ओम अज्ञानातिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् सादयित्वं सावधूतं परिजनसहित कृष्णश्चैतन्य देवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपेश गोपिका कान्ता राधाकान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुस्तुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो ओम विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौर भक्तवृंद हरे कृष्णा 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 हरे 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 राम 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 हरे हरे। ओम नमो भगवते वासुदेवाय ओम नमो भगवते ಹರೇ ಕೃಷ್ಣ। ಈಗ ನಮ್ಮ ಕಾರ್ಯಕ್ರಮ ವೈಷ್ಣವ ಭಜನೆ. ಇದನ್ನು ಆಡಲು ನಮ್ಮೊಂದಿಗೆ ಹರ್ಗ್ರೇಶ್ ಶ್ಯಾಮ ರಜ ಸೇವಿಕಾ ದೇವಿದಾಸಿ ಮಾತಾಜಿಯವರು ಇದ್ದಾರೆ. ಮಾತಾಜಿಯವರನ್ನು ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಮಾತಾಜಿಯವರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ. ಮಾತಾಜಿಯವರು ಕಳೆದ 5 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಮಾತಾಜಿಯವರು ಮತ್ತು ಅವರ ಪ್ರಭುವಿಗೆ ಕಳೆದ ವರ್ಷ ಮಾರ್ಚ್ 30ರಂದು ಪರಮ ಪೂಜ್ಯ ಗುರು ಶ್ರೀ ಜಯಪತಾಕ ಗುರು ಮಹಾರಾಜರಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಮಾತಾಜಿಯವರು ಇವರು ತುಂಬಾ ವಿನಮ್ರ ಭಕ್ತರು. ನಮ್ಮ ದೇವಸ್ಥಾನದಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತುಂಬಾ ಉತ್ಸಾಹದಿಂದ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ರಾಧಾರಾಣಿ ಸೇವೆ ಆಗಿರ್ಬೋದು, ಗಾರ್ಲ್ಯಾಂಡ್ ಮಾಡುವುದರಲ್ಲಿ, ಹಾಗೆ ಎಲ್ಲಾ ಆನ್ಲೈನ್ ತರಗತಿಗಳಲ್ಲಿಯೂ ಸಹ ಪ್ರತಿದಿನ ತಪ್ಪದೆ ಹಾಜರಾಗುತ್ತಾರೆ. ಹಾಗೆ ಮಾತಾಜಿಯವರು ತಮ್ಮ ಮನೆಯಲ್ಲಿ ಭಕ್ತಿ ವೃಕ್ಷ ತರಗತಿಯನ್ನು ಮಾಡುತ್ತಾರೆ. ಹಾಗೆ ಮಾತಾಜಿಯವ್ರ ಕುಟುಂಬದಲ್ಲಿ ಎಲ್ರೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಯಾವುದೇ ಸೇವೆ ಕೊಟ್ಟರು ಅವರು ಕುಟುಂಬದವರು ಸೇವೆ ಮಾಡಕ್ ಸದಾ ಸಿದ್ಧರಾಗಿರ್ತಾರೆ. ಅವರ 2 ಮಕ್ಕಳು ಸಹ ಯಾವುದೇ ಪ್ರಚಾರ ಕಾರ್ಯದಾಗಿರ್ಲಿ ತುಂಬಾ ಸಂತೋಷದಿಂದ ಪಾಲ್ಗೊಳ್ತಾರೆ. ಈಗ ಯಾವುದೇ ಸಮ್ಮರ್ ಕ್ಯಾಂಪ್ ಪ್ರಚಾರ ಇರ್ಬೋದು, ಜನ್ಮಾಷ್ಟಮಿ ಕಲೆಕ್ಷನ್ ಇರ್ಬೋದು, ಎಲ್ಲದರಲ್ಲೂ ತುಂಬಾ ಉತ್ಸಾಹಭರಿತರಾಗಿ ಕೆಲಸ ಮಾಡ್ತಾರೆ. ಹಾಗೆ ಇವ್ರ ಮಗಳು ವರ್ಷಿಕಾ, ಅವಳು ಸಹ ನಮ್ಮ ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಭಗವದ್ಗೀತಾ ಶ್ಲೋಕ ಪಠಣೆ ತರಗತಿ ಅನ್ನು ಮಕ್ಕಳ ಜೊತೆ ಮಕ್ಕಳಾಗ ಅವಳು ಸಹ ತುಂಬಾ ಉತ್ಸಾಹದಿಂದ ಹೇಳ್ಕೊಡ್ತಾಳೆ. ಹಾಗೆ ಮಾತಾಜಿಯವರ ಮನೆಯಲ್ಲಿ ಡಿವೋಟಿಸ್ ಕೇರ್ನು ಸಹ ಮಾಡ್ತಾರೆ. ಮತ್ತೆ ಮಾತಾಜಿಯವರ ಪ್ರಭು ಇವರು ಅಷ್ಟೇ ಭಾನುವಾರ ನಡೆಯುವ ಪ್ರತಿ ಭಾನುವಾರನೂ ತಪ್ಪದೆ ನಗರ ಸಂಕೀರ್ತನೆಯಲ್ಲಿ ತಪ್ಪದೆ ಭಾಗವಹಿಸ್ತಾರೆ. ಅವರು ಸಹ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ. ಮಾತಾಜಿಯವ್ರ ಕುಟುಂಬ ಯಾವುದೇ ಸೇವೆ ಯಾವಾಗ ಕೊಟ್ಟರು ಸಹ ಸೇವೆ ಮಾಡಕ್ಕೆ ಸದಾ ಸಿದ್ಧರಿರ್ತಾರೆ. ಈಗ ಮಾತಾಜಿಯವರು ವೈಷ್ಣವ ಭಜನೆಯನ್ನು ಆಡ್ಬೇಕಾಗಿ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ, ನೀವು ವೈಷ್ಣವ ಭಜನೆ ಆಡಬೇಕಂತ ಕೇಳ್ಕೊಳ್ತೀನಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಹೇಳ್ಬಿಟ್ರಿ. ಅಷ್ಟೇನು ನಾವು ಇನ್ನು ಭಕ್ತಿಯಲ್ಲಿ ಬಂದಿಲ್ಲ, ಇನ್ನು ಸೇವೆ ಮಾಡೋದು ತುಂಬಾ ಇದೆ ಮಾತಾಜಿ. ಧನ್ಯವಾದ ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಎಲ್ಲಾ ಗುರು ಪರಂಪರೆಯನ್ನು ನಾನು ಪ್ರಾರ್ಥಿಸುತ್ತಾ ಇಂದಿನ ವೈಷ್ಣವ ಭಜನೆಯನ್ನು ಹಾಡಲು ಪ್ರಾರಂಭಿಸ್ತೀನಿ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೀತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಪುರಂದರದಾಸರದ ಒಂದು ನಾನು ಹಾಡ್ತಾ ಇದ್ದೀನಿ ಇಂದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ, ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು, ಆರು ಶಾಸ್ತ್ರವ ನೋದಿದರೇನು ನೂರಾರು ಪುರಾಣವ ಮುಗಿಸಿದರೇನು. ಸಾಧು ಸಜ್ಜನರ ಸಂಗವ ಮಾಡದು ಧೀರನೆಂದು ತಾ ತಿರುಗಿದರೇನು, ಸಾಧು ಸಜ್ಜನರ ಸಂಗವ ಮಾಡದು ಧೀರನೆಂದು ತಾ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೊರಳಳು ಮಾಲೆ ಧರಿಸಿದರೇನು ಬೆರಳಳು ಜಪಮಣಿ ಎಣಿಸಿದರೇನು, ಕೊರಳಳು ಮಾಲೆ ಧರಿಸಿದರೇನು ಬೆರಳಳು ಜಪಮಣಿ ಎಣಿಸಿದರೇನು. ಮರಳಿ ಮರಳಿತಾ ಹೊರಳಿ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು, ಮರಳಿ ಮರಳಿತಾ ಹೊರಳ ಬೂದಿಯೊಳು ಮರುಳನಂತಾಗಿ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು, ನಾರಿಯ ಭೋಗ ಅಳಿಸಿದರೇನು ಶರೀರ ಸುಖವನು ಬಿಡಿಸಿದರೇನು. ವಾರ ಜನಕ ಶ್ರೀ ಪುರಂದರ ವಿಠಲನ್ ಸೇರಿಕೊಂಡು ತಾ ಪಡೆಯುವ ತನಕ, ವಾರ ಜನಕ ಶ್ರೀ ಪುರಂದರ ವಿಠಲನ್ ಸೇರಿಕೊಂಡು ತಾ ಪಡೆಯುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ, ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹರಿ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಜಯ ಗೌರನಿತಾಯ ಜಯ ಗೌರನಿತಾಯ, ಗೌರನಿತಾಯ ಜಯ ಗೌರನಿತಾಯ. ಜಯ ಪ್ರಭುಪದ ಜಯ ಪ್ರಭುಪದ, ಪ್ರಭುಪದ ಜಯ ಪ್ರಭುಪದ. ಜಯ ಗುರುದೇವ ಜಯ ಗುರುದೇವ, ಗುರುದೇವ ಜಯ ಗುರುದೇವ. ನಿತ್ಯ ಗೌರ ಹರಿ ಬೋ ಹರಿ ಬೋ ಹರಿ ಬೋ ಹರಿ. जगद्गुरु शिला प्रभुपाद की जय, गुरुदेव की जय. नित्य गौ ಶ್ರೀತನದ ಪ್ರೇಮನಂದಿ. ಹರಿ ಹರಿ ಬೋಲ್. ಎಲ್ಲರಿಗೂ ಧನ್ಯವಾದಗಳ ಅವಕಾಶ ಕೊಟ್ಟಿದ್ದಕ್ಕೆ. ಕೀರ್ತನೆ ಅಂದ್ರೆ ಸ್ವಲ್ಪ ನಾನು ದೂರನೇ ಇರ್ತಿದ್ದೆ. ಅನುತ್ತಮ ಮಾತಾಜಿಯವರು ನನಗೆ ಎಂಕರೇಜ್ ಮಾಡಿ ಹಾಡಿ ಅಂತ ಹೇಳಿದ್ದಕ್ಕೆ ನಾನು ಪ್ರಯತ್ನ ಪಟ್ಟೆ. ಧನ್ಯವಾದಗಳು ಮಾತಾಜಿ. ಮತ್ತೆ ಅವಕಾಶ ಕೊಟ್ಟ ಮತ್ತು ಕೇಳಿದ ಎಲ್ಲ ನನ್ನ ಗೋಪಿ ಸೇನೆಯ ಭಕ್ತರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಹೀಗೆ ಸೇವೆ ಕೊಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ತುಂಬಾ ಸುಂದರವಾಗಿ ದಾಸರ ಪದವನ್ನು ಹಾಡಿದ್ದೀರಾ. ಅದೇ ಪರಿ ಶಾಸ್ತ್ರಗಳ ಓದಿದರೇನು, ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಕೈಯಲ್ಲಿ ಜಪಮಣಿ ಎಣಿಸಿದರೇನು. ಎಷ್ಟು ಅದ್ಭುತವಾದ ಗುರುವಿ ಗುಲಾಮನ ಆಗೋ ತನಕ ನಮಗೆ ಮುಕ್ತಿ ದೊರೆಯಲ್ಲ ಅಂತ ತುಂಬಾ ಸುಂದರವಾಗಿ ಆಡಿದ್ದೀರಾ ಮಾತಾಜಿ. ನಿಮ್ಮ ಆಡಿದಕ್ಕೆ ಮಾತಾಜಿ ಧನ್ಯವಾದಗಳು. ಇದೇ ರೀತಿ ತಮ್ಮ ಸೇವೆಯನ್ನು ಗೋಪಿ ಸೇನೆಗೆ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಥ್ಯಾಂಕ್ ಯು ಮಾತಾಜಿ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಪ್ರವಚನ. ಇದನ್ನು ನಡೆಸಿಕೊಡಲು ನಮ್ಮೊಂದಿಗೆ ಅರ್ಗ್ರೇಸ್ ಪ್ರೇಮದಾತ್ರಿ ಪದ್ಮಾದೇವಿ ಮಾತಾಜಿಯವರು ಇದ್ದಾರೆ. ಮಾತಾಜಿಯವರನ್ನು ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಮಾತಾಜಿಯವರು ಪರಮ ಪೂಜ್ಯ ಗುರು ಜಯಪತಾಕ ಗುರು ಮಹಾರಾಜರಿಂದ ಅಕ್ಟೋಬರ್ 2, 2023ರಲ್ಲಿ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಅರ್ಗ್ರೇಸ್ ಸುಧೀರ್ ಚೈತನ್ಯ ಪ್ರಭುಜಿ, ಅರ್ಗ್ರೇಸ್ ವೇಣುಕೃಷ್ಣ ಪ್ರಭುಜಿ, ಅರ್ಗ್ರೇಸ್ ತ್ರಿವಿಕ್ರಮ ಪ್ರಭುಜಿ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮಾತಾಜಿಯವರು ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಮಾತಾಜಿಯವರು ಪಂಡರಾಪುರದಲ್ಲಿ ಜನ್ಮ ತಾಳಿದ್ದಾರೆ. ಮಾತಾಜಿಯವರಿಗೆ ಪಂಡರಾಪುರದ ಬಗ್ಗೆ ವಿಶೇಷ ಆಕರ್ಷಣೆ ಇದೆ. ಮಾತಾಜಿಯವರು ತುಂಬಾ ಆನಂದದಿಂದ ಅವರ ತಂದೆ ತಾಯಿಯವರ ಜೊತೆಯಲ್ಲಿ 2 ಬಾರಿ 18 ದಿನಗಳು ಪಾದಯಾತ್ರೆ ಮಾಡಿ ಪಾಂಡುರಂಗನ ದರ್ಶನ ಮಾಡಿದ್ದಾರೆ. ಮಾತಾಜಿಯವರ ಕುಟುಂಬದವರೆಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಮಾತಾಜಿಯವರ ಮಗ ಮಂಜುನಾಥ್ ಪ್ರಭು ಇವರು ಸಹ ಸದಾ ನಗುಮುಖದಲ್ಲಿ ದೇವಸ್ಥಾನದ ಎಲ್ಲಾ ಸೇವೆಯಲ್ಲೂ ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಮತ್ತು ಮಾತಾಜಿಯವರ ಸೊಸೆ ಸುಮಲತಾ ಮಾತಾಜಿ ಇವರು ನಮ್ಮ ಶಿವಮೊಗ್ಗದವ್ರೆ. ಇವರು ಸಹ ತುಂಬಾ ಉತ್ಸಾಹದಿಂದ ದೇವಸ್ಥಾನದ ಎಲ್ಲ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆ ನಾವು ಮಾತಾಜಿ ಮತ್ತು ಅವ್ರ ಮಗನ ಜೊತೆ ಪೂರಿ ಜಗನ್ನಾಥ್ ಹಾಗೂ ಮಾಯಾಪುರ್ ರಥಯಾತ್ರೆ ನಡೆಸಿದೀವಿ. ಆಮೇಲೆ ಮಾತಾಜಿಯವರು ಎಲ್ಲಾ ಆನ್ಲೈನ್ ತರಗತಿಗಳಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಮಾತಾಜಿಯವರು ಗೋಪಿಸೇನ ಕಾರ್ಯಕ್ರಮವನ್ನು ತಪ್ಪದೆ ಹಾಜರಾಗ್ತಾರೆ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಾತಾಜಿಯವರಿಂದ ನಾವು ಈಗ ಪ್ರವಚನ ಕೇಳೋಣ. ಹರೇ ಕೃಷ್ಣ ಮಾತಾಜಿ. ಈಗ ನೀವು ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾವೆಲ್ಲರೂ ಸಹ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ. ಸೇರಿರೋ ಎಲ್ಲ ಭಕ್ತಾದಿಗಳಿಗೆ ನನ್ನ ಪ್ರಣಾಮಗಳು. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೆ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ವಿಡಿಯೋ ಆನ್ ಇದೆ. ವಿಡಿಯೋ ಆನ್ ಮಾಡಿದ್ದೇನೆ ಮಾತಾಜಿ. ಬರ್ತಾ ಇಲ್ಲ ಮಾತಾಜಿ, ಕಾಣಿಸ್ತಾ ಇಲ್ಲ ಇದೆಲ್ಲ ಮಾತಾಜಿ. ಶ್ಯಾಮ ಮಾತಾಜಿ ಕಾಣಿಸ್ತಿದಾರಾ? ಅನುತ್ತಮ ಮಾತಾಜಿ. ಇಲ್ಲ, ವಿಡಿಯೋ ಆನ್ ಆಗಿಲ್ಲ. ಆನ್ ಆಗಿದೆ ಅನ್ಸುತ್ತೆ, ಇಲ್ಲಿ ಕಾಣಿಸ್ತಾ ಇಲ್ಲ. ನಂತರ ಇಲ್ಲಿ ಆನ್ ಆಗಿದೆ ಅಲ್ಲ ಮಾತಾಜಿ. ಬರ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ ಇತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ಅನಿತಾಯ ಕೃಪಾ ಪ್ರದಾಯಿನೇ ಗೌರ ಕಥಾ ನಾಮದಾಯ ನಗರ ಗ್ರಾಮ ತಾರಿಣಿ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮಸ್ಕಾರ ಲಕ್ಷ್ಮೀ ಶ್ರೀಲ್ ಪ್ರಪಾಜಿ ಅವರಿಗೆ, ಗುರು ಮಹಾರಾಜ್ ಅವರಿಗೆ, ಮತ್ತು ನನ್ನ ಶಿಕ್ಷಾ ಗುರುಗಳಾದ ಹಿಸ್ ಗ್ರೇಸ್ ಸುಧೀರ್ ಚೈತನ್ಯ ಪ್ರಭುಜಿ ಅವರಿಗೆ, ಶ್ರೀ ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ, ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಮತ್ತು ಶಿಕ್ಷಕರುಗಳಿಗೆ, ಮತ್ತು ತ್ರಿವಿಕ್ರಮ ಕೃಷ್ಣದಾಸ್ ಪ್ರಭುಜಿ ಅವರಿಗೆ, ಮತ್ತು ಹರಗೆರೆ ಶ್ಯಾಮಲೀಲಾ ಮಾತಾಜಿ ಅವರಿಗೆ ನಾನು ಅನಂತ ಕೋಟಿ ದಂಡ ಪ್ರಣಾಮಗಳು ಸಲ್ಲಿಸ್ತಾ ಈ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಹರೇ ಕೃಷ್ಣ. ಪಂಢರಪುರ ಧಾಮ ಮತ್ತು ಅದರ ಮಹಾತ್ಮೆ. ಫಸ್ಟ್ ನಾವು ಧಾಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಧಾಮವೆಂದರೆ ಏನು? ಭಗವಂತನ ನಿವಾಸ ಸ್ಥಾನಕ್ಕೆ ಧಾಮ ಎನ್ನುತ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮದೇವರು ಹೇಳುವಂತೆ ಭಗವಂತನ ನಿವಾಸ ಸ್ಥಾನದ ಹೆಸರು ಗೋಲೋಕ. ಗೋಲೋಕ ಏವ ನಿವಸತ್ಲಾತ್ಮಭೂತಃ. ಬ್ರಹ್ಮ ಸಂಹಿತದಲ್ಲಿ 5.37 ಹೇಳಲಾಗಿದೆ. ಗೋಲೋಕದಲ್ಲಿಯೂ ವೃಂದಾವನ, ಮಥುರಾ, ದ್ವಾರಕಾ ಸ್ಥಾನಗಳಿವೆ. ರಸರಾಜ್ ಗೋಪಿಜನ ವಲ್ಲಭ ಶ್ರೀಕೃಷ್ಣನು ಗೋಲೋಕ ವೃಂದಾವನದಲ್ಲಿ ವಾಸ ಮಾಡುತ್ತಾನೆ, ಮತ್ತು ದ್ವಾರಕಾಧೀಶ ಶ್ರೀಕೃಷ್ಣನು ದ್ವಾರಕಾಲೋಕದಲ್ಲಿ ವಾಸ ಮಾಡುತ್ತಾನೆ. ಪಂಢರಪುರ ದಕ್ಷಿಣ ದ್ವಾರಕಾ ಭೂವೈಕುಂಠವಾಗಿದೆ. ಸೃಷ್ಟಿಯ ರಚನೆಯಲ್ಲಿ ಗೋಲೋಕ ವೃಂದಾವನದ ಸ್ಥಾನ ಸರ್ವಶ್ರೇಷ್ಠವಾಗಿದೆ. ಶ್ರೀ ಬ್ರಹ್ಮ ಸಂಹಿತೆಯಲ್ಲಿ ಉಲ್ಲೇಖವಾಗಿರುವಂತೆ ಗೋಲೋಕ ನಾಮ್ನಿ ನಿಜಧಾಮ್ನಿ ತಲೇಚ ತಸ್ಯ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಗೋಲೋಕ ವೃಂದಾವನ ಅಡಿಯಲ್ಲಿ ಕ್ರಮವಾಗಿ ವೈಕುಂಠ ಲೋಕ, ಮಹೇಶ ಧಾಮ ಮತ್ತು ದೇವಿ ಧಾಮಗಳಿವೆ. ಭಗವಂತನ ಅಗಮ್ಯ ಸೃಷ್ಟಿಯಲ್ಲಿ ಭೌತಿಕ ಜಗತ್ತು ಒಂದು ಅಲ್ಪ ಭಾಗವಾಗಿದೆ. ಯಾವಾಗ ಹರಿಧಾಮ ಬಗ್ಗೆ ತಿಳ್ಕೊಳ್ಳೋಣ. ಕೃಷ್ಣಲೋಕ ಎಂಬ ಹೆಸರಿನಿಂದ ಪರಿಚಿತವಾಗಿರೋ ಈ ಧಾಮವು ದಿವ್ಯ ಮತ್ತು ದೈದೀಪಮಾನವಾಗಿದೆ. ಅದರ ತೇಜಸ್ಸು ಕಲ್ಪನಾತೀತವಾಗಿದೆ. ಈ ಧಾಮದಲ್ಲಿ ಅನೇಕ ದಿವ್ಯ ಗ್ರಹಗಳಿವೆ. ಅವು ಸ್ವಯಂ ಪ್ರಕಾಶಿತವಾಗಿವೆ. ಅವುಗಳಿಗೆ ನಾವು ವೈಕುಂಠವೆನ್ನುತ್ತೇವೆ. ಹರಿಧಾಮದ ಅಧಿಷ್ಠಾತನು ಸ್ವಯಂ ಭಗವಾನ್ ಹರಿಯೇ ಇದ್ದಾನೆ. ಇತರ ಅಧಿಷ್ಠಾತ ದೇವತೆಗಳು ಮುಕ್ತ ಆತ್ಮಗಳು ಇವೆ. ಹರಿಧಾಮದ ಅಸಂಖ್ಯ ಗ್ರಹ ಲೋಕದಲ್ಲಿ ಭಗವಂತನ ವಿಭಿನ್ನ ವಿಸ್ತಾರ ರೂಪಗಳಿವೆ ಮತ್ತು ಅವನ ಹೆಸರುಗಳು ಸಹ ಭಿನ್ನವಾಗಿವೆ. ಇವಾಗ ದೇವಿ ಧಾಮದ ಬಗ್ಗೆ ತಿಳ್ಕೊಳ್ಳೋಣ. ಭೌತಿಕ ಪ್ರಕೃತಿಯ ಅಂತರಾಳದಲ್ಲಿರುವ ಬ್ರಹ್ಮಾಂಡಕ್ಕೆ ದೇವಿ ಧಾಮ ಎನ್ನುತ್ತಾರೆ. ದೇವಿ ಧಾಮದ ಅಧಿಪತಿ ದೇವಿ ವಿಷ್ಣು ಇದ್ದಾನೆ. ಅವನ ಸಹಕರೆಂದು ಬ್ರಹ್ಮ ಮತ್ತು ಶಿವರಿದ್ದಾರೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳ ಮುಖಾಂತರ ಈ ಧಾಮಗಳನ್ನು ನಿಯಂತ್ರಿಸಲಾಗುತ್ತದೆ. ಭಗವಂತನಿಂದ ಭಿನ್ನವಾಗಿದ್ದು ಭೋಗಾದಿ ಇಚ್ಛೆಗಳನ್ನು ಹೊಂದಿರುವ ಬದ್ಧ ಜೀವಿಗಳು ಇಲ್ಲಿವೆ. ಅಂದ್ರೆ ನಾವೆಲ್ಲರೂ ದೈವಿ ಧಾಮದಲ್ಲಿ ಇದ್ದೇವೆ. ಮಹೇಶ್ ಧಾಮ, ಹರಿಧಾಮ ಮತ್ತು ದೈವಿ ಧಾಮಗಳ ಮಧ್ಯೆ ಮಹೇಶ್ ಧಾಮ ಇದೆ. ನಿರ್ವಿಶೇಷವಾದಿ ದೈವತೆಯ ಅಸ್ತಿತ್ವದಲ್ಲಿ ಒಂದಾಗುವ ಇಚ್ಛೆ ಹೊಂದಿರುವ ಮಹೇಶ ಧಾಮಕ್ಕೆ ಹೋಗುತ್ತಾರೆ. ಅಂದ್ರೆ ಮಹೇಶ ಧಾಮ ಅಂದ್ರೆ ಬ್ರಹ್ಮಜ್ಯೋತಿ ಹೋಗ್ತಾರಲ್ಲ, ಅದು ಮಹೇಶ ಧಾಮ ಅಂತ. ಇವಾಗ ಧಾಮದ ರೂಪವರ್ಣನೆ ನೋಡೋಣ. ಭಗವಂತನ ಧಾಮಗಳು ಅವನ ಸಂಧಿನಿ ಶಕ್ತಿ, ಸರ್ವಶಕ್ತಿಯಿಂದ ಪ್ರಕಟವಾಗುತ್ತದೆ. ಅವನ ಧಾಮಗಳಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿಗಳು ಇರುವುದಿಲ್ಲ. ಭೂತ ಮತ್ತು ಭವಿಷ್ಯಗಳು ಸಹ ಇರುವುದಿಲ್ಲ. ಅಲ್ಲಿ ಯಾವತ್ತು ವರ್ತಮಾನ ಸ್ಥಿತಿ ಇರುತ್ತದೆ. ಈ ಧಾಮಗಳು ಭೌತಿಕ ಜಗತ್ತಿನಾಚೆ ಇರುತ್ತವೆ. ಅಲ್ಲಿ ಭೌತಿಕ ಜಗತ್ತಿನಲ್ಲಿ ನಿಯಮಗಳು ಅನ್ವಯಿಸುವುದಿಲ್ಲ. ಈ ವೈಕುಂಠ ಧಾಮ ಏನಿದೆ, ಅಲ್ಲಿ ಈ ಭೌತಿಕ ಜಗತ್ತಿನ ನಿಯಮಗಳು ಯಾವುದು ಅಲ್ಲಿ ಅನ್ವಯಿಸುವುದಿಲ್ಲ. ಬ್ರಹ್ಮದೇವರು ಗೋಲೋಕ ವೃಂದಾವನದ ವರ್ಣನೆ ಮಾಡುವಾಗ ಧಾಮದಲ್ಲಿಯ ವೃಕ್ಷಗಳು ಕಲ್ಪತರುವಾಗಿವೆ. ಭೂಮಿ ಚಿಂತಾಮಣಿಗಳಿಂದ ಖಚಿತವಾಗಿದೆ. ನೀರು ಅಮೃತಮಯವಾಗಿದೆ. ಅಲ್ಲಿನ ಶಬ್ದಗಳು ಗೀತೆಯಂತಿವೆ.
ಅಲ್ಲಿ ನಡೆಯುವುದೆಂದರೆ ನೃತ್ಯ ಮಾಡಿದಂತೆ. ಅಲ್ಲಿ ಯಾವತ್ತು ಚಿನ್ಮಯ ಕಾಲದ ಅಸ್ತಿತ್ವ ಇರುತ್ತದೆ. ಇಲ್ಲಿ ಪರಮ ಜ್ಯೋತಿ ಇದೆ. ಈ ಧಾಮವು ಸನಾತನವಾಗಿದೆ. ಭಗವಂತನ ಹೇಳ್ತಾನೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮನ. ಯಾರು ನನ್ನ ಧಾಮಕ್ಕೆ ಒಂದ್ಸತಿ ಬರ್ತಾನೆ ಅವನು ಮತ್ತೆ ತಿರುಗಿ ಅವನು ಈ ಭೌತಿಕ ಜಗತ್ತಿಗೆ ಅವನು ಬರೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಮತ್ತು ಏನ್ ಹೇಳ್ತಾನೆ ಅಂದ್ರೆ, ನ ತದ್ಭಾಸೈತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ, ಭಗವಂತನ ಧಾಮವು ಸೂರ್ಯ, ಚಂದ್ರ ಹಾಗೂ ಅಗ್ನಿ ಇವರು ಪ್ರಕಾಶಿಸುವುದಿಲ್ಲ. ಅಲ್ಲಿ ಭಗವಂತನೇ ಪ್ರಕಾಶ ಬೀರುತ್ತಾನೆ. ಕಾರಣ ಅವನ ಶರೀರವೇ ತೇಜೋಪುಂಜವಾಗಿದೆ. ನಾವು ಗೌರಾತಿಯಲ್ಲಿ ಹಾಡ್ತೀವಿ, ಬಹುಕೋಟಿ ಚಂದ್ರಜೀವಿ ಜೀನಿ ವದನ ಉಜ್ವಲ್ ಅಂತ. ಭಗವಂತ ಧಾಮವನ್ನು ಭಗವಂತನ ಸ್ವಯಂ ಪ್ರಕಾಶಿತವಾಗಿದೆ. ಅಲ್ಲಿ ಯಾವ್ದು ಪ್ರಕಾಶದ್ದು ಬೇರೆ ಪ್ರಕಾಶದಲ್ಲಿ ಅವಶ್ಯಕತೆ ಇರೋದಿಲ್ಲ. ಭಗವದ್ಗೀತೆಯಲ್ಲಿಯ 15ನೇ ಅಧ್ಯಾಯದಲ್ಲಿ ಭಗವಂತನು ಹೇಳುವಂತೆ, ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾಗಿದೆ. ಈ ಭೌತಿಕ ಜಗತ್ರೂಪಿ ವೃಕ್ಷದ ಬೇರುಗಳು ಮೇಲ್ಭಾಗಕ್ಕಿದ್ದು ಟೊಂಗೆಗಳು ಕೆಳಗಿವೆ. ಕೆರೆಯ ದಂಡೆ ಮೇಲೆ ಇದನ್ನು ನೋಡಬಹುದು. ಯಾವಾಗ ನಾವು ಕೆರೆ ದಂಡೆಯ ಮೇಲೆ ನಿಂತು ನೀರಿನಲ್ಲಿ ದಂಡೆಯ ಮೇಲಿರುವ ಗಿಡದ ಪ್ರತಿಬಿಂಬವನ್ನು ನೋಡುತ್ತೇವೆಯೋ ಆಗ ಬುಡಮೇಲಾಗಿ ಕಾಣಿಸುತ್ತದೆ. ನಾವು ಯಾವ ಕೆರೆ ದಂಡೆ ಮೇಲೆ ನಿಂತ್ಕೋತೇವಿ ಆವಾಗ ಏನಾಗ್ತಾ ಇಲ್ಲಿ ದಂಡೆ ಮೇಲೆ ಯಾವ್ದೋ ಒಂದು ದೊಡ್ಡ ವೃಕ್ಷ ಇದ್ರೆ ನಮ್ಗೆ ಅದ ಪ್ರತಿಬಿಂಬ ನೀರಿನಲ್ಲಿ ಉಲ್ಟಾ ಕಾಣಿಸುತ್ತೆ. ಕೆಳಗೆ ಅದರ ರೆಂಬೆ ಮತ್ತೆ ಮೇಲೆ ಅದರ ಬುಡ ಹಿಂಗ್ ಕಾಣಿಸುತ್ತೆ. ಅರ್ಥಾತ್ ಇಲ್ಲಿ ವಾಸ್ತವವಾಗಿ ಒಂದು ವೃಕ್ಷವಿದೆ, ಅದರ ಪ್ರತಿಬಿಂಬವನ್ನು ನಾವು ನೀರಿನಲ್ಲಿ ನೋಡುತ್ತೇವೆ. ಈ ಭೌತಿಕ ಜಗತ್ತನ್ನು ಕುರಿತು ಭಗವಂತನು ಇದೊಂದು ವಟವೃಕ್ಷ ಇದೆ, ಅದರ ಬೇರುಗಳ ಮೇಲೆ ಮತ್ತು ಟೊಂಗೆಗಳು ಕೆಳಗಿವೆ. ಈ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾಗಿದೆ. ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾಗುವುದರಿಂದ ನಮ್ಗೆ ಇದು ಅದರ ಪ್ರತಿಬಿಂಬ ನೀರಿನಲ್ಲಿ ಉಲ್ಟಾ ಕಾಣಿಸುತ್ತೆ. ಇದರಿಂದ ಸ್ಪಷ್ಟವಾಗುವ ವಿಷಯವೆಂದರೆ, ಒಂದು ವೇಳೆ ಭೌತಿಕ ಜಗತ್ತು ಇರುವುದಾದರೆ ಅದಕ್ಕೆ ಪ್ರತಿಯಾಗಿ ಆಧ್ಯಾತ್ಮಿಕ ಜಗತ್ತು ಇದೆ ಅಂತ. ಆಮೇಲೆ ಇವಾಗ ಭಗವಂತನ ಮನೆಯೇ ನಮ್ಮ ನಿಜವಾದ ಮನೆ ಇದೆ. ಅಲ್ಲಿ ಇರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಜೀವವು ಭಗವಂತನ ಅಂಶವಾಗಿದೆ. ಜೀವ ಭಗವಂತನ ನಿತ್ಯ ದಾಸವಾಗಿದೆ. ಇದೇ ನಮ್ಮ ನಿಜವಾದ ಪರಿಚಯ. ಎಲ್ಲಿ ರಾಜನೋ ಅಲ್ಲಿ ಪ್ರಜೆಗಳು, ಎಲ್ಲಿ ತಂದೆಯೋ ಅಲ್ಲಿ ಮಗ. ಅದೇ ಪ್ರಕಾರ ಭಗವಂತನು ನಮ್ಮ ತಂದೆಯಾಗಿದ್ದೇನೆ. ಅಹಂ ಬೀಜಪ್ರದ ಪದ ಅಂತ ಭಗವಂತನ ಧಾಮವೇ ನಮ್ಮ ಶಾಶ್ವತ ಮನೆ. ನಾವು ಬದ್ಧ ಜೀವಿಗಳು. ನಮಗೆ ಭಗವಂತನ ಸೇವೆ ಮಾಡುವ ಇಚ್ಛೆ ಇಲ್ಲ. ಅದಕ್ಕೆ ನಾವು ಭಗವಂತನ ಧಾಮದಿಂದ ಇಲ್ಲೇ ಭೌತಿಕ ಜಗತ್ತಿಗೆ ಈ ಜೈಲಿನ ನಾವು ಬಂದಿದ್ದೀವಿ. ನಮಗೆ ಭಗವಂತನ ಸೇವೆ ಮಾಡುವ ಇಚ್ಛೆ ಇಲ್ಲ, ಆದರೆ ಸ್ವತಃ ಭೋಗಿಗಳಾಗುವ ಇಚ್ಛೆ ಇದೆ. ಆದ್ದರಿಂದ ನಾವು ಈ ದುಃಖಾಲಯಂ ಅಶಾಶ್ವತಂ ಎಂಬ ಭೌತಿಕ ಜಗತ್ತಿನಲ್ಲಿ ನಾವು ಪ್ರವೇಶಿಸಿದ್ದೇವೆ. ಇಲ್ಲೇ ನಾವು ಇರಬೇಕಾಗಿದೆ. ಆದರೆ ಭಗವಂತನ ಅಪಾರ ಕೃಪೆಯಿಂದ ನಾವು ಭೌತಿಕ ಜಗತ್ತಿನಲ್ಲಿಯೇ ಇದ್ದು ಭಗವದ್ಭಕ್ತಿ ಮಾಡಿ ಸಂಸಾರದಿಂದ ಬಿಡುಗಡೆ ಹೊಂದಬಹುದು ಮತ್ತು ನಮ್ಮ ಚಿನ್ಮಯ ಆನಂದಮಯ ಮನೆಗೆ ಮರಳಿ ಹೋಗಬಹುದು. ಅಲ್ಲಿ ಭಗವಂತ ನಮಗಾಗಿ ಪ್ರತ್ಯಕ್ಷ ಮಾಡುತ್ತಿದ್ದಾನೆ. ತಂದೆ ತಾಯಿಗೆ ತಮ್ಮ ಮಕ್ಕಳಿಂದ ಜಾಸ್ತಿ ದೂರ ಇರ್ಲಿಕ್ಕೆ ಅವ್ರು ಸಾಧ್ಯ ಆಗೋದಿಲ್ಲ. ಹಂಗೆ ಭಗವಂತನ ನಮ್ಮ ಸಲುವಾಗಿ ತುಂಬಾ ಕಾಯ್ತಾ ಇದೆ, ನನ್ನ ಮಕ್ಕಳು ಯಾವಾಗ ವಾಪಸ್ ಬರ್ತಾರೆ ನಮ್ಮ ಮನೆಗೆ ಅಂತ ಪ್ರತ್ಯಕ್ಷ ಮಾಡ್ತಾ ಇದ್ದಾನೆ ಭಗವಂತ. ಭಗವದ್ಧಾಮದಲ್ಲಿ ನಮ್ಮ ಪ್ರತಿಯೊಬ್ಬರ ಸ್ಥಾನ, ಕಾರ್ಯ, ಸೇವೆಗಳಾದಿಗಳು ನಿಶ್ಚಯವಾಗಿವೆ. ಆ ಸೇವೆಯನ್ನು ಪಡೆಯೋದಕ್ಕಾಗಿ ಭಗವಂತನು ಪ್ರತ್ಯಕ್ಷ ಮಾಡುತ್ತಿದ್ದಾನೆ. ಅಲ್ಲೇ ನಮ್ಮ ಸೇವೆ ಇದೆ. ನಮ್ಮಲ್ಲೇ ಬೇರೆ ಹೆಸರನೇ ಇದೆ ಭಗವದ್ಧಾಮದಲ್ಲಿ. ಆ ಹೆಸರು ನಮ್ಮ ಸೇವೆ ನಾವು ಅದನ್ನು ಪಡಿಬೇಕು. ಬೇಗ ಭಗವಂತನ ಹೋಗ್ಬೇಕಂತ ಭಗವಂತ ತುಂಬಾ ಆತುರತೆಯಿಂದ ನಮ್ಮೆಲ್ಲರಿಗೆ ಕಾಯ್ತಿದ್ದಾನೆ. ಅಲ್ಲಿಗೆ ಹೋಗಲು ದೇವರು ಮತ್ತು ಸಂತರು ಹೇಳಿದ ಮಾರ್ಗದಲ್ಲಿ, ಅಂದರೆ ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಭಗವಂತನ ಮನೆಗೆ ಹೋಗ್ಬೇಕಂದ್ರೆ ನಾವು ನಮ್ಮ ಗುರುಗಳು ಹೇಳಿದಂತೆ, ಸಂತರು ಗುರುಗಳು ಎಲ್ಲರೂ ಹೇಳಿದಂತೆ ನಾವು ಅಚ್ಚುಕಟ್ಟಾಗಿ ಭಕ್ತಿ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ಅದಕ್ಕೆ
ಈ ಸಂಸಾರ ಸಾಗರದಿಂದ ಮುಕ್ತರಾಗಲು ಭಗವಂತನು ಏನ್ ಹೇಳ್ತಾನೆ, ಅಂತಕಾಲೇಶ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯಾ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯ ಸಂಶಯ. ಭಗವದ್ಗೀತಾ 8ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಂತಕಾಲದಲ್ಲಿ ಕೇವಲ ನನ್ನನ್ನು ಯಾರು ಸ್ಮರಿಸುತ್ತಾ ತಮ್ಮ ದೇಹವನ್ನು ತ್ಯಾಗ ಮಾಡುತ್ತಾರೋ ಅವರು ಅದೇ ಕ್ಷಣ ನನ್ನ ಪ್ರಕೃತಿಯನ್ನು ಪಡೆಯುತ್ತಾರೆ, ಇದರಲ್ಲಿ ಸಂಶಯವಿಲ್ಲ ಎಂದು ಹೇಳುತ್ತಾನೆ. ನಾವು ಅಂತಕಾಲದಲ್ಲಿ ಭಗವಂತನ ನೆನಪು ಮಾಡ್ಕೊಂಡ್ರೆ ಆವಾಗ ನಾವು ಭಗವಂತನ ಧಾಮ ಹೋಗ್ಬಹುದು. ಭಗವಂತ ತುಂಬಾ ಕೃಪಾಮಯಿ ಇದ್ದಾನೆ, ಅವನು ಇಷ್ಟ ಕರುಣಾಮಯಿ. ಅಂದ್ರೆ ನಾವು ಬರೀ ಅವನ ಸ್ಮರಣೆ, ಅವನ ರೂಪದ ಸ್ಮರಣೆ, ಅವನ ನಾಮವನ್ನು ನಾವು ಜೀವಾಮಲೆ ತಗೊಂಡ್ರೆ ಸಾಕು, ಭಗವಂತ ಅಂತಕಾಲ ನಾವು ತಗೊಂಡ್ರೆ ಭಗವಂತ ತಮ್ಮ ಧಾಮಕ್ಕೆ ಅವನು ಕರೆಸ್ಕೊತಾನೆ. ಆಯುಷ್ಯದ ಪ್ರಾರಂಭದಿಂದಲೇ ಭಗವದ್ ಭಕ್ತಿಯನ್ನು ಮಾಡಿದರೆ ಅಂತ್ಯ ಸಮಯದಲ್ಲಿ ಭಗವಂತನ ಸ್ಮರಣೆಯಾಗಿ ಏನ್ ಹೇಳ್ತಾರೆ ತುಕಾರಾಮ್ ಮಹಾರಾಜ್, ಅಪ್ಲ್ಯಾ ಗಾವ, ನಮ್ಮ ಊರಿಗೆ ಭಗವದ್ಧಾಮಗೆ ಮರಳಿ ಹೋಗಬಹುದು. ನಾವು ಇದಕ್ಕೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಭಗವದ್ ಭಕ್ತಿ ಮಾಡ್ಬೇಕಾಗಿದೆ. ಭಗವದ್ಗೀತೆಯಲ್ಲಿ ಭಗವಂತ ಎಲ್ಲ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗ ಎಲ್ಲವನ್ನು ಹೇಳಿದ್ದಾನೆ. ಅದರ ಪ್ರಕಾರ ನಮ್ಮ ಗುರುಗಳು ಹೇಳಿದಂತೆ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ನಡೆದರೆ ನಾವು ನಮ್ಮ ಊರಿಗೆ ಅಂದ್ರೆ ಭಗವಂತನ ಧಾಮಿಗೆ ನಾವು ಮರಳಬಹುದು. ಅಪ್ಲ್ಯಾಗವ, ತುಕಾರಾಮ್ ಮಹಾರಾಜ್ ನಿಂತಾರೆ, ಅಪ್ಲ್ಯಾಗಾವ ಅಂದ್ರೆ ಅದು ನಮ್ಮ ಸ್ವಂತ ಊರು. ಇಲ್ಲೇ ಇರೋದು ನಾವು ಸುಮ್ಕೆ ಇರ್ತೇವೆ, ಇದು ನಮ್ಮ ಸ್ವಂತ ಊರನ್ನಲ್ಲ, ಇದು ನಮ್ಮ ನಿಜವಾದ ಮನೆಯೂ ಅಲ್ಲ ಹೇಳ್ತಾರೆ. ದಿವ್ಯ ಗೋಲೋಕ ವೃಂದಾವನ ಧಾಮದ ಒಂದು ಭಾಗ ಭೌತಿಕ ಜಗತ್ತಿನಲ್ಲಿ ಪ್ರಕಟವಾಗುತ್ತದೆ, ಅದೇ ಗೋಲೋಕ ವೃಂದಾವನ. ಈ ಎರಡು ಧಾಮಗಳಲ್ಲಿ ಯಾವುದು ಅಂತರವಿಲ್ಲ, ಈ ಎರಡು ಧಾಮದಲ್ಲಿ ಯಾವುದು ಅಂತರವಿಲ್ಲ ಅಂತ ಹೇಳ್ತಾರೆ. ಈಗ ಪಂಡಾಪುರ ಧಾಮದ ಮಹಾತ್ಮ್ಯವನ್ನು ನಾವು ತಿಳ್ಕೊಳ್ಳೋಣ. ಇದು ದಕ್ಷಿಣ ಭಾರತದಲ್ಲಿಯ ಒಂದು ಪ್ರಾಚೀನ ತೀರ್ಥಕ್ಷೇತ್ರ, ಭಾಗವತ್ ಧರ್ಮದ ಅಧ್ಯಪೀಠ, ಸಂತರ ತವರು ಮನೆ, ದಕ್ಷಿಣದ ದ್ವಾರಕಾ ಎಂದೇ ತಿಳಿಯಲ್ಪಡುವ ಪಂಢರಪುರ ಇದು ಭಕ್ತ ಭಾವಿಕರ ಪರಮ ಶ್ರದ್ಧಾಸ್ಥಾನವಾಗಿದೆ. ಮಹಾರಾಷ್ಟ್ರದಲ್ಲಿಯ ಸೋಲಾಪುರ ಜಿಲ್ಲೆಯಲ್ಲಿ ಚಂದ್ರಭಾಗಾ ನದಿಯ ತೀರದಲ್ಲಿರುವ ಪಂಢರಪುರ್ ತೀರ್ಥಕ್ಷೇತ್ರಕ್ಕೆ ಮಹಾರಾಷ್ಟ್ರದ ಆಧ್ಯಾತ್ಮಿಕ ರಾಜಧಾನಿ ಎಂದು ಕರೆಯುತ್ತಾರೆ. ಪಂಢರಪುರ ಧಾಮಕ್ಕೆ ಏನಂತಾರೆ, ಅದು ಆಧ್ಯಾತ್ಮಿಕ ರಾಜಧಾನಿ ಆಗಿದೆ ಪಂಢರಪುರ ಧಾಮ. ಪಂಢರಪುರದ ಮುಖ್ಯ ದೇವರು ಸುಂದರ ಅಲಂಕೃತಗೊಂಡ ಶ್ಯಾಮವರ್ಣದ ಶ್ರೀ ವಿಠ್ಠಲ. ಪಾಂಡುರಂಗ ಸೊಂಟದ ಮೇಲೆ ಕೈನಿಟ್ಟು ಪಂಢರಪುರದ ದಿಶೆಯಲ್ಲಿ ಬರುವ ತನ್ನ ಭಕ್ತರ ಪ್ರತೀಕ್ಷೆ ಮಾಡುತ್ತಾ ಅವನು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ. ಪಂಢರಪುರವು ಭೀಮಾ ನದಿಯ ಪಶ್ಚಿಮಕ್ಕೆ ಇದೆ. ಈ ಕ್ಷೇತ್ರದಲ್ಲಿ ಭೀಮಾ ನದಿ ಊರ್ಧ್ವ ಪೌಂಡ್ರ ಚಂದ್ರನಂತೆ ಆಕಾರವಿರುವುದರಿಂದ ಇಲ್ಲಿ ಭೀಮೆಯ ಪ್ರವಾಹಕ್ಕೆ ಚಂದ್ರಭಾಗ ಎಂದು ಹೆಸರು ಪ್ರಾಪ್ತವಾಗಿದೆ. ಭೀಮಾ ನದಿಯು ಪಂಢರಪುರದಲ್ಲಿ ಚಂದ್ರನ ಆಕಾರದಲ್ಲಿ ಅವರು ಚಂದ್ರಭಾಗಾ ನದಿ, ಅದಕ್ಕೆ ಭೀಮಾ ನದಿಗೆ ಪಂಢರಪುರದಲ್ಲಿ ಚಂದ್ರಭಾಗಾ ನದಿ ಅಂತ ಹೆಸರು. ಪಂಢರಿಯ ಭಕ್ತರಿಗೆ ಇದು ಏಕೆ ಪ್ರಿಯವಾಗಿದೆ? ಕಾರಣ ಇಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಭಗವಂತನ ಚರಣಾರವಿಂದಗಳನ್ನು ಮುಟ್ಟುವ ಅವಕಾಶವಿದೆ. ಪಂಢರಿ ಎಲ್ಲಾ ಭಕ್ತರಿಗೆ ಏಕೆ ಇಷ್ಟು ಪ್ರಿಯವಾಗಿದೆ ಅಂದ್ರೆ ಅಲ್ಲಿ ಪ್ರವೇಶವಾಗುವುದಲ್ಲದೆ ನಾವು ಡೈರೆಕ್ಟ್ ಭಗವಂತನ ಪಾದವನ್ನು ನಾವು ಸ್ಪರ್ಶ ಮಾಡಿ ಭಗವಂತನ ಚರಣಾರವಿಂದಗಳಿಗೆ ನಾವು ನಮಸ್ಕರಿಸಬಹುದು. ಇದು ಇಲ್ಲೇ ತುಂಬಾ ದೊಡ್ಡ ಅವಕಾಶ ಇದೆ. ನಾವು ಡೈರೆಕ್ಟ್ ಭಗವಂತನ ಚರಣಾರವಿಂದಗಳಿಗೆ ನಾವು ಅಲ್ಲೇ ಮುಟ್ಟುತ್ತೇವೆ. ಭಗವಂತನು ರೋಗಿ, ನಿರೋಗಿ, ಬಡವ, ಶ್ರೀಮಂತ, ಪಾಮರ, ಪಾಪಿ, ಅಧಮ ಹೀಗೆ ಎಲ್ಲರಿಗೂ ತನ್ನ ಚರಣಾರವಿಂದಗಳನ್ನು ಅರ್ಪಿಸುತ್ತಾನೆ. ಯಾರು ಬೇಕಾದರೂ ಅವನ ಚರಣಗಳನ್ನು ಸ್ಪರ್ಶಿಸಬಹುದು. ಇಲ್ಲಿ ಯಾವ ಭೇದ ಭಾವನೂ ಇಲ್ಲ. ಯಾರು ಅಧಮ ಪಾಪಿ ಅಂತೆ, ಯಾರು ಪುಣ್ಯಾತ್ಮರು ಮತ್ತು ಸ್ತ್ರೀ ಪುರುಷ, ಬಡವರು, ಶ್ರೀಮಂತರು, ಯಾವ್ದ್ಯಾವ್ದು ಭೇದ ಭಾವನೆ ಇಲ್ಲ. ಇಲ್ಲಿ ಯಾರು ಬೇಕಾದರೂ ಭಗವಂತನ ಚರಣಾರವಿಂದಗಳನ್ನು ಇಲ್ಲೇ ಸ್ಪರ್ಶಿಸಿ ನಮಸ್ಕಾರ ಮಾಡಬಹುದು. ಅದಕ್ಕೆ ಪಂಢರಿ ಎಂದರೆ ಭೂ ವೈಕುಂಠ ಎಂಬ ನಂಬಿಕೆ ಇದೆ. ಪಂಢರಪುರ ಧಾಮ ಏನಾಗಿದೆ, ಇದು ಭೂ ವೈಕುಂಠ ಆಗಿದೆ. ಇಲ್ಲೇ
ಬಾಯಲ್ಲಿ ನಾಮ, ಕೈಯಲ್ಲಿ ತಾಳ ಮತ್ತು ದೇಹದ ಸ್ಮರಣೆಯನ್ನು ಮರೆತು ಭಗವಂತನ ನಾಮನು ಹೇಳುವ ಸುಖಕ್ಕಿಂತ ಬೇರೆ ಏನು ಸುಖ ಯಾವುದಲ್ಲಿದೆ? ಈ ಸುಖವು ಅವಿನಾಶ ಮತ್ತು ದಿವ್ಯವಾಗಿದೆ. ಪಂಡರಪುರದಲ್ಲಿ ಎಲ್ಲಾ ಸಂತರು ಆತ್ಮರು ಏನ್ ಮಾಡ್ತಾರೆ? ಅವರು ಬರೇ ಮುಖದಲ್ಲಿ ಭಗವಂತನ ನಾಮ, ಹರಿನಾಮ ಕೈಯಲ್ಲಿ ಕರ್ತಾಳ ಮತ್ತು ಅವನು ಯಾವಾಗ್ಲೂ ಸ್ಮರಣೆ ಮಾಡುತ್ತಾ ಪಂಡರಪುರ ಧಾಮಕ್ಕೆ ಬರ್ತಾರೆ. ಇಲ್ಲಿ ಧಾಮವಾಸನು ಮಾಡ್ತಾರೆ. ತುಕಾರಾಮ ಮಹಾರಾಜರು ಅವರು ಒಂದು ಅಭಂಗ ಅಂದ್ರೆ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಚಲಾ पंढरीसी जाऊ रखमा देवी वरा पाहू डोळे निवतील कान मनात येथे समाधान संता म्हणता होतील भेटी आनंदे नाचो वाळवंटी ते तीर्थांचे माहेर सर सुखाचे भांडार जन्म नाही रे आणिक तुकावणे माझी बात. ತುಕಾರಾಮ್ ಗಾಥಾ ಇಲ್ಲಿ ತುಕಾರಾಮ ಮಹಾರಾಜರು ಇದು ರಚನೆಯನ್ನು ಮಾಡಿದ್ದಾರೆ. ತುಕಾರಾಮ ಮಹಾರಾಜರು 4,500 ಅಭಂಗಗಳು ಅತ್ಯಂತ ಹೆಚ್ಚು ಕೀರ್ತನೆಗಳು ಬರೆದಿದ್ದಾರೆ. ತುಕಾರಾಮ ಮಹಾರಾಜ ಎಲ್ಲರಿಗೂ ಪಂಢರಪುರಕ್ಕೆ ಹೋಗುವಂತೆ ಅವರು ಆಗ್ರಹಿಸುತ್ತಾರೆ. ನಡೆಯಿರಿ, ಪಂಢರಿಗೆ ಹೋಗೋಣ. ರುಕ್ಮಿಣಿ ದೇವಿ ಮತ್ತು ಅವಳ ಪತಿ ಶ್ರೀ ವಿಠ್ಠಲನ ದರ್ಶನ ಮಾಡೋಣ. ಅವರ ದರ್ಶನದಿಂದ ಮತ್ತು ಕಥಾಶ್ರವಣದಿಂದ ನಮ್ಮ ಕಣ್ಣು ಮತ್ತು ಕಿವಿಗಳೆರಡು ತೃಪ್ತವಾಗುತ್ತವೆ, ಮನಸ್ಸಿಗೆ ಸಂತೋಷ ಲಭಿಸುತ್ತದೆ, ಅನೇಕ ಸಂತ ಸದ್ಭಕ್ತರ ದರ್ಶನವಾಗುತ್ತದೆ. ಆನಂದ ವಿಭೋರರಾಗಿ ಭೀಮಾ ನದಿಯ ತೀರದ ಉಸುಕಿನ ಮೇಲೆ ಕುಣಿಯೋಣ. ಇಲ್ಲೇ ಭೀಮಾ ನದಿ ತೀರ ಅಂದ್ರೆ ಚಂದ್ರಭಾಗಾ ನದಿ ತೀರದ ಮೇಲೆ ಎಲ್ಲಾ ವಾರ್ಕರಿ ಸಂತ ಮಹಾತ್ಮರಲ್ಲಿ ಭಗವಂತನ ಹರಿನಾಮವನ್ನು ಜೋರಾಗಿ ಜಪಿಸುತ್ತಾ ಕೀರ್ತನೆ ಮಾಡ್ತಾ ಇಲ್ಲೇ ಕುಣಿಯುತ್ತಾರೆ, ಡಾನ್ಸನ್ನು ಮಾಡ್ತಾರೆ. ಪಂಡರಿಯ ಎಲ್ಲಾ ತೀರ್ಥಕ್ಷೇತ್ರಗಳು ತವರು ಮನೆಯಾಗಿದೆ ಮತ್ತು ಎಲ್ಲಾ ಸುಖಗಳಿದು ಆಗರವಾಗಿದೆ. ಯಾರು ಪಂಢರಪುರಕ್ಕೆ ಹೋಗುತ್ತಾರೋ ಅವನಿಗೆ ಪುನರ್ಜನ್ಮದ ಭಯವಿಲ್ಲ ಎಂದು ಪ್ರತಿಜ್ಞಾಪೂರ್ವಕವಾಗಿ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಇಲ್ಲೇ ಏನ್ ಹೇಳ್ತಾರೆ ತುಕಾರಾಮ್ ಮಹಾರಾಜರು? ಯಾರು ಈ ಪಂಢರಪುರ ಧಾಮವು ಎಲ್ಲಾ ಧಾಮಗಳಿದು ತವರು ಮನೆ ಆಗಿದೆ. ಇಲ್ಲಿ ಯಾರು ಈ ಧಾಮಗೆ ಹೋಗುತ್ತಾರೋ, ಭಗವಂತನ ಚರಣ ಸ್ಪರ್ಶನ ಮಾಡುತ್ತಾರೆ, ಅವರಿಗೆ ಪುನರ್ಜನ್ಮದ ಭಯವೇ ಇಲ್ಲ ಅಂತ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಭೀಮಾ ನದಿಯ ತೀರದಲ್ಲಿ ಸೊಂಟದ ಮೇಲೆ ಕೈಯಿಟ್ಟು ತಿಂತಿರುವ ಶ್ರೀ ವಿಠ್ಠಲನು ಇಷ್ಟಾರ್ಥಗಳನ್ನು ಪೂರಿಸುವ ಮತ್ತು ಮುಕ್ತಿದಾತನಾಗಿದ್ದಾನೆ. ಭಗವಂತ ಇಲ್ಲೇ ವಿಠ್ಠಲ ನಮ್ಮ ಎಲ್ಲಾ ಇಷ್ಟಾರ್ಥವನ್ನು ಪೂರಿಸುತ್ತಾನೆ ಮತ್ತು ಅವನು ಏನಾಗಿದ್ದಾನೆ? ಮುಕ್ತಿದಾತವಾಗಿದ್ದಾನೆ. ಮತ್ತೆ ಇನ್ನೊಂದು ಅಭಂಗದಲ್ಲಿ ಹೇಳ್ತಾರೆ, माझे माहेर पंढरी आहे भीवरच्या तिरी बाप आणि आई माझी विठ्ठल रखुमाई माझी बहीण ಚಂದ್ರಭಾಗಾ ಕರಿತಸೆ ಪಾಪ ಭಂಗ. ಸಂತರು ಹೇಳುವಂತೆ ಪಂಢರಿಯು ನಮ್ಮ ತವರು ಮನೆಯಾಗಿದೆ. ಅದು ಭೀಮಾ ನದಿಯ ತೀರದಲ್ಲಿದೆ. ನಮ್ಮ ತಂದೆ ಶ್ರೀ ವಿಠ್ಠಲ ಮತ್ತು ತಾಯಿ ರುಕ್ಮಿಣಿ ದೇವಿ ಆಗಿದ್ದಾರೆ. ನಮ್ಮ ಸಹೋದರಿಯಾದ ಚಂದ್ರಭಾಗೆಯು ನಮ್ಮೆಲ್ಲರ ಪಾಪಗಳನ್ನು ನಾಶಪಡಿಸುತ್ತಾಳೆ. ಚಂದ್ರಭಾಗಾ ನದಿಯಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮೆಲ್ಲಾ ಪಾಪಗಳು ನಾಶವಾಗುತ್ತವೆ. ಅದೇ ಇದರ ಅರ್ಥ ನಾವು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತೆ ಪಾಪವನ್ನು ಮಾಡುವುದು ಅಂತ ಅಲ್ಲ. ನಾವು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ನಮ್ ಗುರುಗಳು ಹೇಗೆ ಹೇಳಿದರೆ ಆ ಪಥದಲ್ಲಿ ನಾವು ನಡಿಬೇಕು. ಭಗವಂತನ ನಾವು ಭಕ್ತಿಯನ್ನು ಮಾಡಬೇಕು ಮತ್ತು ಯಾವ ಭಗವಂತ ಅದರ ಬಗ್ಗೆ ನಾವು ಯಾವ್ದು ಈ ಭೌತಿಕ ಜಗತ್ತಿನಲ್ಲಿ ಯಾವ ಸುಖವನ್ನು ನಾವು ಕೇಳಬಾರದು. ಬರೇ ನಮ್ ಭಗವತ್ ಪ್ರಾಪ್ತಿ ಒಂದೇ ನಾವು ಕೇಳಬೇಕು. ಇವಾಗ ಕೀರ್ತನದ ಮಹತ್ವವನ್ನು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಕೀರ್ತನ ಮಹತ್ವ ಇದೆ. ನೆಕ್ಸ್ಟ್ ಕೀರ್ತನ ಮಹಾತ್ಮೆ. ಪಂಢರಪುರ ಕ್ಷೇತ್ರಕ್ಕೆ ನಾದ ಬ್ರಹ್ಮ ಎಂದು ಕರೆಯುತ್ತಾರೆ. ಇದರೊಂದಿಗೆ ತಿರುಪತಿ ಬಾಲಾಜಿಗೆ ಕಾಂಚನ ಬ್ರಹ್ಮ ಮತ್ತು ಜಗನ್ನಾಥಪುರಿಗೆ ಅನ್ನ ಬ್ರಹ್ಮ ಎಂದು ಕರೆಯುತ್ತಾರೆ. ತಿರುಪತಿ ಬಾಲಾಜಿಯ ಕ್ಷೇತ್ರವು
ತನ್ನ ಧನ ಸಂಪತ್ತಿಗಾಗಿ ಸರ್ವ ಪರಿಚಿತವಾಗಿದೆ. ಇಲ್ಲಿ ಭಗವಂತನು ಪದ್ಮಾವತಿಯೊಂದಿಗೆ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಕುಬೇರದಿಂದ ಪಡೆದ ಸಾಲವು ಮರಳಿಸುತ್ತಿದ್ದಾನೆ. ಆದ್ದರಿಂದ ಭಕ್ತರು ಭಗವಂತನಿಗೆ ಸಹಾಯ ಮಾಡುತ್ತಿದ್ದಾರೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ಭಗವಂತನಿಗೆ ಅಪಾರ ಧನವನ್ನು ಸಮರ್ಪಿಸಲಾಗುತ್ತದೆ. ಮತ್ತು ಜಗನ್ನಾಥಪುರಿಯಲ್ಲಿ ಶ್ರೀ ಜಗನ್ನಾಥನಿದು ಕ್ಷೇತ್ರವಾಗಿದೆ. ಅಲ್ಲಿ ಭಗವಂತನು ಸುಭದ್ರಾ ಮತ್ತು ಬಲದೇವ ಸಹಿತ ವಿರಾಜಮಾನೆಯಾಗಿದ್ದಾನೆ. ಈ ಕ್ಷೇತ್ರಕ್ಕೆ ಅನ್ನ ಬ್ರಹ್ಮ ಎನ್ನುತ್ತಾರೆ. ಕಾರಣ ಇಲ್ಲಿ ಪ್ರತಿದಿನ ಶ್ರೀ ಜಗನ್ನಾಥನಿಗೆ ಸಾವಿರಾರು ಪಕ್ವಾನ್ನಗಳ ಭೋಜನವನ್ನು ಅರ್ಪಿಸುತ್ತಾರೆ. ಆ ಪ್ರಸಾದದ ಅನ್ನವನ್ನು ಪುರಿಯಲ್ಲಿಯ ಲಕ್ಷಾಂತರ ಜನರಿಗೆ ಹಂಚಲಾಗುತ್ತದೆ. ಜಗತ್ತಿನಲ್ಲಿ ಪುರಿಯನ್ನು ಹೊರತುಪಡಿಸಿ ಬೇರೆ ಎಲ್ಲಿಯೂ ಇಷ್ಟ ಪ್ರಮಾಣದಲ್ಲಿ ಪ್ರಸಾದವನ್ನು ಹಂಚುವುದಿಲ್ಲ. ಜಗನ್ನಾಥಪುರಿಯಲ್ಲಿ ಅಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಜನ ಹೋದ್ರು ಎಲ್ಲರೂ ಪ್ರತಿಯೊಬ್ಬರಾಗಲ್ಲೇ ಪ್ರಸಾದ ಸಿಕ್ಕೇ ಸಿಗತ್ತೆ. ಮತ್ತೆ ನಾವು ಅಲ್ಲಿಂದ ಬರುವಾಗ ಸುಖ ಪ್ರಸಾದ ತಗೊಂಡ್ ಬರ್ತೀವಿ. ಅಂದ್ರೆ ಅಲ್ಲಿ ಉಳಿದಿರೋ ಅನ್ನವನ್ನು ಅವರು ಬಿಸಿಲಲ್ಲಿ ಒಣಗಿಸಿಟ್ಟಿರ್ತಾರೆ. ಆ ಸುಖ ಪ್ರಸಾದ ತಗೊಂಡ್ ಬಂದು ನಾವು ದ್ವಾದಶಿಗೆ ಏಕಾದಶಿ ಬ್ರೇಕ್ ಮಾಡುವಾಗ ಅದು ನಾವು ಸ್ವಲ್ಪ ನಾವು ಬಾಯಲ್ಲಿ ಹಾಕೊಂಡು ಏಕಾದಶಿ ನಾವು ಬ್ರೇಕ್ ಮಾಡಬಹುದು. ಇವಾಗ ಪಂಡರಪುರ ನಾದ, ಇದರ ಅರ್ಥ ಏನು? ಸ್ವರ. ಪಂಡರಪುರದ ನಾವ ಏನಾಗಿದೆ? ಇದು ನಾದ ಬ್ರಹ್ಮವಾಗಿದೆ. ಧ್ವನಿ, ಶಬ್ದ ಹಾಗೂ ಬ್ರಹ್ಮನೆಂದರೆ ಪ್ರಬ್ರಹ್ಮ, ಭಗವಂತ ಎಂದು. ಆದ್ದರಿಂದ ನಾದ ಬ್ರಹ್ಮ ಈ ಶಬ್ದಕ್ಕೆ ಭಗವಂತನ ನಾಮದ ನಾದ ಎಂದಿದೆ. ಪಂಡರಪುರ ಧಾಮ ಏನಾಗಿದೆ? ಇದು ನಾದ ಬ್ರಹ್ಮವಾಗಿದೆ. ಇಲ್ಲಿ ಯಾವಾಗಲೂ ಭಗವಂತನ ಒಂದು ನಾಮ, ಕರ್ತಾಳದ ಧ್ವನಿ, ಮೃದಂಗದ ಧ್ವನಿ ಯಾವಾಗಲೂ ಕೇಳಿಸ್ತಾ ಇರುತ್ತೆ. ನಾವು ಯಾವ ವಾರಿಯಲ್ಲಿ ಹೋಗ್ತೇವಿ, ಆಷಾಢ, ಕಾರ್ತಿಕ, ಮಾಘ, ಚೈತ್ರವಾರಿ, ಅಲ್ಲಿ ಹಗಲು ರಾತ್ರಿ ಭಗವಂತನ ನಾಮಘೋಷವಾಗ್ತಾ ಇರುತ್ತೆ. ಜಯ ಜಯ ರಾಮ್ ಕೃಷ್ಣ ಹರಿ ನೊಂದಿಗೆ ಕರ್ತಾಳ ಮೃದಂಗದ ದ್ವಾರ ಅತ್ಯಂತ ಮಧುರವಾಗಿ ಕೇಳಿಸ್ತಾ ಇರುತ್ತೆ. ಹರಿ ಕೃಷ್ಣ. ಸರ್ ತೋರ್ಸಿ. ಹರಿ ಕೃಷ್ಣ. ಮತ್ತೆ ಪ್ಲೀಸ್ ಮ್ಯೂಟ್ ಮಾಡಿ. ನಾದದಿಂದ ಕೀರ್ತನೆ ಮತ್ತು ಕೀರ್ತನೆಯಿಂದ ಭಕ್ತಿಭಾವ ಪ್ರಕಟವಾಗುತ್ತದೆ. ನಾವು ಇಸ್ಕಾನಲ್ಲಿ ಅಷ್ಟೇ ನಾವು ಕೀರ್ತನೆ ಮಾಡುತ್ತೇವೆ. ಭಗವಂತನ ನಾಮ ಸಂಕೀರ್ತೆಯನ್ನು ಮಾಡುತ್ತಾ ನಾವು ಅದಲ್ಲಿ ಮುಳುಗ್ಬಿಟ್ಟಿರ್ತೇವೆ. ಎಷ್ಟು ಆನಂದ ಆಗತ್ತೆ ಅಂದ್ರೆ ಅವಾಗ ತುಂಬಾ ಆನಂದ ಆಗತ್ತೆ. ಆಮೇಲೆ ಭಗವಂತನ ಹೆಸರಿನಲ್ಲಿ ಮತ್ತು ಭಗವಂತನಲ್ಲಿ ಯಾವುದೇ ಅಂತರವಿಲ್ಲ. ಭಗವಂತನ ನಾಮದಲ್ಲಿ ಮತ್ತು ಭಗವಂತನಲ್ಲಿ ಯಾವುದೇ ಅಂತರವೇ ಇಲ್ಲ. ಹರಿನಾಮವು ದಿವ್ಯ ಧ್ವನಿ ಆಗಿದೆ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿನಾಮದ ಆಂದೋಲನವನ್ನು ಪ್ರಾರಂಭಿಸಿದ್ದಾರೆ. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಪಂಡರಪುರದ ಎಲ್ಲೆಡೆ ಕೇವಲ ಶ್ರೀ ವಿಠ್ಠಲ ನಾಮದ ಝಂಕಾರ ಕೇಳಿಸುತ್ತದೆ. ಪ್ರತಿ ಸ್ಥಳ, ಪ್ರತಿ ಓಣಿ ಸಂಧಿಯಲ್ಲಿ, ಪ್ರತಿ ಮನೆ ಭಗವಂತನ ನಾರಪಿ ಧನದಿಂದ ತುಂಬಿ ತುಳುಕುತ್ತಿದೆ. ಯಾವಾಗ ದಿಂಡಿ ಬರುತ್ತದೆಯೋ ಆಗ ಲಕ್ಷಾಂತರ ಜನ ವಾರ್ಕರಿಗಳು ಒಂದೇ ತಾಳದಲ್ಲಿ, ಒಂದೇ ತಾಳ ಮೃದಂಗದ ಸ್ವರದ ತಾಳ ಹಿಡಿದು ಶ್ರೀ ವಿಠ್ಠಲನ ಗುಣಗಾನ ಮಾಡುತ್ತಾರೆ. ಆಗ ಸಂಪೂರ್ಣ ಪಂಡರಪುರವು ನಾದಮಯವಾಗುತ್ತದೆ. ಸಂಪೂರ್ಣ ಪಂಡರಪುರಲ್ಲಿ ಬರೀ ವಿಠ್ಠಲನ ನಾಮಗಜರ ಒಂದು ಆಗ್ತಾ ಇರುತ್ತೆ. ಸಂಪೂರ್ಣ ನಾದಮಯವಾಗಿರ್ತದೆ. ತುಂಬಾ ಆನಂದ ಇರುತ್ತೆ. ವಿಠ್ಠಲ ವಿಠ್ಠಲ ಗಜರಿ ಅವಗೆ ದುಮದುಮಲಿ ಪಂಡರಿ. ಶ್ರೀ ಪಾಂಡುರಂಗನ ನಾಮ ಸಂಕೀರ್ತನೆಯಿಂದ ಸಂಪೂರ್ಣ ಕ್ಷೇತ್ರ ನಾದಮಯವಾದಂತೆ ಭಾಸವಾಗುತ್ತದೆ. ಲಾವಣಿ ಮೃದಂಗ ಶ್ರುತಿ ತಾಳ ಘೋಷ ಸೇಯು ಬ್ರಹ್ಮರಸ ಆವಳಿನೇ. ಇಲ್ಲಿ ಮೃದಂಗ, ತಾಳ ಮತ್ತು ಚಪ್ಪಾಳೆ ಶಬ್ದಗಳು ನಿರಂತರವಾಗಿರುತ್ತದೆ. ಅಖಂಡ ಕೀರ್ತನೆ, ನೃತ್ಯ, ಗೀತ ಮತ್ತು ಪವಿತ್ರನ ಹರಿನಾಮದ ಜೈಘೋಷವು ಯಾವತ್ತಿಲೆ ನಡೀತಾನೆ ಇರುತ್ತದೆ. ಇವಾಗ ಶ್ರೀ ಪಾಂಡುರಂಗನ ಮುಂದೆ ಕೀರ್ತನಾದಿಯನ್ನ ಮಹತ್ವಗಳನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಪಾಂಡುರಂಗನ ಮುಂದೆ ಭಕ್ತಿಯಿಂದ ಗದ್ಗದಯುಕ್ತ ವಾಣಿಯಿಂದ ಭಗವಂತನ ಗುಣಗಾನ ಕೀರ್ತನೆ ಮಾಡುತ್ತಾ ಯಾವ ಭಕ್ತರು ಕುಣಿಯುತ್ತಾರೋ ಅಂತವರವರು ಸೂರ್ಯಮಂಡಲವನ್ನು ಭೇದಿಸಿ ಸಾಗುತ್ತಾರೆ. ಅವ್ರು ಏನ್ ಮಾಡಬಹುದು? ಸೂರ್ಯಮಂಡಲ ಸಹಿತ ಅವರು ಭೇದಿಸಿ ಮುಂದೆ ಹೋಗುವುದಂತ ಹೇಳಲಾಗಿದೆ. ಇಂಥ ಕೀರ್ತನೆ ಪಾಂಡುರಂಗನಿಗೆ ಅತಿ ಪ್ರಿಯ.
ಗರುಡ ಸ್ತಂಭದ ಹತ್ತಿರವಿರುವ ರಂಗಶಿಲೆಯ ಆಶ್ರಯ ಪಡೆಯುತ್ತಾ ಯಾರು ಭಕ್ತಿ ಯೋಗದಿಂದ ವಿಷ್ಣುವಿನ ಸೇವೆ ಮಾಡುತ್ತಾರೋ ಅಂತವರು ಕೃತ್ಯನಾಗಿ ಪುಣ್ಯ ಪಾಪರಹಿತರಾಗಿ ಉದ್ಧರಿಸಲ್ಪಡುತ್ತಾರೆ. ಯಾರು ಭಕ್ತಿಪೂರ್ವಕವಾಗಿ ವಿಠ್ಠಲ ಪೂಜೆ ಮಾಡುತ್ತಾರೋ ಭಜನೆ ಮಾಡುತ್ತಾರೋ ಅಂತವರು ಈ ಭೌತಿಕ ಜಗತ್ತಿನಿಂದ ಮುಕ್ತರಾಗುತ್ತಾರೆ ಅಂತ ಹೇಳಲಾಗಿದೆ. ನಾವು ಭಗವಂತನ ನಾಮಘೋಷ ಅವನು ಕೀರ್ತನೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅವನ ಮುಂದೆ ನೃತ್ಯವನ್ನು ಮಾಡಬೇಕು ಎಲ್ಲ ಹೇಳ್ತಾರಲ್ಲ. ಭಗವಂತನ ನಾಮವನ್ನು ನಾವು ಕುಂತ್ಕೊಂಡ್ರೆ ಭಗವಂತ ನಿಂತಿರ್ತಾನೆ ಅಂತೆ. ಆಮೇಲೆ ನಾವು ಭಗವಂತ ನಾಮ ನಿಂತು ತಗೊಂಡ್ರೆ ಭಗವಂತ ಕುಣಿಯುತ್ತಾನೆ. ನಾವು ಕುಣಿತಾ ಭಗವಂತ ನಾಮ ಏನಾದ್ರು ತಗೊಂಡ್ರೆ ಅವಾಗ ಭಗವಂತ ಅಂತ ಭಕ್ತರ ಹೃದಯದಲ್ಲಿ ಅವನು ವಾಸ ಮಾಡುತ್ತಾನೆ ಮತ್ತು ತುಂಬಾ ಆನಂದವನ್ನು ಪಡೆಯುತ್ತಾನೆ. ಇವಾಗ ಸಂತರ ಹೃದಯಂತರಾಳದಲ್ಲಿಯ ಪಂಢರಪುರ. ಮಾತಾಜಿ ಇದು ಸ್ಕ್ರೀನ್ ಸ್ವಲ್ಪ ನೀವು ಮುಂದೆ ಮಾಡ್ಬೋದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಂತರ ಹೃದಯಾಂತರದಲ್ಲಿ ಪಂಢರಪುರ ತಿಳ್ಕೊಳ್ಳೋಣ. ಸಂತ ತುಕಾರಾಮ ಮಹಾರಾಜರು ಏನ್ ಹೇಳ್ತಾರೆ, पंढरीचा महिमा देता आणि उपमा ऐसा ठाव नाही कोठे. देव उभा उभी भेटे न करी आळस आळिया संसारी. पापेर पाहे पंढरी ಭೂ ವೈಕುಂಠ. ಸಂತ ತುಕಾರಾಮ ಮಹಾರಾಜ ಹೇಳುವಂತೆ ಯಾರು ಹೃದಯಾಂತರದಲ್ಲಿ ಪಂಢರಪುರಕ್ಕೆ ಹೋಗಬೇಕೆನ್ನುವ ಇಚ್ಛೆ ಇದೆಯೋ ಅಂಥವರಿಗೆ ಭೋಗ ವೈಭವಾದಿಗಳ ಬಗ್ಗೆ ಆಸಕ್ತಿ ಇರೋದಿಲ್ಲ. ಯಾರು ಭಗವಂತನ ದರ್ಶನ ಮಾಡಬೇಕು ಧಾಮ್ಗಳಿಗೆ ಹೋಗ್ಬೇಕಂತ ಯಾರು ಆಸೆ ಪಡ್ತಾರೆ ಅವ್ರಿಗೆ ಈ ಭೋಗಾದಿ ಆಸಕ್ತಿನೂ ಇದ್ರ ಸಹಿತ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅವ್ರ ಅಂತರಾಳದಲ್ಲಿ ಭೋಗಾಸೆಯನ್ನು ಇರುವುದಿಲ್ಲ, ಅವ್ರ ಹೃದಯ ಶುದ್ಧವಾಗುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಅಂಥವರಿಗೆ ಕೇವಲ ಪಂಢರಪುರಕ್ಕೆ ಹೋಗುವ ಇಚ್ಛೆ ಇರುತ್ತದೆ. ಅಂಥವರವರು ಆಷಾಢ ಏಕಾದಶಿ ಎಂದು ಬರುತ್ತದೆ ಮತ್ತು ನಾನು ಎಂದು ಪಂಢರಪುರಿಗೆ ಹೋಗುವೆ ಎಂದು ಕಾಯ್ತಿರ್ತಾರೆ. ಯಾವಾಗ ವಾರಿ ಬರ್ತದೆ, ಆಷಾಢ ವಾರಿ ಕಾರ್ತಿಕ ವಾರಿ ಯಾವಾಗ ಬರ್ತದೆ ಅಂತ ಭಕ್ತರು ಕಾಯ್ತಿರ್ತಾರೆ. ಇಂಥ ಉತ್ಕಟ ಇಚ್ಛೆ ಯಾರಿಗೆ ಇರುತ್ತದೆಯೋ ಅಂಥವರಿಗಾಗಿ ಚಕ್ರಪಾಣಿ ಪಾಂಡುರಂಗ ಪ್ರತೀಕ್ಷೆ ಮಾಡುತ್ತಾನೆ. ಪಂಢರಪುರ ಧಾಮಕ್ಕೆ ಯಾವ ಉಪಮೆಯನ್ನು ಕೊಡಲು ಸಾಧ್ಯವೇ ಇಲ್ಲ. ಇದಕ್ಕೆ ಸಮಾನವಾದ ಕ್ಷೇತ್ರ ಬೇರೊಂದಿಲ್ಲ. ಇಲ್ಲಿ ಸ್ವತಃ ಭಗವಂತನು ತುಂಬಾ ಹೃದಯದಿಂದ ದರ್ಶನ ಕೊಡುತ್ತಾನೆ. ತೀರ್ಥಕ್ಷೇತ್ರಗಳು ಬಹಳ ಇವೆ, ಆದರೆ ಅಲ್ಲಿ ನಮ್ಮ ಇಚ್ಛಿತ ಬಯಕೆಗಳು ದೀರ್ಘಕಾಲದ ನಂತರ ಫಲಗೊಳ್ಳುತ್ತವೆ. ಆದರೆ ಪಂಢರಪುರವು ಸಾಕ್ಷಾತ್ ವೈಕುಂಠವಾಗಿದೆ, ವೈಕುಂಠ ಧಾಮವಾಗಿದೆ ಪಂಢರಪುರ. ಇವಾಗ ಸಂತ ಮಹಾತ್ಮರಲ್ಲಿ ಸಂತ ಚೋಖಾಮೇಳ ಮಹಾರಾಜರು ಏನ್ ಹೇಳ್ತಾರೆ, विठ्ठल विठ्ठल गजरी अवघी धुमधुमली पंढरी. होतो हरिनामाचा गजर दिंड्या पताकांचे भार. ಸಂತ ಚೋಖಾಮೇಳ ಮಹಾರಾಜರು ಏನ್ ಹೇಳ್ತಾರೆ ಪಂಢರಪುರ ಧಾಮದ ಬಗ್ಗೆ, ವಿಠ್ಠಲ ವಿಠ್ಠಲ ಎಂಬ ನಾಮಘೋಷದಿಂದ ಸಂಪೂರ್ಣ ಪಂಢರಪುರವು ನಾದಮಯವಾಗಿರುತ್ತದೆ. ಹರಿನಾಮದ ಕೀರ್ತನೆಯು ಕರ್ಣಗಳಲ್ಲಿ ಗುಂಟುರಿಯುತ್ತದೆ. ಕೈಯಲ್ಲಿ ಕೇಸರಿ ಧ್ವಜವನ್ನು ಹಿಡಿದ ಭಕ್ತರು ಜಾತ್ರೆ ಇಲ್ಲೇ ತುಂಬಿರುತ್ತದೆ ಅಂತ ಚೋಖಾಮೇಳ ಮಹಾರಾಜರು ಹೇಳ್ತಾರೆ. ಸಂತ ಜನಾಬಾಯಿ ಇವರು ನಾಮದೇವ್ ಮಹಾರಾಜರ ಇವರು ಶಿಷ್ಯ. ಸಂತ ಜನಾಬಾಯಿ ಏನ್ ಹೇಳ್ತಾರೆ, पंढरीचा वारकरी त्याचे पाय माझे शिरी. तो का उत्तम चांडाळ पायी ठेवी न कपाळ. वंद्य होय हरिहरा सिद्ध मुनी ऋषीश्वरा. मुख नाम ಗರ್ಜಿವಾಣಿ ಮಣಿ ನಾಮಯಾಚಿ ಜನಿ. ಸಂತ ಜನಾಬಾಯಿ ಹೇಳುವಂತೆ ಪಂಢರಪುರದಿಂದ ಮರಳಿದಂತಹ ವಾರ್ಕರಿಗಳ ಅವ್ರ ಸಂತರ ಪಾದಗಳನ್ನು ನಾನು ನನ್ನ ತಲೆಯ ಮೇಲೆ ಇರಿಸಿಕೊಳ್ಳುವೆ. ಹರಿಯ ಪ್ರತಿಯೊಬ್ಬ ಭಕ್ತನು ವಂದನೀಯನಾಗಿರುತ್ತಾನೆ. ಅವನು ಸಿದ್ಧ ಮುನಿಯಾಗಿದ್ದಾನೆ, ಅವನು ಋಷೀಶ್ವರನಾಗಿರುತ್ತಾನೆ. ಸಂತ ನಾಮದೇವರ ಶಿಷ್ಯರಾದ ಜನಾಬಾಯಿ ಪ್ರಾರ್ಥಿಸುವುದೆಂದರೆ
ನನ್ನ ಮುಖದಲ್ಲಿ ಯಾವತ್ತು ಹರಿಯ ನಾಮವಿರಲಿ ಮತ್ತು ನನ್ನ ವಾಣಿಯಿಂದ ನಿರಂತರವಾಗಿ ಹರಿಯ ಗುಣಗಾನ ಹೊಮ್ಮಲಿ ಅಂತ ಜನಾಬಾಯಿ ಪಾಂಡರಂಗನಿಗೆ ಕೇಳ್ಕೊತಾರೆ. ಮತ್ತೆ ನಾಮದೇವ್ ಮಹಾರಾಜರವರು ಪಾಂಡರಂಗನ ತುಂಬಾ ಅವರು ತುಂಬಾ ಭಕ್ತವರು. ಅವ್ರು ಏನಂತಾರೆ ಸಂತ ನಾಮದೇವ್ ಮಹಾರಾಜರು, देखो निया पंढरपुर जीवा आनंद अपार टाळ मृदंग वाजती रामकृष्ण उच्चारिती दिंड्या पताकांचा मेळ नाचती हरुषे गोपाळ चंद्रभागा उत्तम स्नान स्नाने पतित पावन ऐसे तीर्थ कोणी दाखला सुलभ जेथे समारंभ हरिकथेचा ऐसा तीर्थ कोणी दाखवा मुखरूप जेथे त्रिविध ताप हरपती नामा म्हणे संत जनांचे माहेर गाता मनोहर ಗೋಡವಾಣಿ. ಸಂತ ನಾಮದೇವ್ ಮಹಾರಾಜರು ಏನ್ ಹೇಳ್ತಾರೆ ಪಂಢರಪುರ ಬಗ್ಗೆ ಅಂದ್ರೆ, ಪಂಢರಪುರ ಧಾಮ ದರ್ಶನದಿಂದ ನನಗೆ ಅಪಾರ ಆನಂದ ಅನುಭವ ಆಗುತ್ತದೆ. ತಾಳಗಳ ಮಧುರ ಶಬ್ದಗಳು ಮತ್ತು ಮೃದಂಗಳ ತಾಳಕ್ಕೆ ಅನುಗುಣವಾಗಿ ಭಕ್ತರು ಕೈಯಲ್ಲಿ ಧ್ವಜಗಳನ್ನು ಹಿಡಿದು ರಾಮಕೃಷ್ಣ ಹರಿ ಎಂದು ಜಯಘೋಷ ಮಾಡುತ್ತಾ ಭಾವವಿಭೋರವಾಗಿ ಕುಣಿಯುತ್ತಿರುತ್ತಾರೆ. ಚಂದ್ರಭಾಗೆಯಲ್ಲಿ ಸ್ನಾನ ಮಾಡುವುದೆಂದರೆ ಪವಿತ್ರ ಕಾರ್ಯ. ಕಾರಣ ಅವಳು ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡುತ್ತಾಳೆ. ಚಂದ್ರಭಾಗಾ ನದಿಯಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮೆಲ್ಲಾ ಪಾಪಗಳು ನಾಶವಾಗುತ್ತದೆ. ಇಲ್ಲಿ ಯಾವತ್ತು ಹರಿಕಥೆ ಕೆತನಾದಿಗಳನ್ನು ನಡೀತಿರುತ್ತದೆ. ಚಂದ್ರಭಾಗಾ ನದಿ ತೀರದಲ್ಲಿ ಇಲ್ಲೇ ಯಾವಾಗಲೂ ಹರಿನಾಮ ಗಜರ ಎಲ್ಲ ಮತ್ತೆ ಹರಿನಾಮ ಗಜರ ಮಾಡುತ್ತಾ ಇಲ್ಲೇ ಸಂತರು ವಾರ್ಕರಿ ಎಲ್ಲ ಕುಣಿಯುತ್ತಿರುತ್ತಾರೆ. ಆಮೇಲೆ ಇಂಥ ಕ್ಷೇತ್ರ ಬೇರೆ ಎಲ್ಲಿದೆ? ಇಲ್ಲಿ ನಮ್ಮ ತ್ರಿವಿಧ ತಾಪಗಳು ನಶಿಸಿ ಹೋಗುತ್ತವೆ. ನಾಮದೇವರು ಹೇಳುವಂತೆ ಇದು ಎಲ್ಲ ಸಂತರ ಇದು ತವರುಮನೆಯಾಗಿದೆ. ಈ ತವರುಮನೆಯ ಗುಣಗಾನ ಮಾಡುವುದೆಂದರೆ ಎಲ್ಲಾ ಸಂತರಿಗೆ ತುಂಬಾ ಉತ್ಸಾಹ, ಎಲ್ಲಾ ಸಂತರಿಗೆ ತುಂಬಾ ಆನಂದವಾಗುತ್ತದೆ ಅಂತ ಸಂತ ನಾಮದೇವ್ ಮಹಾರಾಜರು ಹೇಳಿದ್ದಾರೆ. ಯಾವಾಗ ನಾವು ಧಾಮದಲ್ಲಿ ಹೇಗೆ ಪ್ರವೇಶ ಮಾಡ್ಬೇಕೆಂದು ತಿಳ್ಕೊಳ್ಳೋಣ. ಪವಿತ್ರ ಧಾಮದಲ್ಲಿ ಪ್ರವೇಶ ಮಾಡುತ್ತಲೇ ನಾವು ನಮ್ಮ ಭೌತಿಕ ಉಚ್ಚ ಪದದ ಗೌರವದ ಪ್ರತಿಷ್ಠೆಯ ಬಗ್ಗೆ ವಿಚಾರ ಮಾಡದೆ ಧಾಮದ ಪವಿತ್ರ ಧ್ರುವ ಮಿಶ್ರಿತ ಸ್ಥಳಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಧಾಮದಲ್ಲಿ ಹೋಗುವಾಗ ನಮ್ಮ ಮನಸ್ಸು ಅಕ್ರೂರನಂತೆ ಇರಬೇಕು. ಯಾವಾಗ ಅಕ್ರೂರನು ವೃಂದಾವನದಲ್ಲಿ ಇರುವ ಶ್ರೀಕೃಷ್ಣ ಮತ್ತು ಬಲರಾಮನನ್ನು ಭೇಟಿಯಾಗಲು ಹೋಗುತ್ತಾನೋ ಅವನ ಮನಸ್ಸು ಭಾವ ಚಿಂತನೆಗಳ ಬಗ್ಗೆ ವರ್ಣಿಸುತ್ತಾ ಶ್ರೀಲ್ ಪ್ರಭುಪಾದರು ಹೇಳ್ತಾರೆ, ಅಕ್ರೂರನು ಸಂಪೂರ್ಣ ಯಾತ್ರೆಯಲ್ಲಿ ಶ್ರೀಕೃಷ್ಣನ ಸ್ಮರಣೆ ಚಿಂತನೆ ಮಾಡುತ್ತಿದ್ದನು. ಅವನು ವೃಂದಾವನಕ್ಕೆ ಹೋದಾಗ ಸಂಜೆಯಾಗಿತ್ತು. ಅವನು ವೃಂದಾವನದ ಸೀಮೆಯಲ್ಲಿ ಪ್ರವೇಶಿಸಿದಾಗ ಅವನಿಗೆ ಗೋಪದ ಮತ್ತು ಶ್ರೀಕೃಷ್ಣನ ಪಾದ ಚಿಹ್ನೆಗಳ ದರ್ಶನವಾಯಿತು. ಯಾವಾಗ ಅಕ್ರೂರ ವೃಂದಾವನದಲ್ಲಿ ಪ್ರವೇಶ ಮಾಡುತ್ತಾನೆ ಆವಾಗ ಸಂಜೆಯಾಗಿತ್ತು. ಆವಾಗ ಅಕ್ರೂರನಿಗೆ ಗೋಪದ ಚಿಹ್ನ ಅಂದ್ರೆ ಗೋಗಳು ಅವಾಗ ತೆರಳುತ್ತವೆ ತಮ್ಮ ಮನೆಗೆ. ಆ ಗೋಪದ ಚಿಹ್ನೆ ಮತ್ತು ಅದರಲ್ಲಿ ಕೃಷ್ಣನ ಪಾದ ಚಿಹ್ನೆಗಳ ಅಕ್ರೂರನಿಗೆ ದರ್ಶನವಾಯಿತು. ಶ್ರೀಕೃಷ್ಣನ ಚರಳ ಚಿಹ್ನೆಯಲ್ಲಿ ಧ್ವಜ, ತ್ರಿಶೂಲ, ವಜ್ರ, ಕಮಲ ಇತ್ಯಾದಿಗಳಿಂದ ಸುಶೋಭಿತವಾಗಿದ್ದವು. ಕೃಷ್ಣ ಚರಣ ಕಮಲಗಳು. ಶ್ರೀಕೃಷ್ಣನ ಚರಣ ಚಿಹ್ನೆಗಳ ದರ್ಶನ ಮಾತ್ರದಿಂದ ಅಕ್ರೂರನು ಆನಂದ ಪೂರಿತನಾಗಿ ಅವನ ಶರೀರ ಕಂಪನಗೊಂಡು ಅಶ್ರುಗಳ ಧಾರೆಯೇ ಹರಿಯಿತು. ಭಗವಂತನ ಚರಣಾರವಿಂದಗಳ ಸ್ಪರ್ಶವಾದ ಆ ಪಾವನ ಸ್ಥಳದ ಧೂಳಿನ ದರ್ಶನ ಮಾಡಿದ ತಕ್ಷಣವೇ ಹರ್ಷಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಧೂಳಿನಲ್ಲಿ ಅವನು ಉರುಳಾಡಿದನು. ಅಕ್ರೂರ ಏನ್ ಮಾಡ್ತಾರೆ, ಭಗವಂತನ ಚರಣ ಚಿಹ್ನೆಗಳೆಲ್ಲ ದರ್ಶನವಾಗುತ್ತದೆ. ಆವಾಗ ಅಕ್ರೂರ ಆನಂದ ವಿಭೋರವಾಗಿ ತುಂಬಾ ಆನಂದಭರಿತವಾಗಿ ವೃಂದಾವನದ ಬ್ರಜದಲ್ಲಿ ಅವನು ಉರುಳಾಡಿದನು. ಅಕ್ರೂರನು ವೃಂದಾವನದ ಯಾತ್ರೆಯ ಆದರ್ಶಪ್ರಾಯವಾಗಿದ್ದೇನೆ. ಅಕ್ರೂರ ಹೇಗೆ ಧಾಮವನ್ನು ಪ್ರವೇಶಿಸಬೇಕು ಅನ್ನೋದಕ್ಕೆ ಅಕ್ರೂರ ಆದರ್ಶಪ್ರಾಯವಾಗಿದ್ದಾನೆ. ಇದೇ ಆದರ್ಶವನ್ನು ಹೃದಯದಲ್ಲಿ ಮುಡುಪಾಗಿಟ್ಟು ಭಗವಂತನ ನಾಮ, ರೂಪ, ಗುಣ, ಲೀಲಾದಿಗಳ ಸ್ಮರಣೆ ಮಾಡುತ್ತಾ ಧಾಮದಲ್ಲಿ ನಾವು ಪ್ರವೇಶಿಸಿ ನಮಸ್ಕಾರ ಮಾಡಬೇಕು.
ನಾವು ಧಾಮಕ್ಕೆ ಹೋಗುವಾಗ ನಾವು ಆ ಲಾಸ್ಟ್ ಮಂತ್ ಮಾರ್ಚ್ 7ಕ್ಕೆ ನಾವು 25 ಜನ ಎಲ್ಲಾರು ಕೂಡಿ ಪಂಡಪುರ ಹೊರಟಿದ್ವಿ. ಅದೇ ಇದೇ ಏಪ್ರಿಲ್ 7ಕ್ಕೆ ಪಂಡಪುರ ಧಾಮದ ಮಹತ್ವವನ್ನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಸಿಕ್ಕಿದೆ. ಭಗವಂತ ತುಂಬಾ ಕರುಣಾಮಯಿ ಇದ್ದಾನೆ, ಅವನ ಅಪಾರ ಕರುಣೆ ಇದೆ. ಯಾವಾಗ ನಾವು ಪಂಡಪುರಕ್ಕೆ ದ್ವಾರಕಾಧೀಶ ಆಗಮನ, ದ್ವಾರಕಾಧೀಶ ಪಂಡರಪುರಗೆ ಹೇಗೆ ಆಗಮನ ಮಾಡುತ್ತಾನಂತ ನಾವು ನೋಡೋಣ. ದ್ವಾರಕಾಧೀಶನಾದ ಶ್ರೀಕೃಷ್ಣನು ರುಕ್ಮಿಣಿಯ ಶೋಧಾರ್ಥವಾಗಿ ಪಂಡರಪುರಕ್ಕೆ ಬಂದು ಇಲ್ಲಿ ಶ್ರೀ ಪಾಂಡುರಂಗನ ರೂಪದಲ್ಲಿ ನೆಲೆಸಿದನು. ಅಲ್ಲೇ ಪಾಂಡುರಂಗ ಅಂದ್ರೆ ಯಾರು? ಸ್ವತಃ ದ್ವಾರಕಾಧೀಶನೇ. ಇದರ ಬಗ್ಗೆ ಸ್ಕಂದ ಮತ್ತು ಪದ್ಮ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಶ್ರೀ ಕೃಷ್ಣನು ಒಂದು ಕಲ್ಪದ ಲೀಲೆ ಎಂದರೆ ಒಮ್ಮೆ ಶ್ರೀಮತಿ ರಾಧಾರಾಣಿಯು ಶ್ರೀಕೃಷ್ಣನನ್ನು ಭೇಟಿಯಾಗಲು ಶ್ರೀಧಾಮ ದ್ವಾರಕೆಗೆ ಬಂದಳು. ರಾಧಾರಾಣಿ ಮತ್ತು ಗೋಪಿಯರು ಕೃಷ್ಣನ ವಿರಹದಿಂದ ಅವರು ತುಂಬಾ ಕ್ಷೀಣವಾಗಿರ್ತಾರೆ. ಅವರು ಕೃಷ್ಣನ ದರ್ಶನ ಮಾಡ್ಬೇಕಂತ ಅವರು ದ್ವಾರಕಾಪುರಿಗೆ ಅವರು ಬರ್ತಾರೆ. ಅವಾಗ ತನ್ನ ಪ್ರಿಯ ಸಖಿ ರಾಧೆಯನ್ನು ನೋಡಿ ಕೃಷ್ಣನಿಗೆ ಅತ್ಯಾನಂದವಾಗುತ್ತದೆ. ಎಷ್ಟೋ ದಿನಗಳ ವಿರಹದ ನಂತರ ಈಗ ಅವರಿಬ್ಬರ ಭೇಟಿಯಾಗಿತ್ತು. ಆದ್ದರಿಂದ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಲು ಹಾತೊರೆಯುತ್ತಿದ್ದರು. ಪ್ರೇಮಾವಶದಿಂದ ಶ್ರೀಕೃಷ್ಣನು ಶ್ರೀಮತಿ ರಾಧಾರಾಣಿಯನ್ನು ತನ್ನ ಹತ್ತಿರ ಕುಳಿಸಿಕೊಂಡಾಗ ಶ್ರೀಮತಿ ರುಕ್ಮಿಣಿ ದೇವಿ ಮಹಲಿನಲ್ಲಿ ಪ್ರವೇಶಿಸಿದಳು. ರಾಧಾರಾಣಿ ಕೃಷ್ಣ ರಾಧಾರಾಣಿ ತನ್ನ ಹತ್ರನೇ ಕುಳಿಸ್ಕೊಂಡಿರ್ತಾಳೆ. ಅವಾಗ ಅದೇ ಹೊತ್ತಿಗೆ ರುಕ್ಮಿಣಿ ಮಾತೆಯಲ್ಲಿ ಪ್ರವೇಶ ಮಾಡ್ತಾಳೆ. ರಾಧಾರಾಣಿಯು ಶ್ರೀಕೃಷ್ಣನ ಅತಿ ಸನಿಹದಲ್ಲಿ ಕುಳಿತುಕೊಳ್ಳೋದನ್ನು ನೋಡಿದ ರುಕ್ಮಿಣಿಯ ಶ್ರೀಕೃಷ್ಣನ ಮೇಲೆ ಮುನಿಸಿಕೊಂಡು ಮಹಾರಾಷ್ಟ್ರದಲ್ಲಿ ಪಂಢರಾಪುರದಲ್ಲಿ ದಿಂಡರವನಕ್ಕೆ ಬಂದಳು. ರುಕ್ಮಿಣಿ ಮಾತೆ ಲಕ್ಷ್ಮಿ, ಅವಳಿಗೆ ತುಂಬಾ ಕೋಪ ಬರುತ್ತೆ. ಇವಳು ಕೃಷ್ಣನ್ ಇಷ್ಟು ಸನಿಹದಲ್ಲಿ ಕುಂತಿದ್ದಾಳಲ್ಲ ಅಂತ ರುಕ್ಮಿಣಿಗೆ ತುಂಬಾ ಸಿಟ್ಟು ಬರುತ್ತದೆ. ಅವಳ ಆ ಕೋಪದಿಂದ ಈ ಪಂಢರಪುರದಲ್ಲಿ ದಿಂಡೀರ್ವನ ಅಂತಿದೆ, ಆ ದಿಂಡೀರ್ವನಕ್ಕೆ ರುಕ್ಮಿಣಿ ಮಾತೆ ಬರ್ತಾಳೆ. ಮತ್ತೆ ಮುನಿಸಿಕೊಂಡು ಇಲ್ಲೇ ಇರ್ತಾಳೆ. ಶ್ರೀ ರುಕ್ಮಿಣಿ ದ್ವಾರಕೆಯಿಂದ ಹೋದ್ಮೇಲೆ ಶ್ರೀಕೃಷ್ಣನು ತುಂಬಾ ದುಃಖಿತನಾಗುತ್ತಾನೆ. ಕೃಷ್ಣನ ಅವಳನ್ನು ಎಲ್ಲೆಡೆ ಶೋಧಿಸುತ್ತಾ ಅವನು ಗೋಕುಲಕ್ಕೆ ಬಂದನು. ನಂತರ ತನ್ನೊಂದಿಗೆ ಆಕಳು ಮತ್ತು ಗೋಪಾಲಕರನ್ನು ಕರೆದುಕೊಂಡು ಶೋಧಿಸುತ್ತಾ ದಕ್ಷಿಣಕ್ಕೆ ಬಂದನು. ಆಕಳು ಮತ್ತು ಗೋಪಾಲಕರನ್ನು ಬಿಟ್ಟು ಶ್ರೀಕೃಷ್ಣನು ತಾನೊಬ್ಬನೇ ರುಕ್ಮಿಣಿಯನ್ನು ಶೋಧಿಸಲು ದಿಂಡೀರ್ವನಕ್ಕೆ ಬಂದನು. ದಿಂಡೀರ್ವನ ಅಂದ್ರೆ ರುಕ್ಮಿಣಿ ಮಾತೆ ಒಂದು ಹುಣಸೆ ಹಣ್ಣಿನ ಮರದ ಕೆಳಗೆ ಅವಳು ಕುಂತಿರುತ್ತಾಳೆ. ರುಕ್ಮಿಣಿ ಮಾತೆ ಈ ವನಕ್ಕೆ ದಿಂಡೀರ ಎಂದು ಕರೆಯುತ್ತಾರೆ. ದಿಂಡೀರ ಅಂದ್ರೆ ಹುಣಸೆ. ಶ್ರೀಕೃಷ್ಣನ ರುಕ್ಮಿಣಿಯ ಮನವನ್ನು ಹೋಲಿಸಲು ಪ್ರಯತ್ನಿಸಿದನು. ಆದರೆ ರುಕ್ಮಿಣಿಯು ಎಂದಿಗೂ ಸಹ ಶ್ರೀಕೃಷ್ಣನೊಂದಿಗೆ ಮುನಿಸಿಕೊಂಡು ಹಾಗೆಯೇ ನಿಂತಿದ್ದಾಳೆ. ಆದ್ದರಿಂದಲೇ ಈ ಶ್ರೀ ಪಂಢರಪುರ ಕ್ಷೇತ್ರದಲ್ಲಿ ಮಾತ್ರ ಶ್ರೀ ರುಕ್ಮಿಣಿ ಮತ್ತು ಶ್ರೀ ಪಾಂಡುರಂಗನು ಒಂದೇ ಸ್ಥಳದಲ್ಲಿರದೆ ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ. ಅದಕ್ಕೆ ಪಂಢರಪುರದಲ್ಲಿ ನಮ್ಗೆ ಶ್ರೀ ವಿಠ್ಠಲ ಮತ್ತು ರುಕ್ಮಿಣಿ ಮಾತೆ ಒಂದೇ ಕಡೆ ದರ್ಶನ ಆಗೋದಿಲ್ಲ. ಮುಂದೆ ಪಾಂಡುರಂಗ ದರ್ಶನ ಮಾಡ್ಕೊಂಡು ನಾವು ಆಮೇಲೆ ರುಕ್ಮಿಣಿ ಮಾತೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಾಗುತ್ತದೆ. ಅಲ್ಲೇ ಹಿಂದೆ ಹಿಂದೆ ರುಕ್ಮಿಣಿ ಮಾತೆ ಅಲ್ಲೇ ಮಂದಿರವಿದೆ. ಭಗವಂತನು ಶ್ರೀ ರುಕ್ಮಿಣಿಯನ್ನು ಶೋಧಿಸಿದ ಈ ಕ್ಷೇತ್ರಕ್ಕೆ ಬಂದು ಶ್ರೀ ಪುಂಡಲೀಕನಿಗೆ ದರ್ಶನ ಕೊಟ್ಟನು. ಆದ್ದರಿಂದ ಈ ಸ್ಥಳವು ಅನಾದಿ ಕಾಲದಿಂದ ಪುಣ್ಯ ಸ್ಥಳವಾಗಿದೆ. ಅದಕ್ಕೆ ಅನಾದಿ ಕಾಲದಿಂದ ಈ ಕ್ಷೇತ್ರವು ಏನಾಗಿದೆ? ಪುಣ್ಯ ಸ್ಥಳವಾಗಿದೆ. ಇವಾಗ ಭಕ್ತರಾಜ ಪುಂಡಲೀಕನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಭಕ್ತರಾಜ ಪುಂಡಲೀಕನು ವಿಠ್ಠಲನ ಅನನ್ಯ ಭಕ್ತನಾಗಿದ್ದನು. ಭಕ್ತರು ಭಗವಂತನ ದರ್ಶನಕ್ಕೆ ಹೋಗುವುದು ಎಲ್ಲರಿಗೂ ಗೊತ್ತು. ಆದರೆ ಭಗವಂತನೇ ಭಕ್ತರ ಭೇಟಿಗೆ ಅಂದರೆ ಪುಂಡಲೀಕನಿಗಾಗಿ ಬಂದನು. ಭಕ್ತರ ವಚನವನ್ನು ಸತ್ಯವಾಗಿಸಲು ಮತ್ತು ಅವರ ರಕ್ಷಣೆಗಾಗಿ ಭಗವಂತನು ತತ್ಪರನಾಗಿರುತ್ತಾನೆ. ಭಗವಂತ ಭಕ್ತರ ರಕ್ಷಣೆಗಾಗಿ ಮತ್ತು ಅವ್ರಿಗೆ
ದರ್ಶನ ಕೊಡಲಿಕ್ಕೆ ತನ್ನ ಭಕ್ತರ ದರ್ಶನ ಮಾಡ್ಲಿಕ್ಕೆ ಭಗವಂತನ ಯಾವಾಗಲೂ ತತ್ಪರವಾಗಿರುತ್ತಾನೆ. ನಾವು ಜಗನ್ನಾಥದಲ್ಲಿ ನೋಡ್ತೀವಿ, ಜಗನ್ನಾಥನ ಕಣ್ಣುಗಳು ಎಷ್ಟೋ ದೊಡ್ಡದಾಗಿದೆ, ಅಲ್ಲೇ ಕಣ್ಣರೆಪ್ಪೆ ಸಹಿತ ಇಲ್ಲ. ಭಗವಂತ ಜಗನ್ನಾಥ ಯಾವಾಗಲೂ ತಮ್ಮ ಭಕ್ತರಿಗೆ ಅವನು ಕಾಯ್ತಿರ್ತಾನೆ, ಭಕ್ತರ ದರ್ಶನಕ್ಕೆ ಕಾಯ್ತಿರ್ತಾನೆ. ಯಾವಾಗ ನನ್ನ ಭಕ್ತರು ಬರ್ತಾರೆ, ನನ್ಗೆ ಯಾವಾಗ ಅವ್ರ ದರ್ಶನ ಆಗುತ್ತೆ ಅಂತ ಜಗನ್ನಾಥ ಯಾವಾಗಲೂ ಕಾಯ್ತಿರ್ತಾನೆ. ಭಕ್ತರ ವಚನವನ್ನು ಸತ್ಯವಾಗಿಸಲು ಮತ್ತು ಅವರ ರಕ್ಷಣೆಗಾಗಿ ಭಗವಂತನು ತತ್ಪರನಾಗಿರುತ್ತಾನೆ. ಆದರೆ ಭಗವಂತನು ಭಕ್ತನ ಭಕ್ತಿಗೆ ಆಕರ್ಷಿತನಾಗಿ ಅವರನ್ನು ಭೇಟಿಯಾಗಲು ಬಂದಂತ ಭಕ್ತನೆಂದರೆ ಪುಂಡಲೀಕ. ಪುಂಡಲೀಕನ ಭಕ್ತಿಗೆ ಭಗವಂತ ಆಕರ್ಷಿತನಾಗಿ ಪುಂಡಲೀಕನಿಗೆ ದರ್ಶನ ಕೊಡಲು ಅವನು ಭೇಟಿಯಾಗಲು ಬಂದಂತ ಭಕ್ತ ಅಂದ್ರೆ ಪುಂಡಲೀಕ. ಇಲ್ಲೇ ತುಕಾರಾಮ ಏನಂತಾರೆ, ತುಕಾಮಣೆ ಚೋರ ಧರಿಲ ಪುಂಡಲೀಕೆ ತಲಾ ಜಾವು ಕೌತಿಕೆ ಪಹಾವಯ್ಯ. ಪುಂಡರೀಕ ಕ್ಷೇತ್ರವು ಒಬ್ಬ ಭಕ್ತನ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ಸ್ಥಳದಲ್ಲಿ ಭಗವಂತನ ಹೆಸರಿಗಿಂತ ಮುಂಚೆ ಭಕ್ತನ ಹೆಸರನ್ನು ಉಚ್ಚರಿಸಲಾಗುತ್ತದೆ. ಇಲ್ಲಿ ಯಾವಾಗಲೂ ಈ ನಾಮಘೋಷಣೆ ತುಂಬಾ ಆಗ್ತಾ ಇರುತ್ತೆ ಪಂಡರಪುರಲ್ಲಿ. ಏನಂದ್ರೆ ಪುಂಡಲೀಕ ವರದ ಹರಿವಿಠಲ್ ಶ್ರೀ ಜ್ಞಾನದೇವ್ ತುಕಾರಾಮ್ ಅಂತ. ಹೀಗೆ ಭಕ್ತ ಪುಂಡಲೀಕನ ಮಹಿಮೆ ಮತ್ತು ಗೌರವವಿದೆ. ಭಗವಂತ ಅಲ್ಲೇ ವಾರ್ಕರಿಯವರು ಯಾವಾಗಲೂ ನಾಮಘೋಷ ಮಾಡ್ತಾರೆ, ಪಾಂಡವರು ನಾಮಘೋಷ ಮಾಡ್ತಿರ್ತಾರಲ್ಲ, ಆ ಫಸ್ಟ್ ಪುಂಡಲೀಕನ ಹೆಸರನ್ನು ಸೇರಿಸುತ್ತಾರೆ. ಪುಂಡಲೀಕ ವರದೆ ಹರಿವಿಠಲ್ ಶ್ರೀ ಜ್ಞಾನದೇವ್ ತುಕಾರಾಮ್ ಅಂತ. ಇವಾಗ ಕಾಶಿಯಲ್ಲಿ ಪುಂಡಲೀಕನ ಆಗಮನ ಅಂತ ತಿಳಿದುಕೊಳ್ಳೋಣ. ಪುಂಡಲೀಕನ ಕಥೆ ಸ್ಕಂದ ಪುರಾಣ ಅಂತರ್ಗತ ಪಾಂಡುರಂಗ ಮಹಾತ್ಮೆ ಮತ್ತು ಪದ್ಮ ಪುರಾಣದಲ್ಲಿಯ ಪಾಂಡುರಂಗ ಮಹಾತ್ಮೆಯಲ್ಲಿ ಬಂದಿದೆ. ಪದ್ಮ ಪುರಾಣದಲ್ಲಿ ಪುಂಡಲೀಕ ಕಥೆ ಬಂದಿದೆ. ಪುಂಡಲೀಕನು ಯಾರು, ಭಗವಂತನು ಅವನಿಗಾಗಿ ಇಲ್ಲಿ ಏಕೆ ಬಂದನು ಎಂಬುದನ್ನು ನಾವು ತಿಳಿಯೋಣ. ಪೂರ್ವದಲ್ಲಿ ಲೋಹದಂಡ ಕ್ಷೇತ್ರದಲ್ಲಿ ಜಾನದೇವನೆಂದು ಬ್ರಾಹ್ಮಣನಿರುತ್ತಾನೆ. ಅವನು ಅತಿ ಸಾತ್ವಿಕ, ಧರ್ಮಪರಾಯಣ, ಸತ್ಯಶೀಲ ಮತ್ತು ಪುಣ್ಯವಂತನಾಗಿದ್ದನು. ಅವನು ಯಾವತ್ತು ಏಕಾಗ್ರ ಮನಸ್ಸಿಂದ ಭಗವಂತನ ಸೇವೆ ಮಾಡುತ್ತಿದ್ದನು. ಭಗವಂತನ ಕೃಪೆಯಿಂದ ಅವರಿಗೆ ಒಬ್ಬ ಪುತ್ರನು ಜನ್ಮಿಸಿದನು. ಅವನ ಹೆಸರೇ ಪುಂಡಲೀಕ ಅಂತ. ಆದ್ರೆ ಕೆಲ ಪುರದೂಷಿತ ಕರ್ಮಫಲಗಳಿಂದ ಮೊದಲವನು ಸದಾಚಾರಿ ಮತ್ತು ಉತ್ತಮ ನಡತೆಯುಳ್ಳವನಾಗಿರಲಿಲ್ಲ. ಅವನು ತನ್ನ ತಂದೆ ತಾಯಿಗಳನ್ನು ಬಹಳ ಅವಮಾನಿಸುತ್ತಿದ್ದನು. ಅವರ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಪುಂಡಲೀಕನ ಈ ವರ್ತನೆಯಿಂದ ಅವನ ತಂದೆ ತಾಯಿಗಳಿಗೆ ಅತಿ ಕಷ್ಟವಾಗುತ್ತಿತ್ತು. ನಮ್ಗೆ ಮರಣ ಬಂದ್ರೆ ಅತಿ ಉತ್ತಮವಾಗಿರುತ್ತದೆ, ಆದ್ರೆ ಈ ಮಗನ ಸಹವಾಸ ನಮ್ಗೆ ಬೇಡ ಎಂದೆನಿಸುತ್ತಿತ್ತು. ಪುಂಡಲೀಕನ ಪಾಲಕರು ಅಂದ್ರೆ ತಂದೆ ತಾಯಿರು ಏನ್ ಮಾಡಿದ್ರು, ಅವರು ತುಂಬಾ ಬೇಜಾರಾಗಿ ಕಾಶಿ ಯಾತ್ರೆಗೆ ಅವರು ಹೊರಟರು. ಅವರು ಪುಂಡಲೀಕನನ್ನು ತಮ್ಮೊಂದಿಗೆ ಬರಲು ತಿಳಿಸಿದರು, ಆದ್ರೆ ಅವನು ಬರಲಿಲ್ಲ. ಅವನು ಬರೇ ಹೆಂಡತಿಗಷ್ಟೇ ಅವನು ಪ್ರೀತಿಸುತ್ತಿದ್ದ. ತಂದೆ ತಾಯಿಗೆ ಅವನು ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಆಗ ತಾಯಿ ತಂದೆ ಇಬ್ಬರೇ ಅವರು ಕಾಶಿ ಯಾತ್ರೆಗೆ ಹೋದರು. ಕೆಲ ದಿನಗಳ ನಂತರ ಕೆಲ ಭಕ್ತರು ಕಾಶಿಗೆ ಹೋಗುವಾಗ, ಕಾಶಿ ಎಂದರೇನು, ಅದು ಹೇಗಿದೆ, ಅಲ್ಲಿ ಹೋಗಿ ನೋಡ್ಬೇಕು ಎಂದು ವಿಚಾರ ಮಾಡಿ ಪುಂಡಲೀಕನು ಅವರೊಂದಿಗೆ ಹೊರಟನು. ಅವನಿಗೆ ಅನಿಸುತ್ತೆ, ಪುಂಡಲೀಕನೇ ನಾನು ಕಾಶಿ ನೋಡ್ಬೇಕು, ಅಲ್ಲಿ ಏನಿದೆ, ಹೇಗಿದೆ ಕಾಶಿ, ಅಲ್ಲಿ ಇಷ್ಟು ಜನರು ಏಕೆ ಹೋಗುತ್ತಾರೆ ಅಂತ ಅವನು ಸಹಿತ ಕಾಶಿಗೆ ಹೊರಟನು. ದಾರಿಯಲ್ಲಿ ವೃದ್ಧ ತಂದೆ ತಾಯಿಗಳು ಹೋಗುತ್ತಿರುವುದನ್ನು ನೋಡಿ ಸಹ ಪುಂಡಲೀಕನು ನಿಲ್ಲಲಿಲ್ಲ. ಪ್ರವಾಸ ಮಾಡುತ್ತಿರುವಾಗ ಪುಂಡಲೀಕನಿಗೆ ಕುಕ್ಕುಟ ಆಶ್ರಮ ಕಾಣಿಸಿತು. ಕುಕ್ಕುಟ ಮನೆಯ ಆಶ್ರಮ, ಅಲ್ಲೇ ದಾರಿಯಲ್ಲಿ ಕುಕ್ಕುಟ ಮನೆಯರ ಆಶ್ರಮ ಇತ್ತು. ಆ ಕುಕ್ಕುಟ ಮನೆಯ ಆಶ್ರಮವನ್ನು ಪುಂಡಲೀಕನಿಗೆ ಕಾಣಿಸಿತ್ತು. ಪುಂಡಲೀಕನು ತನ್ನ ಪತ್ನಿಯೊಂದಿಗೆ ಆಶ್ರಮದಲ್ಲಿ ಪ್ರವೇಶಿಸಿದನು. ಅಲ್ಲಿಗೆ ಅವನ ತಂದೆ ತಾಯಿರು ಬಂದರು. ಆಗ ಪಾರ್ವತಿಯು ಶ್ರೀಶಂಕರನಿಗೆ ಈ ಕುಕ್ಕುಟ ಯಾರು ಎಂದು ಕೇಳಿದಾಗ ಶಂಕರನು, ಈ ಕುಕ್ಕುಟ ಸ್ವಾಮಿಯು ಮಹಾಯೋಗಿ ಬ್ರಾಹ್ಮಣ. ಅವನ ತೇಜ ಸೂರ್ಯನಂತೆ ಇತ್ತು. ಅವನು ಪರಸ್ತ್ರೀಯನ್ನು ತಾಯಿಯಂತೂ ಭಾವಿಸುತ್ತಿದ್ದನು. ಎಲ್ಲ ಪ್ರಾಣಿ ಮಾತೃಗಳನ್ನು ಸಮನಾಗಿ ನೋಡುತ್ತಿದ್ದನು. ಪವಿತ್ರ, ಸದಾಚಾರಿ, ಸದ್ಗುಣಿ, ಸದ್ವಿವೇಕಿ, ಹೀಗೆ ಚರಿತ್ರವಂತನಾಗಿದ್ದನು. ಗುಣಸಂಪನ್ನನಾದ ಈ ಯೋಗಿಯು
ದೀನ ದುರ್ಬಲರ ಸೇವೆ ಮಾಡುತ್ತಿದ್ದನು. ಕುಕ್ಕಟಮುನಿ ಏನ್ ಮಾಡ್ತಿದ್ರು ಅವರು? ದೀನ ದುರ್ಬಲರ ಸೇವೆಯನ್ನು ಮಾಡುತ್ತಿದ್ದರು. ಯಾರು ಕಾಶಿ ಯಾತ್ರೆ ಹೋಗುವಾಗ ಅವರು ಆಶ್ರಮಕ್ಕೆ ಬರುತ್ತಾರೆ, ಅವ್ರಿಗೆ ಕುಕ್ಕಟಮುನಿ ಅವರು ಸೇವೆ ಮಾಡುತ್ತಿದ್ದರು. ತನ್ನ ತಂದೆ ತಾಯಿಗಳ ಸೇವೆಯನ್ನು ಅತಿ ಪ್ರಸನ್ನತೆಯಿಂದ ಮಾಡುತ್ತಿದ್ದನು. ಬ್ರಾಹ್ಮಣನಾಗಿದ್ದರಿಂದ ವೇದಗಳನ್ನು ಕಲಿಯುತ್ತಿದ್ದನು. ಅವನು ಸತ್ಯ, ಅಹಿಂಸೆ, ತಪ, ಬ್ರಹ್ಮಚರ್ಯ, ಗುರು ಸೇವೆ, ಪರೋಪಕಾರಾದಿಗಳ ನಿಷ್ಠೆಯಿಂದ ಪಾಲಿಸುತ್ತಿದ್ದನು. ಇಂಥ ತೇಜಸ್ವಿ ಯೋಗ್ಯ ಸ್ಥಾನವಾದ ಕುಕ್ಕಟಾಶ್ರಮದಲ್ಲಿ ಗಂಗಾ, ಸರಸ್ವತಿ ಮತ್ತು ಯಮುನಾ ನದಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಅವ್ರು ಏನ್ ಮಾಡ್ತಿದ್ರು? ಆಶ್ರಮವನ್ನು ಶುಚಿರ್ಭೂತಗೊಳಿಸುತ್ತಿದ್ದರು. ತಮ್ಮ ಜಲದಲ್ಲಿ ಸ್ನಾನ ಮಾಡೋ ಪಾಪಗಳನ್ನು ಎಲ್ಲಾರು ಗಂಗಾ, ಯಮುನಾ, ಸರಸ್ವತಿ ನದಿಯಲ್ಲಿ ಎಲ್ಲಾರು ಸ್ನಾನ ಮಾಡ್ತಾರೆ. ಆವಾಗ ಅವ್ರ ಪಾಪಗಳೆಲ್ಲ ಗಂಗಾ ನದಿ ಮತ್ತು ಸರಸ್ವತಿ ಮಾತೆಯವರು ತಗೋತಾರೆ. ಆ ಪಾಪಗಳನ್ನು ಅವ್ರು ಹೊತ್ತುಕೊಂಡು ಏನ್ ಮಾಡ್ತಿದ್ರು? ಅವ್ರ ನದಿಗಳು ಕೃಪೆಯಾಗುತ್ತಿದ್ದರು. ಆದ್ರೆ ಕುಕ್ಕಟಾಶ್ರಮಕ್ಕೆ ಬಂದು ಸೇವೆ ಸಲ್ಲಿಸಿ ಪುನಃ ದಿವ್ಯ ರೂಪ ಧಾರಣ ಮಾಡುತ್ತಿದ್ದರು. ಹೀಗೆ ಈ ಆಶ್ರಮದ ಮಹತ್ವವಿತ್ತು. ಕುಕ್ಕಟ ಸ್ವಾಮಿಗಳು ಆಶ್ರಮದ ಹೊರಗೆ ಬಂದಾಗ ಪುಂಡಲೀಕನು ಅವರಿಗೆ ಇಲ್ಲಿಂದ ಕಾಶಿನ ಎಷ್ಟು ದೂರವಿದೆ ಎಂದು ಕೇಳಿದನು. ಆಗ ಕುಕ್ಕಟ ಋಷಿಗಳು, ನಾನೆಂದೂ ಕಾಶಿಗೆ ಹೋಗಿಲ್ಲ. ಕುಕ್ಕಟ ಮುನಿಗಳು ಏನ್ ಹೇಳ್ತಾರೆ? ನಾನು ಎಂದಿಗೂ ಕಾಶಿ ನಾನು ಹೋಗಿಲ್ಲ. ಇದನ್ನು ಕೇಳಿ ಪುಂಡಲೀಕನನ್ನು ಅವರನ್ನು ಅಪಹಾಸ್ಯ ಮಾಡಿದನು. ಅಭ್ಯಾಸ ಮಾಡ್ತಾನೆ, ಏನು ಇವರು ಇಷ್ಟ ಕುಕ್ಕಟ ಮುನಿ ಆದ್ರೂ ಸಹಿತ ಇವರು ಕಾಶಿಗೆ ಹೋಗಿಲ್ಲ ಅಂತ. ಆದರೆ ಸ್ವಾಮಿಗಳು ಏನೆಂದು ಮಾತನಾಡದೆ ಆಶ್ರಮದೊಳಗೆ ಅವರು ಹೋದರು. ಆಮೇಲೆ ಪುಂಡ್ಲಿಕ ನೋಡ್ತಾನೆ, ಆ ನದಿಗ ಒಂದಿನ ನದಿಗಳು ಎಲ್ಲಾರು ಎಷ್ಟೋ ಕೃಪೆಯಾಗಿ ಬರ್ತಿದ್ದಳು 3 ಜನ ಸ್ತ್ರೀಯರು. ಆದ್ರೆ ಬೆಳಿಗ್ಗೆ ಅವರು ಆಶ್ರಮವನ್ನು ಗುಡಿಸಿ ಸ್ವಚ್ಛಗೊಳಿಸಿ ಅವರು ಬೆಳಿಗ್ಗೆ ಹೋಗುವಾಗ ಅವರು ಅತ್ಯಂತ ಸುಂದರವಾಗುತ್ತಿದ್ರು, ಸುಂದರ ಯುತಿಯನ್ನ ಆಗ್ತಿದ್ರು. ಆವಾಗ ಪುಂಡ್ಲಿಕ ಅವ್ರು ಕೇಳ್ತಾನೆ, ಏನಿದು ಹೇಗೆ ಆಗುತ್ತದೆ ಅಂತ. ಅವರು ಹೇಳ್ತಾರೆ, ನಾವು ಕುಕ್ಕಟ ಮುನಿಗೆ ನಾವು ಸೇವೆ ಮಾಡುತ್ತೇವೆ ಅಂತ. ಈ ನದಿಗಳು ಏನ್ ಅಂತಾರೆ, ಕುಕ್ಕಟ ಸ್ವಾಮಿಗಳು ಹಿರಿಯ ಮತ್ತು ಪರಮ ಪವಿತ್ರ ಬ್ರಾಹ್ಮಣರಾಗಿದ್ದಾರೆ. ಅತ್ಯಂತ ಸದಾಚಾರಿ, ಸದ್ವರ್ತಿಗಳಾಗಿದ್ದು ಅತ್ಯಂತ ತೇಜಸ್ವಿಯಾಗಿದ್ದಾರೆ. ಅವರು ತಮ್ಮ ತಂದೆ ತಾಯಿಗಳ ಸೇವೆ ಮಾಡಿದರು. ಕುಕ್ಕಟಮುನಿ ಅವರು ಅವ್ರ ತಂದೆ ತಾಯಿಗಳ ತುಂಬಾ ಸೇವೆಯನ್ನು ಮಾಡಿದ್ರು. ಅವರು ಎಲ್ಲಾ ಪುಣ್ಯಪ್ರದ ಕೆಲಸಗಳನ್ನು ಮಾಡಿದ್ದಾರೆ. ನಿನ್ನಂತೆ ದುರಾಚಾರದಿಂದ, ಅಸಭ್ಯತೆಯಿಂದ, ವಿವೇಕಹೀನರಂತೆ ಅವರು ಯಾವತ್ತೂ ವರ್ತಿಸ್ಲಿಲ್ಲ. ಆದ್ದರಿಂದ ನೀನು ಸದಾಚಾರವನ್ನು ಪಾಲಿಸು, ಸದ್ವರ್ತಿಯಾಗು. ಯಾವ ತಂದೆ ತಾಯಿಗಳನ್ನು ನೀನು ಅವಮಾನಿಸಿದ್ದೀಯೋ ಅವರ ಸೇವೆಯನ್ನು ಮಾಡು. ನಿನ್ನ ಭಾಗ್ಯ ಹಿರಿದಾಗಿದೆ, ನಿನ್ನ ಮೇಲೆ ಭಗವಂತನ ಕೃಪೆ ಇದೆ, ಭಗವಂತ ನಿನ್ನನ್ನು ಭೇಟಿಯಾಗಲು ಬರುತ್ತಾನೆ ಅಂತ ಅವರು ಹೇಳ್ತಾರೆ. ಆಗ ಪುಂಡಲೀಕನಿಗೆ ತನ್ನ ತಪ್ಪಿನ ಅವನಿಗೆ ಅರಿವಾಯಿತು. ಅವನಿಗೆ ತುಂಬಾ ಪಶ್ಚಾತ್ತಾಪವಾಯಿತು. ಅವನಿಗೆ ಜ್ಞಾನ ದೃಷ್ಟಿ ಲಭಿಸಿತು. ನಂತರ ಶಾಂತ ಚಿತ್ತರಾಗಿ ಪವಿತ್ರ ಜೀವನವನ್ನು ಜೀವಿಸತೊಡಗಿದ್ದನು. ಅವನು ತನ್ನ ಜೀವನವನ್ನು ತಪಸ್ಸು, ಸ್ವಾಧ್ಯಾಯ, ಭಗವಂತನ ಮತ್ತು ತಂದೆ ತಾಯಿಗಳ ಸೇವೆಯನ್ನು ಮಾಡುವುದರಲ್ಲಿ ಅವನು ತಲ್ಲೀನನಾದನು. ಅವನಿಗೆ ಮುಂಚಿನಂತೆ ಅವನು ಇರಲಿಲ್ಲ, ತುಂಬಾ ಚೇಂಜ್ ಆಗಿದ್ದ ಪುಂಡಲೀಕ. ಅವನು ತನ್ನ ತಂದೆ ತಾಯಿಗಳ ಮತ್ತು ಭಗವಂತನ ಸೇವೆಯಲ್ಲಿ ಅವನು ಹಗಲು ರಾತ್ರಿ ತಲ್ಲೀನನಾದನು. ಪುಂಡಲೀಕನ ತಂದೆ ತಾಯಿಗಳು ಅವರು ಪವಿತ್ರ ಬ್ರಾಹ್ಮಣರಾಗಿದ್ದರು. ಅವರು ಹರೇ ಕೃಷ್ಣ ಮಾತಾಜಿ, ಮ್ಯೂಟ್ ಮಾಡಿ ಮಾತಾಜಿ ಪ್ಲೀಸ್. ಅವ್ರು ಬ್ರಾಹ್ಮಣರಾಗಿದ್ರು, ಭಕ್ತರಾಗಿದ್ರು ಅವ್ರ ತಂದೆ ತಾಯಿಗಳು. ಅವರು ತಂದೆ ತಾಯಿಗಳು ಸತ್ಯನಿಷ್ಠ, ವಿದ್ವಾನ, ಸುಶೀಲ, ಸಾತ್ವಿಕ, ಜಿತೇಂದ್ರಿಯ ಮತ್ತು ಸತ್ಯವಾದಿಗಳಾಗಿದ್ದರು. ಪುಂಡಲೀಕನ ತಾಯಿಯು ಪತಿವ್ರತಾಳಾಗಿದ್ದಳು. ತಂದೆ ತಾಯಿಗಳು ನಿಜವಾದ ಭಕ್ತರಾಗಿದ್ದರೆ ಮಾತೃದೇವೋಭವ ಪಿತೃದೇವೋಭವ ಎಂಬ ಯುಕ್ತಿಯಂತೆ ಅವರ ಸೇವೆ ಮಾಡುವುದು ನಿಜವಾಗಿಯೂ ಭಗವಂತರಿಗೆ ಮಾತ್ರ ಸಾಧ್ಯ, ಭಾಗ್ಯವಂತರಿಗೆ ಮಾತ್ರ ಸಾಧ್ಯ. ಆ ಭಾಗ್ಯ ಪುಂಡಲೀಕನಿಗೆ ಲಭಿಸಿತು. ಭಗವಂತನು ತನ್ನ ಭಕ್ತನಾಗಲು ತಿಳಿಸುತ್ತಾನೆ. ಆವಾಗ ಭಗವಂತ ತನ್ನ ಭಕ್ತನಾಗುತ್ತಾನೆ. ಯಾರು ತನ್ನ ತಂದೆ ತಾಯಿಗಳು ತುಂಬಾ ಶುದ್ಧ ಮನಸ್ಸಿಂದ ಯಾರು ಸೇವೆಯನ್ನು ಮಾಡ್ತಾರೆ, ಆವಾಗ ಭಗವಂತ ಅವ್ರಿಗೆ ಒಲಿತಾನೆ ಅಂತ. ಇಲ್ಲಿ ಚೈತನ್ಯ ಚರಿತಾಮೃತ ಮಧ್ಯ
11.28 ಅಲ್ಲಿ ಆದಿಪುರಾಣದಲ್ಲಿ ಹೇಳಲಾಗಿದೆ, ಏಮೇ ಭಕ್ತ ಜನಾ ಪಾರ್ಥ ನಮೇ ಭಕ್ತಾಶ್ಚತೆ ಜನಾ ಮದ್ಭಕ್ತಾನಾಂ ಚ ಯೇ ಭಕ್ತಾಸ್ತೆ ಮೇ ಭಕ್ತ ತಮಾಮತಃ. ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಹೇ ಅರ್ಜುನನೇ, ಯಾರು ನನ್ನ ಭಕ್ತರಿದ್ದಾರೋ ಅವರು ವಾಸ್ತವಿಕವಾಗಿ ನನ್ನ ಭಕ್ತರಲ್ಲ. ಆದ್ರೆ ಯಾರು ನನ್ನ ಭಕ್ತರಾಗಿದ್ದಾರೋ ಅವರು ನನ್ನ ನಿಜವಾದ ಭಕ್ತರು. ಭಗವಂತ ಅವನ್ ಭಕ್ತಿ ಮಾಡೋದ್ಕಿಂತ ಯಾರು ಅವ್ರ ಭಕ್ತರ ಭಕ್ತಿಯನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ಆವಾಗ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತದೆ. ಆವಾಗ ಭಗವಂತ ಅವ್ರಿಗೆ ಒಲಿತಾನೆ. ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತೆ ಮತ್ತು ಭಗವಂತ ಅಂತ ಭಕ್ತನವನು ಋಣಿಯಾಗುತ್ತಾನೆ. ಇವಾಗ ಪುಂಡ್ಲಿಕನ್ಗೆ ಭಗವಂತ ಒಲಿತಾನಲ್ಲ. ಪುಂಡ್ಲಿಕ ಯಾರು? ಅವನು ಸ್ವಲ್ಪ ಮುಂಚೆ ಇಷ್ಟೇ ನಾವು ತಿಳಿದುಕೊಳ್ಳೋಣ. ಈ ಮುಂಚೆ ತಿಳಿಸಿದಂತೆ ಶ್ರೀಕೃಷ್ಣನು ಮುನಿಸ್ಕೊಂಡು ಹೋದ ರುಕ್ಮಿಣಿ ಶುದ್ಧಾರ್ಥವಾಗಿ ದ್ವಾರಕೆಯಿಂದ ದಿಂಡಿರ್ವನಕ್ಕೆ ಬಂದನು. ಆಗ ಭಗವಂತನಿಗೆ ಭಕ್ತ ಪುಂಡ್ಲಿಕನ ನೆನಪಾಗಿ ಅವನನ್ನು ಭೇಟಿಯಾಗಲು ಅವನ ಆಶ್ರಮಕ್ಕೆ ಹೋದನು. ಈ ಭಕ್ತ ಪುಂಡ್ಲಿಕ ಯಾರು? ಅವನನ್ನು ಭೇಟಿಯಾಗಲು ಶ್ರೀಕೃಷ್ಣನು ಏಕೆ ಹೋದನು ಎಂಬುದನ್ನು ಇಲ್ಲೇ ಒಂದು ಕಥೆ ಇದೆ. ದ್ವಾಪರ ಯುಗದಲ್ಲಿ ನಾವು ಎಲ್ಲರೂ ಮೋಸ್ಟ್ಲಿ ಕೇಳಿರ್ತೇವೆ, ಮುಚುಕುಂದ ಎಂಬ ಪರಾಕ್ರಮ ರಾಜನಿದ್ದ. ಅವನು ದಾನವರ ಯುದ್ಧದಲ್ಲಿ ಅವನು ದೇವರ ಪರವಾಗಿ ಯುದ್ಧ ಮಾಡ್ತಾನೆ. ಎಷ್ಟು 10,000 ವರ್ಷಗಳನ್ನು ಯುದ್ಧ ಮಾಡ್ತಾನೆ. ಆಮೇಲೆ ಅವನು ತುಂಬಾ ಆಯಾಸವಾಗುತ್ತದೆ. ಅವನು ಯುದ್ಧ ಮಾಡಿ ದೇವತೆಗಳಿಗೆ ಅವನು ಜಯವನ್ನು ಗಳಿಸಿಕೊಡ್ತಾನೆ. ಆವಾಗ ಎಲ್ಲ ದೇವ್ರ ಪ್ರಸನ್ನರಿಗೆ ಅವನಿಗೆ ವರವನ್ನು ಕೇಳ್ತಾರೆ. ಮುಚುಕುಂದನಿಗೆ ನೀನು ವರವನ್ನು ಕೇಳುವಂತ ಕೇಳುತ್ತಾರೆ. ಆಗ ಮುಚುಕುಂದನು, ನಾನು ಬಹಳ ದಣಿದಿದ್ದೇನೆ, ನನ್ಗೆ ಏಕಾಂತದ ಅವಶ್ಯಕತೆ ಇದೆ, ನನ್ಗೆ ನಿದ್ರೆ ಅವಶ್ಯಕತೆ ಇದೆ. ಆದ್ದರಿಂದ ನಾನು ನಿದ್ರೆ ಮಾಡುವಾಗ ಯಾರಾದರೂ ನನ್ನ ನಿದ್ರೆಯನ್ನು ಭಂಗ ಮಾಡಿದಾಗ ಅವರು ಸುಟ್ಟು ಭಸ್ಮರಾಗಬೇಕು ಎಂಬ ವರವನ್ನು ದಯಪಾಲಿಸಲು ಹೇಳಿದನು. ಅದಕ್ಕೆ ದೇವರು ತಥಾಸ್ತು ಎಂದರು. ನಂತರ ರಾಜ ಮುಚುಕುಂದನು ಒಂದು ಗುಹೆಯನ್ನು ಪ್ರವೇಶಿಸಿ ನಿದ್ರೆಗೆ ಅಧೀನರಾದರು. ಮುಂದೆ ಕೃಷ್ಣಾವತಾರದಲ್ಲಿ ಜರಾಸಂಧನ ಪರವಾಗಿ ಕಾಲಯವನ ಎಂಬ ರಾಕ್ಷಸನು ಕೃಷ್ಣನೊಂದಿಗೆ ಯುದ್ಧ ಮಾಡಲು ಬಂದನು. ಈ ರಾಕ್ಷಸನನ್ನು ಯಾರು ಶಸ್ತ್ರ ಅಥವಾ ಅಸ್ತ್ರಗಳಿಂದ ಅವನು ವಧಿಸಲು ಸಾಧ್ಯವಿರಲಿಲ್ಲ. ಅದಕ್ಕೆ ಭಗವಂತನ ಒಂದು ಯುಕ್ತಿಯನ್ನು ಮಾಡುತ್ತಾನೆ. ಅವನೇನ್ ಮಾಡ್ತಾನೆ, ಕಾಲಯವನ ಬರೋಕ ಕೃಷ್ಣ ತುಂಬಾ ಜೋರಾಗಿ ಓಡ್ತಾನೆ ಮತ್ತು ಓಡಿ ಬಂದು ಮುಚ್ಕೊಂಡ ಎಲ್ಲಿ ಮಲಗಿರ್ತಾನೆ ಆ ಗುಹೆಯಲ್ಲಿ ಬರ್ತಾನೆ. ಕೃಷ್ಣ ಬಂದು ಅಲ್ಲಿ ಮುಚ್ಕೊಂಡ ಹಿಂದೆ ಅವನು ಅಡಿಕೆ ಕೊಡ್ತಾನೆ. ಆಗ ಏನು ಕಾಲಯವನ ಬಂದು ಇವನು ಕೃಷ್ಣ ಇಲ್ಲಿ ಮಲಗಿ ಕೃಷ್ಣ ಏನ್ ಮಾಡ್ತಾನೆ, ನನ್ನ ಪೀತಾಂಬರವನ್ನು ಮುಚ್ಕಂದನ್ಗೆ ಹೊಸ್ತಾನೆ. ಆವಾಗ ಏನು ಕಾಲಯವನ ಅನ್ಕೋತಾನೆ ಕೃಷ್ಣ ದಣಿದು ಮಲಗಿದ್ದಾನೆ ಅಂತ ಅವ್ನು ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನ್ ಮಾಡ್ತಾನೆ, ತನ್ನ ಕಾಲದಿಂದ ಒತ್ತಾನೆ ಮುಚ್ಕಂದಿಗೆ. ಆವಾಗ ಮುಚ್ಕಂದನೆ ತುಂಬಾ ಸಿಟ್ಟು ಬಂದು, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ, ಡಿಸ್ಟರ್ಬ್ ಆಗ್ತಾ ಇದೆ. ಸಾರಿ. ಹರೇ ಕೃಷ್ಣ. ಮತ್ತೆ ಆಗ ಶ್ರೀಕೃಷ್ಣ ಏನ್ ಮಾಡ್ತಾನೆ, ನಾನು ನಿನ್ನ ಆವಾಗ ಮುಚ್ಕುಂದ ಏನ್ ಮಾಡ್ತಾನೆ, ಇನ್ನು ಮುಂದೆ ನೀನು ನನ್ನದ್ರೆ ಹೀಗೆ ಇರು ಎಂದು ಕೃಷ್ಣನಿಗೆ ಹೇಳಿದ್ದಾನೆ. ಮುಚ್ಕುಂದನಿಗೆ ತುಂಬಾ ಆನಂದವಾಗುತ್ತದೆ. ಅವನು ಕೃಷ್ಣನ್ಗೆ ನೋಡ್ತಾನೆ, ಕೃಷ್ಣನ್ಗೆ ಹೇಳ್ತಾನೆ, ನೀನು ಯಾವಾಗ್ಲೂ ನನ್ನ ಮುಂದೆ ಹೀಗೆ ಇರು ಕೃಷ್ಣ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಇಚ್ಛೆಯನ್ನು ಮುಂದಿನ ಜನ್ಮದಲ್ಲಿ ಪೂರ್ಣಗೊಳಿಸುವೆ ಎಂದು ಹೇಳಿದನು. ಹೀಗೆ ಆ ಮುಚ್ಕುಂದನೆ ಈ ಭಕ್ತ ಪುಂಡಲಿಕ ರೂಪದಲ್ಲಿ ಜನ್ಮ ತಳೆದಿದ್ದಾನೆ. ಭಕ್ತ ಪುಂಡಲಿಕ ಅಂದ್ರೆ ಯಾರು? ಇವನು ಪೂರ್ವಜನ್ಮದಲ್ಲಿ ರಾಜ ಮುಚ್ಕುಂದ ಆಗಿರ್ತಾನೆ. ಪುಂಡಲೀಕನಿಗೆ ಭಗವಂತನ ದರ್ಶನ. ಇವಾಗ ಶ್ರೀಕೃಷ್ಣನು ಪುಂಡಲೀಕನ ಮನೆಯವರೆಗೆ ಹೋಗಿ ಹೊರಗೆ ನಿಂತನು. ಅಲ್ಲಿ ಭಕ್ತ ಪುಂಡಲೀಕನು ದೇವರಿಗೆ ಬೆನ್ನು ಮಾಡಿ ಮಾತಾಪಿತೃ ಸೇವೆ ಮಾಡುತ್ತಿದ್ದನು. ಭಗವಂತನ ತೇಜವು ಎಲ್ಲೆಡೆ ಪಸರಿಸಿತು. ಭಕ್ತ ಪುಂಡಲೀಕನು ಆಶ್ಚರ್ಯಚಕಿತನಾಗಿ ಭಯಭೀತನಾದನು. ಅವನು ಹಿಂದರಿಗೆ ನೋಡಿದರೆ
ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನು ಅವನ ಮನೆಯ ಎದುರಿಗೆ ನಿಂತಿದ್ದನು. ತುಂಬಾ ಪ್ರಕಾಶವನ್ನು ನೋಡಿ ಪುಂಡ್ಲಿಕ ಫಸ್ಟ್ ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಅವಳು ಹಿಂತಿರುಗಿ ನೋಡ್ತಾನೆ, ಆಶ್ಚರ್ಯದಿಂದ ನೋಡ್ತಾನೆ, ಅಲ್ಲಿ ಸ್ವತಃ ಕೃಷ್ಣನು ಅಲ್ಲಿ ನಿಂತಿರ್ತಾನೆ. ಕೃಷ್ಣ ಅನೇಕ ರತ್ನಗಳ ತೇಜಸ್ಸಿನಿಂದ ಪ್ರಕಾಶಿಸುವ ಮಸ್ತಕದ ಮೇಲೆ ನಾಮವಿರುವ ಕೆನ್ನೆಗಳ ಮೇಲೆ ಮಕರ ಕುಂಡಲದಿಂದ ವಿರಾಜಿತ ವಿಶಾಲ ವಕ್ಷಸ್ಥಳದ ಮೇಲೆ ಪದಕ ಮತ್ತು ಶ್ರೀ ವರ್ಷ ಕೌಸ್ತುಭ ಧಾರಣ ಮಾಡಿದ ಸುಂದರ ಮೂಗು, ದೊಡ್ಡ ಬಾಹುಭೂಷಣಗಳು, ಸುಂದರ ಕಮಲಾಕೃತಿ ನೇತ್ರ, ದೀಪ್ತಿಮಾನ್ ಆನಂದದಾಯಕ ಮಂದಸ್ಮಿತ, ವಿಶಾಲ ಕೇಶರಾಶಿ, ವಿಶಾಲ ಭುಜಗಳ, ವಿಶಾಲವಾದ ಗದ್ದ, ಮೃದುವಾದ ಅಂತಃಸೂತ್ರದಿಂದ ಹೆಣೆದ ಸುಂದರ ಸೊಂಟಪಟ್ಟಿಯಿಂದ ಸುಶೋಭಿತ ಉಭಯ ಸೊಂಟದವರೆಗಿನ ಸುಂದರ ಪಟ್ಟಿ, ಛದ್ರ ಗಂಟೆ, ತೊಡೆಗಳಿಂದ ಸುಂದರವಾದ ಕಾಣಿಸುವ ಬಲಗೈಯಲ್ಲಿ ಸುಂದರವಾದ ಕಮಲದ ಹೂವು ಧರಿಸಿದ, ಎಡಗೈನಲ್ಲಿ ಶಂಖ, ಮೊಳಕಾಲಿನ ಹತ್ತಿರ ಆ ಕಡನ ಕಾಯುವ ಕೋಲನ್ನು ಹಿಡಿದು ಟೊಂಕದ ಮೇಲೆ ಕೈ ಇಟ್ಟು ಜಗತ್ತನ್ನು ಮೋಹಿತಗೊಳಿಸುವ ಸುಂದರ ರೂಪದಿಂದ ಶೋಭಿಸುವ ಭಗವಂತ ಪುಂಡ್ಲಿಕನ ಹತ್ತಿರ ನಿಂತಿದ್ದನು. ದೇವರನ್ನು ನೋಡಿ ಮುನಿಗಳು ಆನಂದ ತುಲಿತರಾದರು. ಇಂಥ ಭಗವಂತನ ಅಪ್ರತಿಮ ಸೌಂದರ್ಯವನ್ನು ನೋಡಿ ಶ್ರೀ ಪುಂಡ್ಲಿಕನು ಅತ್ಯಾನಂದಗೊಂಡನು. ಪುಂಡ್ಲಿಕನಿಗೆ ಈ ಭಗವಂತನ ರೂಪವನ್ನು ನೋಡಿ ಅವನಿಗೆ ತುಂಬಾ ಆನಂದವಾಗುತ್ತದೆ. ಶ್ರೀಕೃಷ್ಣನು ಪುಂಡ್ಲಿಕನನ್ನು ಕರೆದನು. ಹೇ ಪುಂಡ್ಲಿಕ, ಭಕ್ತವತ್ಸಲ ಸಖನೇ, ನಾನು ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ ಅಂತ ಹೇಳ್ತಾನೆ ಭಗವಂತ. ಆಗ ಪುಂಡ್ಲಿಕ ಬಂದು ಕೈಯಿಂದ ಏನ್ ಮಾಡ್ತಾನೆ, ಪುಂಡ್ಲಿಕ ಒಂದು ಇಟ್ಟಿಗೆಯನ್ನು ಶ್ರೀಕೃಷ್ಣನ ಹತ್ತಿರ ಅವನು ಎಸೆತಾನೆ. ನೀನು ಈ ಇಟ್ಟಿಗೆಯ ಮೇಲೆ ನಿಲ್ಲು, ನಾನು ತಂದೆ ತಾಯಿರ ಸೇವೆ ಮಾಡಿ ಬರುತ್ತೇನೆ. ಪುಂಡ್ಲಿಕ ಏನ್ ಮಾಡ್ತೇನೆ, ನಾನು ತಂದೆ ತಾಯಿರ ಸೇವೆಯನ್ನು ಮಾಡಿ ಬರುತ್ತೇನೆ, ಅಲ್ಲಿವರೆಗೆ ಇಟ್ಟಿಗೆ ಮೇಲೆ ನಿಂತ್ಕೊ ಅಂತ ಭಗವಂತನಿಗೆ ಹೇಳುತ್ತಾನೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ, ಪ್ಲೀಸ್ ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ, ರೇಣುಕಾ ಸುರೇಶ್ ಮಾತಾಜಿ, ಪ್ಲೀಸ್ ಮ್ಯೂಟ್ ಮಾಡ್ಕೊಡ್ರಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಎಲ್ರಿಗೂ ತೊಂದರೆ ಆಗ್ತಿದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಆಗ ನೀನ್ ಇಟ್ಕೆ ಮೇಲೆ ನಿಲ್ಲು, ನಾನು ತಂದೆ ತಾಯಿರ ಸೇವೆ ಮಾಡಿ ಬರುತ್ತೇನೆ ಎಂದು ಹೇಳಿ ಸೇವೆಯಲ್ಲಿ ಅವನು ನಿರತನಾದನು. ಶ್ರೀಕೃಷ್ಣನು ಟೊಂಕದ ಮೇಲೆ ಕೈ ನೆಟ್ಟುಕೊಂಡು ಇಟ್ಟಿಗೆಯ ಮೇಲೆ ನಿಂತು ಕೌತುಕದಿಂದ ಪುಂಡ್ಲಿಕನನ್ನೇ ನೋಡತೊಡಗಿದನು. ಹೀಗೆ ಶ್ರೀ ವಿಠ್ಠಲನು ತನ್ನ ಭಕ್ತನಾದ ಪುಂಡ್ಲಿಕನ ಭೇಟಿಯಾಗಲು ಬಂದನು. ಅದರ ವರ್ಣನೆ ಹೀಗಿದೆ. ಪುಂಡ್ಲಿಕನು ತನ್ನ ಮಾತೆಯ ಚರಣಗಳನ್ನು ತೊಳೆಯುತ್ತಿದ್ದನು. ಕೋಟಿ ಸೂರ್ಯನ ಪ್ರತಿಭೆಯೊಂದಿಗೆ ಭಗವಂತನು ಅವನ ಹಿಂದೆ ನಿಂತನು. ಈ ಶೋಭೆಯ ವರ್ಣನೆ ವೇದಶಾಸ್ತ್ರಗಳಲ್ಲಿ ಲಭಿಸುವುದು ಸಾಧ್ಯವಿಲ್ಲ. ಭಕ್ತ ಪುಂಡರೀಕನು ಇಷ್ಟು ಬೆಳಕು ಎಲ್ಲಿಂದ ಬರುತ್ತದೆ ಎಂದು ವಿಚಾರ ಮಾಡುತ್ತಾ ಭಯಭೀತನಾದನು. ಆದ್ದರಿಂದ ಹಿಂದಿರುಗಿ ನೋಡಿದಾಗ ಸಾಕ್ಷಾತ್ ಭಗವಂತನೇ ಅಲ್ಲಿಗೆ ನಿಂತಿದ್ದನು. ಆಗ ಪುಂಡ್ಲಿಕನು ತಂದೆ ತಾಯಿರ ಸೇವೆ ಮಾಡುತ್ತಿದ್ದ. ಆದ್ದರಿಂದ ಭಗವಂತನಿಗೆ ಕುಳಿತ ಸ್ಥಳದಿಂದಲೇ ನಮಸ್ಕರಿಸಿದನು. ಹಾಗೂ ಬದಿಗೆ ಬಿದ್ದಿಟ್ಟಿಗೆಯನ್ನು ಅವನ ತೆಗೆದು ಅದರ ಮೇಲೆ ನಿಲ್ಲುವಂತೆ ಅವನು ವಿನಂತಿಸಿದನು. ಇಟ್ಟಿಗೆ ಯಾರಂದ್ರೆ ಇಟ್ಟಿಗೆ ಸ್ವತಃ ಇಂದ್ರನೇ ಆಗಿರ್ತಾನೆ. ಇಂದ್ರನಿಗೆ ಶಾಪನು ಸಿಕ್ಕಿ ಇಂದ್ರ ಇಟ್ಟಿಗೆ ಆಗಿರ್ತಾನೆ. ಆ ಇಟ್ಟಿಗೆ ಮೇಲೆ ಸ್ವತಃ ಭಗವಂತ ನಿಂತಿದ್ದಾನೆ ಪಂಡಪುರದಲ್ಲಿ. ಆಮೇಲೆ ಸ್ವಲ್ಪ ಸೇರಿದ ನಂತರ ಸ್ವತಃ ಪುಂಡ್ಲಿಕನ ಹೊರ ಬಂದು ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಆಗ ಭಗವಂತ, ನೀನು ನಿನ್ನ ತಂದೆ ತಾಯಿಯ ಸೇವೆ ಮಾಡೋದ್ರಿಂದ ನೋಡಿ ನಾನು ತುಂಬಾ ಪ್ರಸನ್ನನಾಗಿದ್ದೇನೆ. ನಾನು ನಿನಗೆ ವರ ಕೊಡಲು ಬಂದಿದ್ದೇನೆ. ಆದ್ರಿಂದ ನೀನು ಇಚ್ಛಿತ ವರವನ್ನು ಕೇಳುವಂತ ಭಗವಂತ ಪುಂಡ್ಲಿಕನಿಗೆ ಹೇಳುತ್ತಾನೆ. ಆವಾಗ ಪುಂಡ್ಲಿಕ ವರವನ್ನು ಕೇಳ್ತಾನೆ ಭಗವಂತನಿಗೆ. ಏನು ವರವನ್ನು ಕೊಡುತ್ತಾನೆ ಅಂದ್ರೆ, ನೀನು ಸುಂದರ ಮಂದಸ್ಮಿತನಾದ ಸುಂದರ ದೃಷ್ಟಿ ಇರುವ ಸರ್ವರಿಗೂ ಇಚ್ಛಿತ ವರ ಕೊಡುವವನು ನೀರುವ. ನೀನು ಇಲ್ಲಿ ವಾಸ ಮಾಡು. ನೀನು ಈ ಪಂಡಪದಲ್ಲಿ ನೀನು ವಾಸ ಮಾಡ್ಬೇಕು ಭಗವಂತ. ಪಂಡರಪುರ ಬಿಟ್ಟು ಇಲ್ಲಿಗೆ ಹೋಗಬಾರ್ದಂತ ಪುಂಡ್ಲಿಕ ಕೇಳ್ಕೊತಾನೆ.
ಇಲ್ಲಿ ಪ್ರಾಣಿ ಮಾತ್ರಗಳಿಗೆ ನಿನ್ನ ಪ್ರೇಮಪೂರಿತ ಭಕ್ತಿ ಇಲ್ಲಿ ಆಧಾರವಿದೆ. ದೇವರಿಗೂ ದುರ್ಲಭವಾದ ನೀನು ನನ್ನ ಸಲುವಾಗಿ ಇಲ್ಲಿ ಪ್ರಕಟವಾದೆ. ಜೀವಗಳು ಘೋರ ಸಂಸಾರ ಸಾಗರದಲ್ಲಿ ಮುಳುಗಿದ್ರಿಂದ ದುಃಖಿಗಳಾದ ಜೀವಿಗಳಿಗೆ ರಕ್ಷಣಾದ ಪಾಲಕನಾದ ಸ್ವರೂಪದಲ್ಲಿ ನಿನ್ನ ದರ್ಶನ ಪಡೆದು ನಿನ್ನ ಚರಣಾರವಿಂದಗಳನ್ನು ಪಡೆದುಕೊಳ್ಳಲಿ ಅಂತ ಪುಂಡ್ಲಿಕ ಕೇಳ್ಕೊತಾನೆ. ಹರೇ ಕೃಷ್ಣ. ಹೀಗೆ ನೀನು ತುಂಬಾ ಕರುಣೆಮಯ ಆಗಿ ಕೃಪಾ ಎಲ್ಲಾರ ಮೇಲೆ ಕೃಪೆಯನ್ನು ಮಾಡಂತ ಪುಂಡ್ಲಿಕ ಕೇಳ್ಕೊತಾನೆ. ಈ ಪುಂಡ್ಲಿಕನ ವರ ಕೇಳಿದ ನಂತರ ಸುಹಾಸವದನಿಂದ ಭಗವಂತನು ಅವನನ್ನು ನೋಡುತ್ತಾ ನಿಂತನು. ಹೀಗೆ ಭಗವಂತ ಪಂಡಪುರ ಧಾಮದಲ್ಲಿ ಕಿಟಕಿ ಮೇಲೆ ನಿಂತದಂತ ಕಥೆ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ಮಾತಾಜಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮುಂದಿನ ವಾರ ಮತ್ತೆ ಕಂಟಿನ್ಯೂ ಮಾಡಿ ಮಾತಾಜಿ ಇದನ್ನ ಮಾತಾಜಿ ಕೇಳ್ಬಿಟ್ಟು ಚೆನ್ನಾಗಿದೆ. ಮಾತಾಜಿ 1 ಗಂಟೆ ಆಗಿದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಮಾಡ್ಬೋದಾ ಮಾತಾಜಿ? ಹೇಳ್ಬೋದಾ? ಅಲ್ಲ, ಮುಂದಿನ ವಾರ ಕಂಟಿನ್ಯೂ ಮಾಡಿ ಮಾತಾಜಿ. ಇನ್ನ ಒಂದ್ ಕ್ಲಾಸ್ ತಗೊಳ್ಳಿ. ಇವಾಗ 1 ಗಂಟೆ ಆಗಿದೆ ಮಾತಾಜಿ, ಇನ್ನು ಸ್ವಲ್ಪ ಹೊತ್ತು ಹೇಳ್ಬೇಕಾ ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಶ್ಯಾಮಕಾಂತ ಮಾತಾಜಿ, ಜಯಶ್ರೀ ಮಾತಾಜಿ. 10 ರೂಪಾಯಿದ 13 ರೂಪಾಯಿದ ಹೇಳಿ ಮಾತಾಜಿ, ಹೇಳಿ. ಅದು ಮುಂದೆ ಅನ್ನೋದ್ಕಿಂತ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಾತಾಜಿ. ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅವ್ರಿಗೆ. ಹರೇ ಕೃಷ್ಣ. ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಒಬ್ರು ಬಿಟ್ಟು. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ತುಂಬಾ ಚೆನ್ನಾಗ್ ಕತೆ ಓದ್ತಾ ಇರ್ತಾ ಇದಾರೆ. ಮಾತಾಜಿ ಸಮಯ ಆಗಿದೆ, 1 ಗಂಟೆ ಆಗಿದೆ. ಮತ್ತೆ ನೀವು ಇದನ್ನ ಮತ್ತೆ ಮುಂದಿನ ವಾರ ಕಂಟಿನ್ಯೂ ಮಾಡ್ಬೋದು ಮಾತಾಜಿ. ತುಂಬಾ ಇದೆ. ತುಂಬಾ ಇದ್ರೆ ಮುಂದಿನ ವಾರ ಇನ್ನೊಂದ್ ಕ್ಲಾಸ್ ಮಾಡಿ. ಯಾಕಂದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದಾರೆ. ಹೌದು ಮತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ದೀರಾ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಿ ಮಾತಾಜಿ. ಈಗ ನೀವು ದಿಂಡಿ ಕಾರ್ಯಕ್ರಮ ಹೇಳ್ತಿದ್ರಲ್ಲ, ಅದನ್ನ ಹೇಳಿ ಮಾತಾಜಿ. ಅದನ್ನ ಹೇಳಿ ಸ್ಟಾಪ್ ಮಾಡಿ. ಆಮೇಲೆ ಪ್ರಶ್ನೆ ಉತ್ತರ ಇರುತ್ತೆ, ಮತ್ತೆ ನರಸಿಂಹ ಆರತಿ ಇರುತ್ತೆ. ಇದೆಲ್ಲ ಆಗೋ ತನಕ ಇನ್ನು ½ ಅನ್ ಅವರ್ ಆಗುತ್ತೆ, 1:30 ಆಗುತ್ತೆ. ಸರಿ. ಮತ್ತೆ ಎಲ್ರು ದಯವಿಟ್ಟು ಯಾರು ಹೋಸ್ಟ್ ಇದ್ದೀರಾ ಮ್ಯೂಟ್ ಮಾಡ್ಬೇಡಿ. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಸಮರ್ ಕ್ಯಾಂಪ್ ಅಲ್ಲಿ ಬಿಸಿ ಆಗಿದ್ದಾರೆ ಮಾತಾಜಿ. ಹೋಸ್ಟ್ ಆಗಿದ್ದಾರೆ. ಅವರು ಸಮರ್ ಕ್ಯಾಂಪ್ ಅಲ್ಲಿ ಬಿಸಿ ಆಗಿದ್ದಾರೆ ಮಾತಾಜಿ. ನಾನು ಫೋನ್ ಮಾಡಿ ಹೇಳ್ತೀನಿ ರೀ. ಫೋನ್ ಮಾಡ್ತೀನಿ, ಹೇಳ್ತೀನಿ. ಫೋನ್ ಮಾಡ್ದೆ, ರಿಸೀವ್ ಮಾಡ್ತಾ ಇಲ್ಲ ಅವರು. ಸ್ವಲ್ಪ ದಿಂಡಿ ಬಗ್ಗೆ ಶ್ಯಾಮ ಮಾತಾಜಿ, ಲೀಲಾಮಾಯಿ ಮಾತಾಜಿಗೆ ಮಾಡಿ ಮಾತಾಜಿ. ಅವ್ರಿಗೆ ಮಾಡ್ದೆ, ಅವ್ರು ರಿಸೀವ್ ಮಾಡ್ತಾರೆ. ಅದೇ ಅವ್ರಿಗೆ ಮ್ಯೂಟ್ ಮಾಡಕ್ ಹೇಳಿ ಮಾಡ್ದೆ, ಬಿಸಿ ಬರುತ್ತೆ. ರಿಸೀವ್ ಮಾಡ್ತಾರೆ ಫೋನ್. ಡಿಸ್ಟರ್ಬೆನ್ಸ್ ತುಂಬಾ ಇದೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಾತಾಜಿ. ನೆಕ್ಸ್ಟ್ ಕ್ಲಾಸ್ಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮನೆ ಶ್ಲೋಕನೂ ಹೇಳಕ್ಕಾಗಿಲ್ಲ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ, ನೀವ್ ಹೇಳಿ ಮಾತಾಜಿ. ಅದೇನ ದಿಂಡಿನ ಕಾರ್ಯಕ್ರಮ ಮುಂದುವರಿಸಿ, ಅದನ್ನಷ್ಟು ಮುಗಿಸಿ ಮಾತಾಜಿ. ಹೌದಾ, ಸರಿ. ದಿಂಡೋತ್ಸವ. ವಾರಿ ಅಂದ್ರೆ ನಿಮಿತ್ತವಾಗಿ ಹೋಗಿ ಬರುವುದು. ಪಂಡಪುರದ ವಾರಿ ಮಾಡುವುದೆಂದರೆ ತಮ್ಮ ಮನೆಯಿಂದ ನಡೆಯುತ್ತ ಪಾಂಡುರಂಗ ಭೇಟಿಗೆ
ಪಂಢರಪುರಕ್ಕೆ ಹೋಗೋದು ಮತ್ತು ದರ್ಶನ ಪಡೆದು ಮರಳಿ ನಡೆದುಕೊಂಡೇ ಬರುವುದು. ವಾರಿ ಅಂದ್ರೆ ಇಲ್ಲಿ ವಾರ್ಕರಿ ಅವರು ಇಲ್ಲಿ 4 ವಾರಿಗಳು ನಡೀತವೆ ಪಂಢರಪುರದಲ್ಲಿ. ಎಲ್ಲಕ್ಕಿಂತ ದೊಡ್ಡ ವಾರಿ ಅಂದ್ರೆ ಆಷಾಢಿ ವಾರಿ, ಆಮೇಲೆ ಕಾರ್ತಿಕ್ ವಾರಿ, ಆಮೇಲೆ ಚೈತ್ರ ಮತ್ತು ಮಾಘವಾರಿ ಅಂತ. ಈ ಎಲ್ಲಕ್ಕಿಂತ ದೊಡ್ಡ ಅಂದ್ರೆ ಆಷಾಢ ವಾರಿ. ಆಷಾಢ ವಾರಿಯಲ್ಲಿ ತುಂಬಾ ಒಂದ್ 25 ಲಕ್ಷ ಜನ ಅಷ್ಟು ಸೇರ್ತಾರೆ ಪಂಢರಪುರಲ್ಲಿ. ಅಲ್ಲಿ ಕಾಲು ಇಡಕ್ಕೂ ಜಾಗ ಇರಲ್ಲ. ಮತ್ತೆ ಭಜನೆ, ಭಗವಂತನ ನಾಮಘೋಷ, ಮೃದಂಗದಿಂದ ತುಂಬಾ ಪಂಢರಪುರ ಎಲ್ಲ ನಾದಮಯವಾಗಿರುತ್ತದೆ. ಇಲ್ಲಿ ಅನೇಕ ಭಕ್ತರು ಒಟ್ಟುಗೂಡಿ ಭಜನೆ ಮಾಡುತ್ತಾ, ಕಥೆ ಹೇಳುತ್ತಾ ಪಂಢರಪುರಕ್ಕೆ ನಡೆಯುತ್ತಾ ಹೋಗುತ್ತಾರೆ. ಅಂದ್ರೆ ಇಲ್ಲಿ ನಡೆಯುತ್ತಾ ಹೋಗುತ್ತಾರೆ. ಅಂತ ಸಮೂಹಕ್ಕೆ ದಿಂಡಿ ಎನ್ನುತ್ತಾರೆ. ಏನು ಇವರು ಸಮೂಹದಲ್ಲಿ ವಾರ್ಕರಿಯನ್ನು ಏನು ಹೋಗ್ತಾರಲ್ಲ ಪಂಢರಪುರಕ್ಕೆ, ಅದಕ್ಕೆ ದಿಂಡಿ ಅಂತಾರೆ. ಸಂವತ್ಸರದಲ್ಲಿ ಆಷಾಢ ಶುಕ್ಲ ಏಕಾದಶಿ ಮತ್ತು ಕಾರ್ತಿಕ ಶುಕ್ಲ ಏಕಾದಶಿಯ ಪರ್ವದೇ ಸಂಪೂರ್ಣ ಮಹಾರಾಷ್ಟ್ರದಲ್ಲಿಯ ಹಳ್ಳಿಗಳಿಂದ, ದೇವಸ್ಥಾನಗಳಿಂದ ದಿಂಡಿಗಳು 15ರಿಂದ 20 ದಿನಗಳ ಪಾದಯಾತ್ರೆಯನ್ನು ಮಾಡುತ್ತಾ ಪಂಢರಪುರಕ್ಕೆ ಭಗವಂತನಾದ ಶ್ರೀ ವಿಠ್ಠಲ ದರ್ಶನ ಪಡೆಯಲು ಹೋಗುತ್ತಾರೆ. ಆಂಧ್ರ ಮತ್ತು ಕರ್ನಾಟಕದಿಂದಲೂ ಸಹ ಪಂಢರಪುರಕ್ಕೆ ತುಂಬಾ ದಿಂಡಿಗಳು ಹೋಗ್ತವೆ. ಇಲ್ಲಿ ಏನಿಲ್ಲ ಅಂದರೂ ಒಂದು 20-25 ಲಕ್ಷ ಜನ ಸೇರ್ತಾರೆ ಪಂಢರಪುರಲ್ಲಿ ಆಷಾಢ ವಾರಿಯಲ್ಲಿ. ನಾನು ನಮ್ಮ ತಂದೆ ತಾಯಿ ಜೊತೆ ಪಾದಯಾತ್ರೆಯಲ್ಲಿ ಹೋಗಿದ್ದೆ ಮಾತಾಜಿ. ಒಂದು 40 ವರ್ಷದ ಹಿಂದೆ ಹೋಗಿದ್ದೆ. ಆವಾಗ ತುಂಬಾ ಚೆನ್ನಾಗಿತ್ತು. ಒಂದು 10-15 ಜನ ಆ ವಾರಿಯಲ್ಲಿ ಇರ್ತಿದ್ರು, ಪಾದ ಯಾತ್ರೆಯಲ್ಲಿ ಇರ್ತಿದ್ರು. ಇವಾಗ 1 ಲಕ್ಷಕ್ಕಿಂತ ಜಾಸ್ತಿ ಜನ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಬೆಳಿಗ್ಗೆ 6 ಗಂಟೆಗೆ ಹೊರಟತೆ ಪಾಲ್ಕಿ. ಜ್ಞಾನೇಶ್ವರ ಮಹಾರಾಜರ ಪಾದಕೆಯನ್ನು ಇಟ್ಟಿರ್ತಾರೆ ಆ ಪಲ್ಲಕ್ಕಿಯಲ್ಲಿ. ಆಮೇಲೆ ದಿಂಡಿಯಲ್ಲಿ ಎಲ್ಲರಿಗೂ ನಂಬರ್ ಅನ್ನು ಕೊಟ್ಟಿರ್ತಾರೆ. ಮುಖ್ಯ ದಿಂಡಿಗಳು ಮುಂದೆ ಇರ್ತಾರೆ. ನಾನು ಹೋದಾಗ ಅವಾಗ ಒಂದು 70 ಮೇಲೆ ದಿಂಡಿಗಳು ಇದ್ವು. ಬೆಳಿಗ್ಗೆ ನಡೆಯಕ್ಕೆ ಸ್ಟಾರ್ಟ್ ಮಾಡೋದು ಎಲ್ಲ ನಡೆಯುವಾಗ ಎಲ್ಲ ಭಗವಂತನ ನಾಮಘೋಷ, ತಾಳ, ಮೃದಂಗನ ಜೈಘೋಷವನ್ನು ಇರುತ್ತಿತ್ತು. ಆಮೇಲೆ ಜೈ ಜೈ ರಾಮಕೃಷ್ಣ ಹರಿ ಅಂತ ತುಂಬಾ ಸುಂದರವಾದ ಭಜನೆ ಮತ್ತು ವಾರ್ಕರಿಯನ್ನು ರಚಿಸಿದ್ದ ಕೀರ್ತನೆಗಳು ಹೇಳ್ತಿದ್ರು. ಅಭಂಗಗಳು ತುಂಬಾ ಸುಂದರವಾಗಿದ್ದಾರೆ ಅಭಂಗಗಳು. ಆಲೆ ಅವಾಗ ಸಾಯಂಕಾಲದಿಂದ ರಾತ್ರಿ ನಾವು ಮುಟ್ತಿದ್ವಿ ಊರಿಗೆ. ಆವಾಗ ಅಲ್ಲಿ ರಾತ್ರಿ ಹೊತ್ ಕೂಡ್ಲೆ ಎಲ್ಲಾರು ಒಂದೇ ಕಡೆ ಎಲ್ಲಾರು ಅವ್ರು ಕರಿತಿದ್ರು, ಎಲ್ಲಾರು ಒಂದೇ ಕಡೆ ನಿಂತ್ಕೋತಿದ್ರು. ಇಷ್ಟು ಅಲ್ಲಿ ಯಾರು ಪೊಲೀಸರು ಇಲ್ಲ, ಏನಿಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಅಷ್ಟು. ಅವಾಗ ಒಂದ್ 15,000 ಜನ ಅಂತ ಇರ್ತಿದ್ರು ನಾವು ಹೋದಾಗ ದಿಂಡಿಯಲ್ಲಿ. ಅಷ್ಟು ಜನ ಇದ್ರೆ ಪಿನ್ ಆಫ್ ಸೈಲೆನ್ಸ್. ಅವಾಗ ಅವರು ಬರೀ ಜೋರಾಗಿ ಕೂಗಿ ಹೇಳ್ತಿದ್ರು, ಯಾರೇನಾರ ಈ ವಸ್ತು ಸಿಕ್ಕಿದೆ, ಈ ಅಂಬ್ರೆಲಾ ಸಿಕ್ಕಿದೆ, ಈ ವಸ್ತು ಸಿಕ್ಕಿದೆ ಅಂತ ಅವ್ರು ಕೂಗಿ ಹೇಳ್ತಾ ಇದ್ರು. ಅಲ್ಲ ಯಾರು ಪೊಲೀಸ್ ಇರ್ತಿರ್ಲಿಲ್ಲ, ಏನಿಲ್ಲ. ಅಷ್ಟು ಶಿಸ್ತಬದ್ಧವಾಗಿ ಮತ್ತು ತುಂಬಾ ಸುಂದರವಾಗಿ ನಡೆಯುತ್ತೆ ಮಾತಾಜಿ ಪಾದಯಾತ್ರೆ. ಬಹಳ ಚೆನ್ನಾಗಿರುತ್ತದೆ. ಕರ್ನಾಟಕ, ಆಂಧ್ರದಿಂದನೂ ತುಂಬಾ ಅಲ್ಲಿ ದಿಂಡಿಗಳು ಹೋಗ್ತವೆ. ಮತ್ತೆ ತುಕಾರಾಮ್ ಮಹಾರಾಜರು ಪಂಢರಪುರದ ವಾರಿ ಮಾಡುತ್ತಿದ್ದರು. ಅವರ ಚಿರಂಜೀವಿ ನಾರಾಯಣ್ ಮಹಾರಾಜರು ಇಸ್ವಿ 1685ರಲ್ಲಿ ಶ್ರೀ ತುಕಾರಾಮ್ ಮಹಾರಾಜ್ ಮತ್ತು ಜ್ಞಾನೇಶ್ವರ ಮಹಾರಾಜ್ ಪಾದುಕೆಗಳನ್ನು ಪಂಢರಪುರಕ್ಕೆ ಒಯ್ಯುವ ಸಂಪ್ರದಾಯವನ್ನು ಪ್ರಾರಂಭಿಸಿದರು. ತುಕಾರಾಮ್ ಮಹಾರಾಜರು ಅವರು ಪಂಢರಪುರ, ತುಕಾರಾಮ್ ಮಹಾರಾಜ್ ಮತ್ತು ಜ್ಞಾನೇಶ್ವರ ಮಹಾರಾಜ್ ಪಾದುಕೆಗಳ ಆಳೆಯಿಂದ ಬರ್ತಾರೆ. ಆಮೇಲೆ ಸಂತ ತುಕಾರಾಮ್ ಮಹಾರಾಜರು ಪಾದುಕೆಯನ್ನ ಊರು ತುಕಾರಾಮ್ ಊರಿಂದ ಪಾದುಕೆ ಬರ್ತಾರೆ. ಅಲ್ಲಿಂದ ದಿಂಡಿಗಳು ಪಂಢರಪುರಕ್ಕೆ ನಡ್ಕೊಂತ ಹೋಗ್ತವೆ. ಆಳಂದಿ ದೇಹು, ಸಂತ ತುಕಾರಾಮ್ ಮಹಾರಾಜ ಊರು ದೇಹುವಿಂದನ ತುಕಾರಾಮ್ ಮಹಾರಾಜ್ ಪಾದುಕೆಗಳನ್ನು ಅಲ್ಲಿಂದ ಹೊರಡ್ತಾರೆ. ಮಹಾರಾಷ್ಟ್ರದಲ್ಲಿ ಅನೇಕ ಜಿಲ್ಲೆಗಳಿಂದ ಹಾಗೂ ಗುಜರಾತ್, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಭಾವಿಕರು ಇಲ್ಲಿ ಬರುತ್ತಾರೆ. ಪ್ರಾರಂಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದಿಂಡಿ ಸಂಖ್ಯೆ ಈಗ 10 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಆಗಿದೆ. ಪ್ರಾರಂಭಕ್ಕೆ ದಿಂಡಿಯ ಸಂಖ್ಯೆ ಬರೀ ಇಷ್ಟು ಸಾವಿರಗಳು ಅಂತ ಇದ್ದು, ಆದ್ರೆ ಇವಾಗ 10 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಆಗಿದೆ. ವಾರಿ ಸಮಯದಲ್ಲಿ ಒಂದು ಚಿಕ್ಕ ಊರಿಗೆ ಮಹಾರಾಷ್ಟ್ರದಲ್ಲಿ ನಡೆದು ಹೋಗುವಂತೆ ಭಾಸವಾಗುತ್ತದೆ. ಎಲ್ಲಾರು ಶಿಸ್ತಬದ್ಧವಾಗಿ ನಡ್ಕೊಂತ ಹೋಗ್ತಾರೆ. ಆವಾಗ ಒಂದು ಊರಿನೇ ನಡ್ಕೊಂತ ಹೋಗ್ತಾ ಇದ್ದೇನೆ ಪಂಢರಪುರಿಗೆ ಅಂತ ಭಾಸವಾಗುತ್ತದೆ. ಈ ದಿಂಡಿಗಳು ವಿಭಿನ್ನ ಸಾಧುಸಂತರ ಜನ್ಮಸ್ಥಾನಗಳಿಂದ ಪ್ರಾರಂಭವಾಗುತ್ತವೆ. ಇಂಥ 400ರಿಂದ 500 ದಿಂಡಿಗಳ ಉತ್ಸವದಲ್ಲಿ ಭಾಗವಹಿಸುತ್ತವೆ. ವಾರ್ಕರಿಗಳು ಸುಮಾರು 200ದಿಂದ
250 ಕಿಲೋಮೀಟರ್ಗಳಷ್ಟು ಅಂತರವನ್ನು ನಡೆಯುತ್ತಾ ತಲುಪುತ್ತಾರೆ. ಆಮೇಲೆ ಜ್ಞಾನೇಶ್ವರ ಮತ್ತು ತುಕಾರಾಮ್ ಮಹಾರಾಜ ದಿಂಡಿಗಳು ಆಳಂದದಿಂದ ಹೊರಡುತ್ತವೆ. ಜ್ಯೇಷ್ಠವದ್ದ ಅಷ್ಟಮಿ ಎಂದು ಪಂಢರಪುರಕ್ಕೆ ಪ್ರಸ್ಥಾನ ಮಾಡುತ್ತವೆ. ಇವು ಜ್ಯೇಷ್ಠವದ್ದ ಅಷ್ಟಮಿಗೆ ಪ್ರಸ್ಥಾನ ಮಾಡುತ್ತಾರೆ. ಅಷ್ಟಮಿ ಆಮೇಲೆ ಆಷಾಢ ದಶಮಿಗೆ ಪಂಢರಪುರವನ್ನು ಎಲ್ಲರೂ ಸೇರುತ್ತಾರೆ. ಈ ದಿಂಡಿಗಳು ಆಷಾಢ ಶುಕ್ಲ ಪಕ್ಷ ದಶಮಿ ಎಂದು 18 ದಿನಗಳವರೆಗೆ ಪಾದಯಾತ್ರೆ ಮಾಡುತ್ತಾ ಪಂಢರಪುರಕ್ಕೆ ತಲುಪುತ್ತವೆ. ಕೆಲ ಚಿಕ್ಕ ದಿಂಡಿಗಳು ತಿಂಗಳುಗಟ್ಟಲೆ ಪ್ರವಾಸ ಮಾಡುತ್ತವೆ. ಎಷ್ಟೋ ಜನರು ವಾಹನಗಳಲ್ಲಿ ಬರುತ್ತಾರೆ. ಯಾರಿಗೆ ಪಾದಯಾತ್ರೆ ಮಾಡಕ್ಕಾಗಲ್ಲ ಅವರು ವಾಹನಗಳಲ್ಲಿ ತನ್ನ ವಾರಿಯನ್ನು ತಲುಪಿಸುವುದಕ್ಕೆ ಪಂಢರಪುರಕ್ಕೆ ಬರ್ತಾರೆ. ದಿಂಡಿಯಲ್ಲಿ ಎಲ್ಲ ಪುರುಷರು ಧೋತರ ಮತ್ತು ಪೈಜಾಮ ಕುರ್ತಾ ಉದ್ದದ ಅಂಗಿಯನ್ನು ಮತ್ತು ಗಾಂಧಿ ಟೊಪ್ಪಿನ ಹಾಕಿಕೊಂಡಿರ್ತಾರೆ ಮತ್ತು ಮಾತಾಜರೆಲ್ಲ ಸಾರಿಯಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ಜಯ ಜಯ ರಾಮಕೃಷ್ಣ ಹರಿ ಎಂದು ಭಜನೆ ಮಾಡುತ್ತಾ ಮತ್ತು ಅಭಂಗಗಳನ್ನು ಹಾಡುತ್ತಾ ಎಲ್ಲರೂ ನಡೆಯುತ್ತಾರೆ. ದಿಂಡಿ ಪ್ರಮುಖರು ವೀಣೆಯನ್ನು ನುಡಿಸುತ್ತಾರೆ. ಇಲ್ಲಿ ದಿಂಡಿ ಪ್ರತಿಯೊಂದು ದಿಂಡಿಯಲ್ಲಿ ಒಬ್ಬರು ಪ್ರಮುಖರು ವೀಣೆಯನ್ನು ಅವರು ನುಡಿಸುತ್ತಿರ್ತಾರೆ. ಅವರೊಂದಿಗೆ ಅನೇಕ ಮೃದಂಗ ವಾದಕರು ಇರುತ್ತಾರೆ. ಪುರುಷರ ಹಿಂದೆ ವರ್ಣರಂಜಿತ ಸೀರೆಗಳನ್ನು ಉಟ್ಟಿಕೊಂಡು ಸ್ತ್ರೀಯರು ಇರ್ತಾರೆ. ಕೆಲ ಸುಹಾಸಿನಿಯರು ಮಸ್ತಕದ ಮೇಲೆ ಅಲಂಕೃತ ಹೂದಾಣಿಯಲ್ಲಿ ತುಳಸಿಯ ಸಸಿ ಇರುತ್ತದೆ. ವೈಷ್ಣವ ಸಂಪ್ರದಾಯದಲ್ಲಿ ತುಳಸಿ ಪೂಜೆಗೆ ಅನನ್ಯ ಸಾಧಾರಣ ಮಹತ್ವವಿದೆ. ಪ್ರತಿಯೊಂದು ದಿಂಡಿಯಲ್ಲಿ ಒಬ್ರು ಮಾತೆಯ ತಲೆ ಮೇಲೆ ಇದು ಅಲಂಕೃತ ಹೂದಾಣಿಯಲ್ಲಿ ತುಳಸಿ ಸಸಿ ಇರುತ್ತದೆ. ತುಳಸಿಯನ್ನು ಹೊತ್ಕೊಂಡು ತಲೆ ಮೇಲೆ ನಡೀತಿರ್ತಾರೆ ಮಾತಾಜಿ. ತುಂಬಾ ಸುಂದರವಾಗಿರುತ್ತೆ. ಇವಾಗ ಚಂದ್ರಭಾಗಾ ನದಿಯ ಮಹತ್ವವನ್ನು. ಚಂದ್ರಭಾಗಾ ನದಿ ಈ ಹೆಸರು ಮಹಾರಾಷ್ಟ್ರದಲ್ಲಿ ಭಾವಿಕರ ಮನೆಯ ಸಹೋದರ ಸಹೋದರಿಗೆ ಅತಿ ಸನಿಹದ ಹೆಸರಾಗಿದೆ. ಚಂದ್ರಭಾಗಾ ನದಿಗೆ ಏನಂತಾರೆ? ಮಾಜಿ ಬಹಿಣ ಚಂದ್ರಭಾಗಾ ಕರಿತ ಸೈ ಪಾಪಭಂಗ. ಚಂದ್ರಭಾಗಾ ನನ್ನ ಸಹೋದರಿಯಾಗಿದ್ದಾಳೆ. ಅವಳು ನಿತ್ಯವೂ ಎಲ್ಲಾರದು ಪಾಪವನ್ನು ತೊಳೆದು ಹಾಕುತ್ತಾಳೆ ಅಂತ ಹೇಳ್ತಾರೆ. ಅವಳಿಗೆ ಇಲ್ಲಿ ಭೀಮಾರತಿ ಎಂದು ಬಹಳ ಜನರಿಗೆ ಪರಿಚಯವಿಲ್ಲ. ಅವಳು ಭೀವರ ಎಂದು ಕರೆಯುತ್ತಾರೆ. ಚಂದ್ರಭಾಗಾ ನದಿ ಭೀವರ ಅಂತಾನೆ ಹೇಳ್ತಾರೆ. ಪಂಢರಿ ಭೀವರ ನದಿ ತೀರದಲ್ಲಿ ಇದೆ ಅಂತಾನೆ ಹೇಳುತ್ತಾರೆ. ಮಹಾರಾಷ್ಟ್ರದಲ್ಲಿ ಅಭಂಗಗಳಲ್ಲಿ, ಭಜನೆಗಳಲ್ಲಿ, ಜಾನಪದ ಗೀತೆಗಳಲ್ಲಿ, ಧಾರ್ಮಿಕ ಗೀತೆಗಳಲ್ಲಿ, ವಿವಾಹದ ಗೀತೆಗಳಲ್ಲಿ, ಹೊಲದಲ್ಲಿ ಕೆಲಸ ಮಾಡುವಾಗ ಊರಿನ ಬಲ್ಲರ್ ಜಾನಪದ ಗೀತೆ ಎಂಬ ಗೀತೆಗಳಲ್ಲಿ ಹೀಗೆ ಸೊರೆಯೊಪ್ಪೆ ಚಂದ್ರಭಾಗೆ ಮಹತ್ವದ ಸ್ಥಾನವಿದೆ. ಇಲ್ಲಿ ಸಂತರು ಹೇಳ್ತಾರೆ, ಅವಗೆ ಪಂಢರಿ ಭೀಮಾ ಪಾಂಡುರಂಗ ಚಂದ್ರಭಾಗಾ ಹಿಂಗ ಪುಂಡಲಿಕ ಕಾಮಧೇನು ಕಲ್ಪತರು ಚಿಂತಾಮಣಿ ಆವಡಿ ಚಿಧಣಿ ಪುರವಿತ್ತಿ. ಚಂದ್ರಭಾಗಾ ನದಿ ಅವಳು ಪಾಪವನ್ನು ತೊಳೆಯುತ್ತಾಳೆ. ಅವಳು ಎಲ್ಲರಿಗೂ ತುಂಬಾ ಇಷ್ಟ ಆಗುವವರು ಸಹೋದರಿ ಆಗಿದ್ದಾಳೆ. ಸಂತ ತುಕಾರಾಮ್ ಮಹಾರಾಜ್ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಪಂಢರಿ, ಭೀಮಾ ನದಿ ಮತ್ತು ಪಾಂಡುರಂಗ ಹೀಗೆ ಎಲ್ಲರೂ ಅತಿ ಪ್ರಿಯದು. ಚಂದ್ರಭಾಗಾ ನದಿ ಮತ್ತು ಭಕ್ತ ಪುಂಡಲಿಕನ ಮಂದಿರವು ಬಹಳ ಹಿಡಿಸುತ್ತದೆ. ಅವರೆಲ್ಲರೂ ಕಾಮಧೇನು, ಕಲ್ಪತರು ಮತ್ತು ಚಿಂತಾಮಣಿಗಳಾಗಿದ್ದಾರೆ. ಯಾರ್ಯಾರಂದ್ರೆ ಭಗವಂತ, ಚಂದ್ರಭಾಗಾ ನದಿ, ಭಕ್ತ ಪುಂಡಲಿಕ, ಭಗವಂತ ಇವರು ಏನಾಗಿದ್ದಾರೆ? ಇವರು ಕಾಮಧೇನು, ಕಲ್ಪತರು ಮತ್ತು ಚಿಂತಾಮಣಿಯಾಗಿದ್ದಾರೆ. ಕಾರಣ ಅವರೆಲ್ಲರೂ ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಾರೆ. ನಾವು ಭಕ್ತಿಪೂರ್ವಕವಾಗಿ ಅವ್ರ ದರ್ಶನ ಮಾಡಿದರೆ, ಭಕ್ತಿಪರವಾಗಿ ಚಂದ್ರಭಾಗದಲ್ಲಿ ನಾವು ಸ್ನಾನ ಮಾಡಿದರೆ ಅವರ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಾರೆ. ಭಗವಂತನಂತೂ ಚರಣ ಸ್ಪರ್ಶನ ನಾವು ಮಾಡುತ್ತೇವೆ. ಭಗವಂತ ನಮ್ಮ ಎಲ್ಲಾ ಇಚ್ಛೆಗಳನ್ನು ಪೂರೈಸುತ್ತಾನೆ. ತುಕಾರಾಮ್ ಮಹಾರಾಜ್ ಹೇಳುವಂತೆ, ನನ್ಗೆ ಇಲ್ಲಿ ಬಹಳ ಸುಖ ಲಭಿಸುತ್ತದೆ. ನನಗೆ ಹಸಿವು ಮತ್ತು ನಡಿಕೆಯೂ ಆಗೋದಿಲ್ಲ. ಸಂತ ತುಕಾರಾಮ್ ಮಹಾರಾಜ್ರಿಗೆ ಪಂಢರಪುರಕ್ಕೆ ಬಂದ್ರೆ ಅವ್ರಿಗೆ ಹಸಿವು ಮತ್ತು ನೆರಳಿಕೆ ಸಹಿತ ಅವ್ರಿಗೆ ಆಗೋದಿಲ್ಲ. ಚಂದ್ರಭಾಗಾ ಇವಳು ಭಗವದ್ ಭಕ್ತರ ಮತ್ತು ವಾರ್ಕರಿಗಳ ಮುತ್ತಿನ ಸಹೋದರಿಯಾಗಿದ್ದಾಳೆ. ಹಿರಿಯ ಸಹೋದರಿ ತನ್ನ ಚಿಕ್ಕ ಸಹೋದರನನ್ನು ಟೊಂಕದ ಮೇಲೆ ಕುಳಿರಿಸಿಕೊಂಡು ದೇವದರ್ಶನಕ್ಕೆ ಕರೆಯುತ್ತಾಳೆ. ಪಾಂಡುರಂಗನ ದರ್ಶನ ಮಾಡಿಸುತ್ತದೆ ಎಂದು ಹೇಳಿ ಮೊದಲು ಸಹೋದರಿಯು ಆಶೀರ್ವಾದ, ನಂತರ ಪಂಢರಿನಾಥನ, ದ್ವಾರಕಾನಾಥನ, ರುಕ್ಮಿಣಿರವರ ದರ್ಶನ. ಹೀಗೆ ನಿಯಮವಿದೆ. ಪಂಢರಪುರ ನಿಯಮ ಏನಿದೆ ಅಂದ್ರೆ, ನಾವು ಫಸ್ಟ್ ಚಂದ್ರಭಾಗಾ ನದಿ ಸ್ನಾನವನ್ನು ಮಾಡಬೇಕು.
ಸಹಸ್ರ ಭಾಗಾಸನ ಮಾಡಿದ್ಮೇಲೆ ನಾವು ಆಮೇಲೆ ಪುಲ್ಲಿಕನ ದರ್ಶನ ತಗೋಬೇಕು. ಭಕ್ತ ಪುಲ್ಲಿಕನ ದರ್ಶನ ತಗೊಂಡ ನಂತರ ನಾವು ಪಂಡರಿನಾಥ್, ದ್ವಾರಕಾಧೀಶನ ಆಮೇಲೆ ರುಕ್ಮಿಣಿ ಮಾತೆ ದರ್ಶನ ನಾವು ತಗೋಬೇಕು ಅಂತ ಇಲ್ಲಿ ನಿಯಮವಿದೆ. ಹೀಗೆ ಚಂದ್ರಭಾಗ ಈ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಇದೆ. ನೋಡಿ ಆಡಕ್ ಹೋಗ್ತೀನಪ್ಪ ನೀನು. ಕೃಷ್ಣ ತ್ರಿಪುರಾಸುರನು ತ್ರಿಲೋಕಗಳನ್ನು ಪೀಡಿಸಿ ಬಿಟ್ಟನು. ಆಗ ದೇವಿ ದೇವತೆಗಳು ಭಗವಂತನಾದ ಶಂಕರನಿಗೆ ಮೊರೆ ಹೋಗಿ ತ್ರಿಪುರಾಸುರನನ್ನು ವಧಿಸಬೇಕೆಂದು ವಿನಂತಿಸಿದರು. ಭಗವಾನ್ ಶಂಕರನು ಒಂದು ಹೆಜ್ಜೆಯನ್ನು ಪೃಥ್ವಿ ಮೇಲೆ ಮತ್ತು ಮತ್ತೊಂದನ್ನು ನಂದೀಶ್ವರನ ಮೇಲೆ ಇಟ್ಟು ತ್ರಿಪುರರೊಂದಿಗೆ ಘೋರ ಯುದ್ಧ ಮಾಡಿ ಜಯಿಸಿದನು. ಯುದ್ಧದಲ್ಲಿಯ ಶ್ರಮದಿಂದ ಶಂಕರನಿಗೆ ಬೆವರು ಬಂದಿತು. ಮಹಾದೇವನಿಗೆ ಬೆವರು ಬರುತ್ತೆ. ಆ ಬೇವರೇ ನದಿಯ ರೂಪವನ್ನು ಧರಿಸಿ ಪಂಢರಪುರ ಕ್ಷೇತ್ರ ದರ್ಶನಕ್ಕೆ ಮುಂದೆ ಮುಂದೆ ಸಾಗಿತು. ಚಂದ್ರಭಾಗ ನದಿ ಅಂದ್ರೆ ಸ್ವತಃ ಶಂಕರನ ಬೇವರಾಗಿದ್ದಾಳೆ. ನದಿಯ ಭಯಂಕರ ಶಬ್ದವನ್ನು ಕೇಳಿ ಅಲ್ಲಿ ಜನರು ಭಯಭೀತರಾಗಿ ಕ್ಷೇತ್ರಪಾಲಕನಾದ ಭೈರವನಿಗೆ ಮೊರೆ ಹೋದರು. ಭೈರವನಿಗೆ ನಮಸ್ಕಾರ ಮಾಡಿ, ಹೇ ಭೈರವನೇ, ಹೇ ದೇವಾ ಭೈರವನೇ, ನಮ್ಮ ಕ್ಷೇತ್ರದ ಮೇಲೆ ಏನೋ ಅರಿಷ್ಟ ಒದಗಿ ಬಂದಿದೆ. ಪ್ರಳಯ ಕಾಲದಲ್ಲಿ ಮೇಘಗರ್ಜನೆಯಂತೆ ಪ್ರಚಂಡ ಶಬ್ದವಾಗುತ್ತದೆ, ನಮ್ಮನ್ನು ರಕ್ಷಿಸು ಎಂದರು. ಭೈರವನೆಲ್ಲರೂ ಅಭಯ ಕೊಟ್ಟನು. ಅವನಿಗೆ ಅವನಿಗೆ ತುಂಬಾ ಕ್ರೋಧ ಬರುತ್ತೆ ಭೈರವನಿಗೆ. ಅವನ ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ನದಿಯ ಕಡೆಗೆ ಅವನು ಹೊರಟುತ್ತಾನೆ. ಭೀಮಾರಥಿಯ ಭೈರವನ ರುದ್ರಾವತಾರನ್ನು ನೋಡಿ ಭಯಭೀತರಾದಳು. ಚಂದ್ರಭಾಗ ನದಿ ಭಯಭೀತರಾಗ್ತಾಳೆ. ಅವಳು ಪಾಂಡುರಂಗನ ಸ್ತುತಿ ಮಾಡಲು ಆರಂಭಿಸಿದಳು. ಹೇ ವಿಠಲ ಜಗನ್ನಿವಾಸ, ಹೇ ಜಗದೋದ್ಧಾರಕ, ದಯಾ ಸಿಂಧು, ನೀನು ಗಜೇಂದ್ರನನ್ನು ಮೊಸಳೆಯಿಂದ ಕಾಪಾಡಿದ ಹಾಗೆ ನನ್ನನ್ನು ಈ ಕ್ಷೇತ್ರಪಾಲಕರಿಂದ ನನ್ನನ್ನು ರಕ್ಷಿಸು ಎಂದಳು. ಆಗ ಭಗವಂತನು, ಹೇ ಭೀಮೆ, ನೀನು ಭಯ ಪಡಬೇಡ, ನಾನು ನಿನಗೆ ಅಭಯ ಕೊಟ್ಟಿದ್ದೇನೆ. ನೀನು ಈ ಭಾಗದಲ್ಲಿ ಹರಿಯುವಾಗ ನಿಶಬ್ದವಾಗಿ ಸಾಗು. ನಿನ್ನ ದರ್ಶನದಿಂದ ಪಾಪಿಗಳ ಪಾಪಗಳು ನಷ್ಟವಾಗಬೇಕು ಎಂದು ಹೇಳಿದನು. ಭಗವಂತ ಅಭಯನ್ನು ಕೊಡುತ್ತಾನೆ ಚಂದ್ರಭಾಗಿಗೆ. ನೀನು ನಿಶಬ್ದವಾಗಿ ಇಲ್ಲೇ ಹರಿಯುವಂತ. ಭಾಗೀರಥಿಯು ಭಗವಂತನ ಆಜ್ಞೆಯನ್ನು ಪಾಲಿಸಿದಳು. ಇಂದಿಗೂ ಸಹ ಎಷ್ಟೇ ಮಹಾಪೂರವನ್ನು ಬಂದರೂ ಸಹಿತ ಶಬ್ದ ಮಾಡದೆ ಇಲ್ಲೇ ಚಂದ್ರಭಾಗ ನದಿ ಪ್ರವಹಿಸುತ್ತಾಳೆ. ಆದ್ದರಿಂದ ಇಲ್ಲಿ ಭೀಮಾರಥಿಯು ಪಾಪನಾಶಿನಿ ಆಗಿದ್ದಾಳೆ. ಅದಕ್ಕೆ ಇಲ್ಲಿ ಚಂದ್ರಭಾಗ ನದಿ ಪಾಪನಾಶಿನಿ ಆಗಿದ್ದಾಳೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಎಲ್ಲ ಪಂಡ್ರಾಪುರಕ್ಕೆ ಮೊನ್ನೆ ತಾನೇ ಹೋಗ್ ಬಂದ್ವಿ. ಚಂದ್ರಭಾಗ ನದಿ ಬಂತು ಸಾಕಂತೆ ಮಾತಾಜಿ. ಹೋದ ತಿಂಗಳ ಕರೆಕ್ಟ್ 7ನೇ ತಾರೀಕಿಗೆ ಹೊರಟಿದ್ವಿ ಮಾತಾಜಿ ಪಂಡ್ರಾಪುರಕ್ಕೆ. ಹೌದಾ? ಭಗವಂತ ಕೃಪೆಯಿಂದ ಇವತ್ತು ಪಂಡರಪುರ ಮಾತನ್ನು ಹೇಳ್ದಂಗಾಯ್ತು. ಹೌದಾ? ಎಲ್ಲ ವಿಠಲನ ಕೃಪೆ. ಬಂತು ಮಾತಾಜಿ. ಚೆನ್ನಾಗಿ ಹೇಳಿದ್ರಿ, ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಪುಂಡಲೀಕಂದು ಮತ್ತೆ ಇದು ಎಲ್ಲ ದಿಂಡಿ ಉತ್ಸವ ಎಲ್ಲ ಚೆನ್ನಾಗಿ ಹೇಳಿದ್ರಿ. ಇನ್ನು ಸ್ವಲ್ಪ ಇದೆ ಮಾತಾಜಿ, ಇನ್ನೊಂದ್ ಕ್ಲಾಸ್ ಆಗತ್ತೆ. ಇನ್ನೂ ಒಂದ್ ಕ್ಲಾಸ್ ಆಗುತ್ತಾ? ನೆಕ್ಸ್ಟ್ ವೀಕ್ ನೀವೇ ಮಾಡ್ಬಿಡಿ ಮಾತಾಜಿ. ಆಗನು ಗಾಯ ಆಗತ್ತ ನೋಡ್ಪ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಹಿರಿಯ ಎಷ್ಟೋರು ಇದ್ದಾರೆ, ತಮ್ಗೆ ಏನಿಸ್ತಂತ ಹೇಳ್ಬೇಕು. ಮತ್ತೆ ಯಾರ ಪ್ರಶ್ನೆ ಇದ್ರೆ ಕೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ತುಂಬಾ 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 ಚೆನ್ನಾಗಿತ್ತು ಕ್ಲಾಸ್ ಪಂಡ್ರಾಪುರದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲ ಪಾಯಿಂಟ್. ಇದನ್ನ ಮುಂದಿನ ವಾರ ಮುಂದುವರಿಸಿ ಮಾತಾಜಿ. ಇನ್ನೂ ಇದೆ ತುಂಬಾ ಹೇಳೋದು ಅಂದ್ರಿ. ಹೌದು ಮಾತಾಜಿ, ಇದೆ ಮಾತಾಜಿ. ಹೇಳಿ ಮಾತಾಜಿ. ಚಂದ್ರಭಾಗ ನದಿ ಹೇಗ್ ಬಂತು, ವಾರಿ ಅಂದ್ರೆ ಏನು, ದಿಂಡಿ ಕಾರ್ಯಕ್ರಮ ಅಂದ್ರೆ ಏನು, ಪುಂಡಲೀಕ ಯಾವ ರೀತಿ ಇಟ್ಟಿಗೆ ಮೇಲೆ ಭಗವಂತನ ನಿಲ್ಸಿದ್ದು, ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ. ಲೋಕನಾಥ್ ಮಹಾರಾಜರು ಬರ್ತಿದ್ದಾರೆ ಮಾತಾಜಿ. ಎಲ್ಲ ಶ್ರೇಯ ಅವ್ರಿಗೆ ಹೋಗುತ್ತೆ, ಲೋಕನಾಥ್ ಮಹಾರಾಜರಿಗೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಆಮೇಲೆ ನರಸಿಂಹ ಆರತಿ ಹೇಳ್ತಾರೆ. ಯಾರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಯಾರು ಆನ್ ಇದೆ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ.
ಮಾತಾಜಿ ಒಬ್ರು ಭಕ್ತೆ ಮಾತಾಜಿ ಹೇಳಿದ್ರಲ್ಲ ಅವ್ರ ಹೆಸರೇನ್ ಮಾತಾಜಿ? ಅದೇ ರೇಣುಕಾ ಸುರೇಶ್ ಮಾತಾಜಿ ಮ್ಯೂಟ್ ಮಾಡ್ಕೊಡಿ. ಮಾತಾಜಿ ಒಬ್ರು ಭಕ್ತೆ ಮಾತಾಜಿ ಹೆಸರು ಹೇಳಿದ್ರಲ್ಲ ಅವ್ರ ಹೆಸರೇನ್ ಮಾತಾಜಿ? ಇದು ಭಕ್ತಿ ಮಾತಾಜಿನಾ? ಇದು ಮಾತಾಜಿಗೆ ಗೊತ್ತು. ಅದೇ ನಾಮದೇವ ಅವ್ರ ಜಾನಾಬಾಯಿ ಏನೋ ಅಲ್ವಾ ಮಾತಾಜಿ? ಜಾನಾಬಾಯಿ ಜನಾಬಾಯಿ. ಜನಾಬಾಯಿ. ಮಾತಾಜಿ ನಿಮ್ದು ಮ್ಯೂಟ್ ಆಗಿದೆ. ಪದ್ಮಾ ಮಾತಾಜಿ ಮ್ಯೂಟ್ ಆಗಿದೆ ನಿಮ್ದು. ಪದ್ಮಾದಾತ್ರಿ ಮಾತಾಜಿ, ಪ್ರೇಮದಾತ್ರಿ ಮ್ಯೂಟ್ ಆಗಿದೆ. ಜನಾಬಾಯಿ ಸಂತ ನಾಮದೇವ್ ಮಹಾರಾಜರ ಶಿಷ್ಯ ಆಗಿರ್ತಾರೆ ಮಾತಾಜಿ. ಭಗವಂತ ನಾಮದೇವ್ ಮಹಾರಾಜ್ ಕೀರ್ತನೆ ಮಾಡ್ತಾ ಇದ್ರೆ ಭಗವಂತನಿಗೆ ಅರಿವು ಇರುವುದಿಲ್ಲ. ಭಗವಂತನ ನಾಮದೇವ್ ಮಹಾರಾಜ್ ಹಿಂದೆ ಕುಣಿತಿರ್ತಾನೆ, ಡಾನ್ಸ್ ಮಾಡ್ತಿರ್ತಾರೆ ಭಗವಂತ. ಆ ಭಗವಂತನ ಪಿತಾಂಬರ ಉದುರಿ ಕೆಳಗೆ ಬೀಳುತ್ತೆ, ಆದ್ರೆ ಭಗವಂತನಿಗೆ ಗೊತ್ತಾಗಲ್ಲ. ಆ ಜನಾಬಾಯಿ ಜೋರ್ ಕೂಗಿ ಹೇಳ್ತಾಳೆ ವಿಠಲನ್ಗೆ, ಓ ಭಗವಂತ ನಿಮ್ ಪಿತಾಂಬರ ಕೆಳಗೆ ಬಿದ್ದಿದೆ ಅಂತ. ಅದೇ ಭಗವಂತ ಯಾರು ಕಾಣಿಸ್ತಿರಂಗಿಲ್ಲ, ಬರೀ ನಾಮದೇವ್ ಮಹಾರಾಜ್ ಜನಾಬಾಯಿ ಯಾರು ಶ್ರೇಷ್ಠ ಭಕ್ತರಿರ್ತಾರ ಅವ್ರಷ್ಟೇ ಕಾಣಿಸ್ತಿರ್ತಾನೆ. ಹಂಗೆ ಭಗವಂತನ್ಗೆ ನಾಮದೇವ್ ಮಹಾರಾಜ್ ಕೀರ್ತನೆ ಕೇಳ್ತಾ ಇದ್ರೆ ಯಾವ ಭಾನು ಇರೋದಿಲ್ಲ ಭಗವಂತನಿಗೆ. ಅಷ್ಟು ಆನಂದ ಆಗ್ತಾ ಇರುತ್ತೆ ಭಗವಂತನಿಗೆ ನಾಮದೇವ್ ಮಹಾರಾಜ್ ಕೀರ್ತನೆ ಕೇಳಿದ್ರೆ. ಆಮೇಲೆ ಜನಾಬಾಯಿ ಹೇಳ್ತಾಳೆ ನಿಮ್ ಪಿತಾಂಬರ ಬಿದ್ದಿದ ಅಂತ. ಆಮೇಲೆ ಕೀರ್ತನೆ ಹೋಗಿದ್ಮೇಲೆ ಭಗವಂತ ಸುತ್ತ ಜನಾಬಾಯಿ ಹತ್ರ ಬರ್ತಾನೆ. ಅವಾಗ ಜನಾಬಾಯಿ ಚಿಕ್ಕವಳು ಇರ್ತಾಳೆ, ಚಿಕ್ಕ ಹುಡುಗಿ ಅವಳು ಹೇಳ್ತಾಳೆ, ಭಗವಂತ ನೀವು ಇಷ್ಟು ಡಾನ್ಸ್ ಮಾಡಿದಾರಲ್ಲ ನಾಮದೇವ್ ಮಹಾರಾಜ್ರಿಂದೆ, ನಿಮ್ ಕಾಲನ್ನು ನೋಯೋದಿಲ್ಲ ಭಗವಂತ. ವಿಠಲ ಜನಾಬಾಯಿ ಅಂತಾಳೆ. ಆವಾಗ ಬಾ ಭಗವಂತ ನಾನು ಕಾಲನ್ನು ಒತ್ತುತ್ತೇನೆ ಅಂತ ಹೇಳಿ ಕುತ್ಕೋತಾಳೆ. ತನ್ನ ತಲೆ ಮೇಲೆ ಭಗವಂತನ ಕಾಲು ತೊಗೊಂಡು ಅವ್ಳು ಕಾಲು ಒತ್ತಾಳೆ. ಆಮೇಲೆ ಭಗವಂತನಿಗೆ ನೀನ್ ಊಟ ಮಾಡಿದ್ಯಾ ವಿಠಲ ಅಂತ ಕೇಳ್ತಾಳೆ. ವಿಠಲ ಮಂದಿರದಲ್ಲಿ ನನ್ ದಿನ ಒಬ್ಬಟ್ಟು ಅಂದ್ರೆ ಹೋಳಿಗೆ ಊಟನೇ ದಿನ ಅದೇ ನನ್ಗೆ ಭೋಗವನ್ನು ಅರ್ಪಿಸ್ತಾರೆ, ಅದನ್ನೇ ನಾನು ಸ್ವೀಕರಿಸ್ತೇನೆ ಅಂತ. ನೀನ್ ದಿನ ಅದೇ ರೀತಿನ ಬೇಜಾರಾಗಲ್ವಾ ಅಂತ ಕೇಳ್ತಾಳೆ ಜನಾಬಾಯಿ. ಆ ವಿಠಲ ಹೌದು ಬೇಜಾರೈತೆ, ಏನ್ ಮಾಡುದು ಜನಾಬಾಯಿ ಅಂತ ಕೇಳ್ತಾನೆ. ಆ ಜನಾಬಾಯಿ ತಾಳಿ ಭಗವಂತ ನಾನೇ ನಿನ್ಗೆ ಅಡಿಗೆಯನ್ನು ಮಾಡಿ ಬಡಿಸ್ತೇನೆ ಅಂತ ಆ ಹುಟ್ಟು ಹುಡುಗಿ ಒಲೆನ ಹಚ್ತಾಳೆ. ಆಮೇಲೆ ಈ ಕಡೆ ಎಲ್ಲಾ ರೊಟ್ಟಿ ನಾದ್ಕೋಬೇಕಲ್ಲ, ಹಿಟ್ಟು ನಾದ್ಕೋಬೇಕಾಗತ್ತೆ ರೊಟ್ಟಿಗೆ. ಆ ವಿಠಲನ್ಗೆ ನೀನೇ ಆ ಪೈಪಿಂದ ಗಾಳಿ ಉದಂತ ಹೇಳ್ತಾಳೆ ಒಲೆಯಲ್ಲಿ. ಅವಾಗ ಭಗವಂತ ಗಾಳಿ ಉತ್ತಾನೆ. ಅವಾಗ ಸುಧಾ ರುಕ್ಮಿಣಿ ಮಾತಲ್ಲಿ ಬಂದ್ ನಿಂತ್ಕೊಂಡು ನಗ್ತಿರ್ತಾಳೆ. ಈ ಭಾಗ್ಯ ಇಂಥ ದೊಡ್ಡ ಭಕ್ತರಿಗೂ ಸಹಿತ ಲಭಿಸುದಿಲ್ಲ. ಭಗವಂತ ನೀನ್ ಇಷ್ಟು ಪ್ರೀತಿಯಿಂದ ಸೇವೆ ಮಾಡ್ತೆ, ಇಷ್ಟು ಪ್ರೇಮದ ಆಧಾರ ಪ್ರದಾನ ಮಾಡ್ತಿದ್ದೆ ಅಂತ ರುಕ್ಮಿಣಿ ಮಾತೆ ಆ ಕೌತುಕವನ್ನು ನೋಡ್ಕೊಂತಲೇ ನಿಂತಿರ್ತಾಳೆ. ಇಷ್ಟು ಶ್ರೇಷ್ಠವಾಗಿದ್ದಾಳೆ ಜನಾಬಾಯಿ. ತನ್ನ ಕೈಯಾರೆ ಭಗವಂತನಿಗೆ ರೊಟ್ಟಿ ಜುಣ್ಕ ಎಲ್ಲಾನು ಮಾಡಿ ಅವಳು ತಿಳಿಸ್ತಾಳೆ. ಹೀಗೆ ಜನಾಬಾಯಿ ತುಂಬಾ ಶ್ರೇಷ್ಠ ಭಕ್ತಿ ಆಗಿದ್ದಾಳೆ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನೋಡಿ ಮಹಾನ್ ಭಕ್ತೆ ಅವಳು, ನಮ್ಗೆ ಅದ್ರ ವಿಷಯನೇ ಗೊತ್ತಿರ್ಲಿಲ್ಲ. ಭಾನುದಾಸರು ಬರ್ತಾರೆ. ಸಂತ ಭಾನುದಾಸ್ ಅವರು ಇಲ್ಲಿ ವಿಜಯ ವಿಠಲ ಹಂಪಿಯಲ್ಲಿ ರಾಜೋತ್ಸವ ಬರ್ತಾನಲ್ಲ ವಿಠಲನ್. ಆ ಭಾನುದಾಸ್ ಮಹಾರಾಜ್ ಅಲ್ಲೇ ಹಗಲು ರಾತ್ರಿ ಅಲ್ಲೇ ಎಲ್ಲಾ ಪ್ರಯತ್ನ ಮಾಡಿ ಒಳಗ್ ನುಗ್ಗಿ ಇದು ಮಾಡ್ತಾರೆ. ಅವಾಗ ಭಾನುದಾಸ್ಗೆ ಸುಳಿ ಮೇಲೆ ಇದು ಮಾಡ್ಬೇಕಂತ ಮಾಡ್ತಾರೆ. ಆ ಸುಳಿಯನ್ನು ನೀರಾಗ ಹೋಗ್ಬಿಡುತ್ತೆ. ಆ ಸುತ್ತ ರಾಜ ಅವ್ರಿಗೆ ಶರಣಾಗ್ತಾನೆ. ಭಾನುದಾಸರ ವಿಠಲನಿಗೆ ಮತ್ತೆ ಪಂಡಪುರ್ ಕರ್ಕೊಂಡು ಹೋಗ್ತಾನೆ. ತುಂಬಾ ಸುಂದರ ಕಥೆ ಇದೆ ಮಾತಾಜಿ. ಸುಡಿ ಅಂದ್ರೆ ಏನ್ ಮಾತಾಜಿ? ಶ್ರೇಷ್ಠ ಭಕ್ತರಾಗಿದ್ದಾರೆ. ಸುಡಿ ಇದು ಮಾತಾಜಿ ಗಲ್ಲು ಶಿಕ್ಷೆ ಆಗ್ತಾರಲ್ಲ. ಭಾನುದಾಸ್ ಗಲ್ಲು ಶಿಕ್ಷೆ ಮಾಡ್ಬೇಕಂತ ಭಗವಂತ ರೆಡಿ ಮಾಡಿರ್ತಾರೆ. ರಾಜ ಕೆಮ್ಮಣದ್ದು ಅದು ಗಲ್ಲಿ ಶಿಕ್ಷೆ ಹಾಕುವಾಗ ಅದು ನೀರಾಗ ಹೋಗ್ಬಿಡುತ್ತೆ. ಅಷ್ಟು ಶ್ರೇಷ್ಠ ಭಕ್ತರು ಮಾತಾಜಿ. ಹೇಳಿ ಮಾತಾಜಿ ಮುಂದೆ. ಇವಾಗ ಹಂಪಿ ಎಲ್ಲಾ ಸ್ಟೋರಿ ಹಂಪಿಯಲ್ಲಿ ವಿಠಲ ಲಾಲೆ ಎಂಟಿ ಇದೆ ಅಲ್ಲ ದೇವಸ್ಥಾನ ಹಂಪಿಯಲ್ಲಿ. ಆಯ್ತು ಮಾತಾಜಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತೇನೆ ಮಾತಾಜಿ. ಎಲ್ಲಾ ಇದು ಲೀಲೆಗಳನ್ನ ಹೇಳಿ ಮಾತಾಜಿ ಮುಂದಿನ ವಾರ. ಓಕೆ ಮಾತಾಜಿ. ಎಲ್ಲರೂ ಲೆಫ್ಟ್ ಆಗ್ತಾ ಇದಾರೆ ಮಾತಾಜಿ. ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇದಾದ್ರೆ ನರಸಿಂಹ ಆರತಿ ಹೇಳಿ. ಯಾಕಂದ್ರೆ ಎಲ್ಲರೂ ಲೆಫ್ಟ್ ಆಗ್ಬಿಡ್ತಾ ಇದಾರೆ. 1:30 ಗಂಟೆ ಆಗ್ತಾ ಇದೆ.
ಮತ್ತೆ ನರಸಿಂಹಾರ್ತಿ ಹೇಳಿ ಮಾತಾಜಿ. ಯಾರಿಗಾದ್ರೂ ಹರೇ ಪ್ರಶ್ನೆ ಕೃಷ್ಣ. ಇದೆಯಾ? ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ದೇ ಹೋದ್ರೆ ಮಾತಾಜಿ ನರಸಿಂಹಾರ್ತಿ ಮುಂದುವರಿಸ್ತಾರೆ. ಸಮಯ ಆಗ್ತಿದೆ, ಮತ್ತೆ ಎಲ್ರು ಲೆಫ್ಟ್ ಆಗ್ತಾ ಇದ್ದಾರೆ. ಪ್ರಶ್ನೆ ಯಾರ್ದು ಇಲ್ವೇನೋ ಮಾತಾಜಿ. ಹರೋ ಶ್ಯಾಮಕಾಂತ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವಾಗ್ಲಿಂದ ಮಾತಾಜಿ ಫೋನ್ ಮಾಡಿದ್ರು, ತಾವು ಬ್ಯುಸಿ ಇದ್ರಿ. ಮಾತಾಜಿ. ಯಾಕಂದ್ರೆ ಸಮಯ ಆಗ್ತಿದೆ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಮತ್ತೆ ಮುಂದಿನ ವಾರ ಅವ್ರಿಗೆ ಕೊಡಿ ಮಾತಾಜಿ. ಪಂಡ್ರಾಪುರದ್ದು ಮಹಿಮೆ ಇನ್ನು ತುಂಬಾ ಇದೆ ಹೇಳೋದು. ಜಯಶ್ರೀ ಮಾತಾಜಿ ಕಂಟಿನ್ಯೂ ಮಾಡಿ ಮಾತಾಜಿ. ನೀವು ಕಂಟಿನ್ಯೂ ಮಾಡಿ ಮಾತಾಜಿ. ಜಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿಬೋಲ್ ಮಾತಾಜಿ, ಪ್ರೇಮದತ್ರಿ ಮಾತಾಜಿ. ನಮಗೆ ಇಲ್ಲೇ ಕುಳಿತಲ್ಲೇ ಪಾಂಡುರಂಗನ ದರ್ಶನ, ಪಂಡ್ರಾಪುರದ ದರ್ಶನ ಮಾಡಿಸಿದ್ದೀರಾ ಮಾತಾಜಿ. ಹಾಗೆ ಪಂಡ್ರಾಪುರ ಧಾಮ ಏಕೆ ಅಷ್ಟು ಪ್ರಸಿದ್ಧ ಆಗಿದೆ ಅಂತ ಮಾತಾಜಿ ಪ್ರವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಭಕ್ತರಾಗಿರ್ಲಿ, ಪಾಪಿಗಳಾಗಿರ್ಲಿ, ಪುಣ್ಯವಂತರಾಗಿರ್ಲಿ, ಎಲ್ರೂ ಸಹ ಭಗವಂತನ ಚರಣಾರವಿಂದ ಸ್ಪರ್ಶ ಮಾಡಕ್ ಅವಕಾಶ ಇದೆ ಅಂತ ಮಾತಾಜಿಯವರು ಹೇಳಿದ್ದಾರೆ. ಮಾತಾಜಿ ನಾನು ಸಹ ಪಂಡ್ರಾಪುರಕ್ಕೆ 2 ಸರಿ ಹೋಗಿ ಪಾಂಡುರಂಗನ ಪಾದ ಸ್ಪರ್ಶ ಮಾಡಿದ್ದೆ ಮಾತಾಜಿ. ಆದ್ರೆ ಇಷ್ಟೊಂದೆಲ್ಲ ಮಾಹಿತಿ ಗೊತ್ತಿಲ್ಲ ನನಗೆ. ಅವಾಗ ನಿಮ್ಮಿಂದ ತುಂಬಾ ತಿಳ್ಕೊಂಡಂಗಾಯ್ತು ಮಾತಾಜಿ. ಆಮೇಲೆ ಮಾತಾಜಿ ಅವ್ರು ಹೇಳಿದ್ರು, ಅಂತ್ಯಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡಿದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಿ ಮಾತಾಜಿ. ನಮಗೆ ಅಂತ್ಯಕಾಲದಲ್ಲಿ ಹರಿನಾಮ ಸ್ಮರಣೆ ಮಾಡ್ಬೇಕು ಅಂದ್ರೆ ಸದಾ ನಾವು ಹರಿನಾಮ ಜಪ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಮಾತಾಜಿ ಡ್ಯೂಟಿ ಸಂಘದಲ್ಲಿ ಇರ್ಬೇಕು. ಮಾತಾಜಿ ಇವತ್ತಿನ ಇಂದಿನ ಪ್ರವಚನದಲ್ಲಿ ತುಂಬಾ ಅದ್ಭುತವಾಗಿ ಪಾಂಡುರಂಗನ ಬಗ್ಗೆ, ಪಂಡ್ರಾಪುರ ಧಾಮದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮಾತಾಜಿ. ಹಾಗೆ ಇದೇ ರೀತಿ ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಎಲ್ರ ಪರವಾಗಿ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ತಮ್ಮ ಸೇವೆಯನ್ನು ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಕೊಡಿ ಅಂತ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಆಡಲು ನಮ್ಮೊಟ್ಟಿಗೆ ಹಿರಿಯ ಭಕ್ತರಾದ ಶಶಿಕಲಾ ಮಾತಾಜಿ ಅವರಿದ್ದಾರೆ. ಮಾತಾಜಿ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತವನ್ನು ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೋಡೋಣ. ಮಾತಾಜಿಯವರು ನಮ್ಮ ಶಿವಮೊಗ್ಗದವರೇ. ಮಾತಾಜಿಯವರು ಕಳೆದ 10 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮಾತಾಜಿಯವರ ಮಗ ಅವರು ಸಹ ವಿನಮ್ರ ಭಕ್ತರು. ಅವರ ಹೆಸರು ಕಾರುಣ್ಯ ಗೌರಾಂಗ ದಾಸ್ ಅಂತ. ಮಾತಾಜಿಯವರ ಮಗ ನಮ್ಮ ಬೆಂಗಳೂರಿನ ಇಸ್ಕಾನ್ ಸೆಂಟರ್ ಆದ ಜಗನ್ನಾಥ್ ಮಂದಿರದಲ್ಲಿ ಅವರು ಮತ್ತು ಅವರ ಪತ್ನಿ ಇಬ್ಬರು ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಮಾತಾಜಿಯವರು ಕೃಷ್ಣ ಪ್ರಜ್ಞೆಗೆ ಮಗ ಮೊದಲು ಬಂದ್ರು, ಅನಂತರ ಮಾತಾಜಿಯವರು ಬಂದಿದ್ದು. ಮಾತಾಜಿಯವರು ಎಲ್ಲ ಆನ್ಲೈನ್ ತರಗತಿಗಳನ್ನು ಅಟೆಂಡ್ ಮಾಡ್ತಾರೆ. ಮತ್ತು ನಮ್ಮ ಶ್ಯಾಮಕಾಂತ ಮಾತಾಜಿಯವ್ರ ಮನೆಯಲ್ಲಿ, ಶ್ಯಾಮ ರಜಾ ಸೇವಿಕಾ ದೇವಿ ದಾಸಿ ಮನೆಯಲ್ಲಿ, ಮಾತಾಜಿಯವ್ರ ಮನೆಯಲ್ಲಿ ಭಕ್ತಿ ವೃಕ್ಷ ತರಗತಿಯನ್ನು ಮಾಡ್ತಾರೆ. ಶಶಿಕಲಾ ಮಾತಾಜಿಯವರು ಅದನ್ನ ತಪ್ಪದೆ ಪ್ರತಿ ವಾರ ಭಾಗವಹಿಸ್ತಾರೆ. ಆಮೇಲೆ ನಮ್ಮ ದೇವಸ್ಥಾನದ ಹಿರಿಯ ಭಕ್ತರಾಗಿದ್ದಾರೆ ಶಶಿಕಲಾ ಮಾತಾಜಿಯವರು. ಅವರು ನಮಗೆ ತಾಯಿ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ನಿಮಗೆ ನರಸಿಂಹ ಭಜನೆ ಆಡೋದಿಕ್ಕೆ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡಕ್ ಬರಲ್ಲ. ವಿಡಿಯೋ ನಂಗೆ ಆನ್ ಮಾಡಕ್ ಬರಲ್ಲ, ಹಂಗೆ ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾಗಲಾಯ ಹಿರಣ್ಯಾಕಾಶೀಪೋ ರಕ್ಷಃ ಶ್ರೀರಟಂಕಾರಕಾಲಾಹೇ ಮಿತೋ ನರಸಿಂಹ ಪರತೋ ನರಸಿಂಹ ಯತ್ತ ಯತ್ತ ಯಾಮಿ ತತೋ ನರಸಿಂಹ ಬಹೇ ನರಸಿಂಹ ಹೃದಯೇ ನರಸಿಂಹ ನರಸಿಂಹವನೇ ಶರಣ ಪ್ರಪತೆ ನರಸಿಂಹವನೇ ಶರಣ ಪ್ರಪತೆ ತವ ಕರ ಕಮಲವದೇ ನಾಕ
ಅದ್ಭುತ ಶೃಂಗ ಲಲಿತಾ ಹಿರಣ್ಯಕಶಿಪು ತನು ಬೃಂದ ಕೇಶವಧೂತ ನರಹರಿ ರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ನರಸಿಂಹದೇ 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 ಜಯ ನರಸಿಂಹದೇ ಜಯ ನರಹರಿ 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 ಜಯ ನರಹರಿ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇ ಜಯ ಪ್ರಹ್ಲಾದ್ ಮಹಾರಾಜ್ ಪ್ರಹ್ಲಾದ್ ಮಹಾರಾಜ್ प्रहलाद महाराज जय प्रहलाद महाराज जय जय प्रभुपाद 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 जय गौरा हरि बोल हरि बोल हरि बोल हरि बोल ಶ್ರೀಲ ಪ್ರಭುಪಾದ್ ಕಿ ಜೈ ನರಸಿಂಹ ಭಗವಾನ್ ಕಿ ಜೈ ಅವಕಾಶ ಕೊಟ್ಟಿದ್ದಕ್ಕೆ ಗೋಪಿ ಸೇನಾ ತಂಡಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಮಧುರವಾಗಿ ನೀವು ನರಸಿಂಹ ಭಜನೆಯನ್ನ ಆಡಿದ್ದೀರಾ ಮಾತಾಜಿ. ಇದೇ ರೀತಿ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನು ಕೊಡ್ಬೇಕಂತ ಕೇಳ್ಕೊಳ್ತೀನಿ ಮಾತಾಜಿ. ಇಂದಿನ ನಿಮ್ಮ ಸೇವೆಗೆ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಯಾಮಕಾಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ಸ್ ಹೇಳೋದಾ ಮಾತಾಜಿ? ಹೇಳಿ ಮಾತಾಜಿ, ಅವ್ರು ಬಿಸಿ ಇದಾರೆ ಅನ್ಸುತ್ತೆ. ಇವತ್ತಿಂದೊಂದು ಕ್ಲಾಸ್ ಪ್ರೇಮದಾತ್ರಿ ಮಾತಾಜಿ, ವೆರಿ ನೈಸ್ ಕ್ಲಾಸ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಪಂಡ್ರಾಪುರದ ಒಂದು ವರ್ಣನೆ, ಒಳ್ಳೊಳ್ಳೆ ಒಂದು ಪಾಯಿಂಟ್ಸ್ಗಳನ್ನ ತುಂಬಾ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಾತಾಜಿ. ತುಂಬಾ ಚೆನ್ನಾಗ್ ಅನಿಸ್ತು ಮಾತಾಜಿ. ಜೈ. ಅವ್ರಿಗೆ ಟೈಮೇ ಸಾಕಾಗಿಲ್ಲ ಪಾಪ. ಇನ್ನು ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಪಂಡ್ರಾಪುರಕ್ಕೆ ಕಳಿಸ್ಬಿಟ್ಟಿದ್ರಿ ನಮ್ಮನ್ನೆಲ್ಲ. ತುಂಬಾ ಚೆನ್ನಾಗಿತ್ತು ಪಾಪ. ನಿಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಮಾತಾಜಿ. ಜಾಸ್ತಿ ಇದೆ ಅಲ್ಲ, ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡಿ. ಆಯ್ತಾಯ್ತು. ಓಕೆ. ವಿಷಯ ಸಂಗ್ರಹಣೆ ಚೆನ್ನಾಗಿದೆ ಮಾತಾಜಿ. ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಜೈ. ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ ಹೇಳಿ ಎಂಡ್ ಮಾಡಿ ಮಾತಾಜಿ. ಟೈಮ್ ಆಗಿದೆ. ಆಯ್ತು ಮಾತಾಜಿ. ನೀವು ಕೂಡ ತುಂಬಾ ಚೆನ್ನಾಗಿ ಇದು ಕಂಪೇರಿಂಗ್ ಮಾಡಿದೀರಾ ಮಾತಾಜಿ. ಕಂಪೇರಿಂಗ್ ಸೇವೆ, ಆಮೇಲೆ ನರಸಿಂಹ ಭಜನೆ ಸಹಿತ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಜೈ. ಮಾತಾಜಿ. ನೀವೆಲ್ಲ ಸ್ವಲ್ಪ ನಮಗೆಲ್ಲ ಟ್ರೈನಿಂಗ್ ಕೊಟ್ಟಿರೋದಕ್ಕೆ ನಾವು ಇಷ್ಟು ಧೈರ್ಯವಾಗಿ ಹೇಳಕ್ ಸಾಧ್ಯ ಆಯ್ತು ಮಾತಾಜಿ. ನಿಮ್ಗೂ ಧನ್ಯವಾದ ಮಾತಾಜಿ. ಅನುತ್ತಮ ಮಾತಾಜಿ. ಅಲ್ಲ, ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಧೈರ್ಯ ಬರ್ತಾಯ್ತು ಮಾತಾಜಿ. ನಾವ್ ಇಲ್ಲದ್ರೆ ಹಿಂಗೆ ಇರ್ತೀವಿ. ತುಂಬಾ ಖುಷಿ ಆಯ್ತು ಮೊದಲು ಧನ್ಯವಾದ ತಿಳಿಸೋದು. ಹೌದು, ಅವ್ರಿದ್ರೆ ನಮ್ಮ ಎಸ್ ಮಾತಾಜಿ, ಎಂಡ್ ಮಾಡಿ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದಕ್ಕಾಗಿ ಎಲ್ಲಾ ಭಕ್ತರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಕರ್ಮಪ್ಯ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಾಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಾದೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಸಾರಿ ಇವತ್ತು ನಾವು ಜಾಸ್ತಿ ಕೋಆರ್ಡಿನೇಟ್ ಮಾಡಕ್ ಆಗ್ಲಿಲ್ಲ, ನಮ್ದು ಸಮ್ಮರ್ ಕ್ಯಾಂಪ್ ಇದ್ದಿದ್ರಿಂದ. ಬಟ್ ಎಲ್ಲಾರು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಡ್ಸ್ಕೊಂಡು ಹೋದ್ವಿ. ಸೊ ಇವತ್ತು ಪಾರ್ಟಿಸಿಪೇಟ್ ಮಾಡಿ ಸರ್ವಿಸಸ್ ತಗೊಂಡಿದ್ದವ್ರಿಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य शीला हरिदास ठाकुर की जय. शील प्रभुपाद की जय. गुरुदेव महाराज की जय. निताई गौर प्रेमानंदे. हरि हरि बोल. यस माताजी, नेक्स्ट वीक मीट ಮಾಡೋಣ. थैंक यू वेरी मच.